ಟೀಮ್ ಪ್ರತ್ಯರ್ಥ ನಮಸ್ಕಾರ. ಈಗ ನಾನು ಇಂಟರ್ವ್ಯೂ ಕ್ವೆಶ್ಚನ್ಸ್ ತಯಾರಿ ಮಾಡೋಣ ಅಂತ ಕೂತ್ಕೊಂಡೆ, ಆಯಿತಾ. ಯೂಶ್ವಲಿ ಏನು ಮಾಡ್ತೀವಿ, ಸರಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ನೋಡಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು, ಅಥವಾ ಅವ್ರ ಫಿಲ್ಮ್ಸ್ ಏನಾದರೂ ಗೊತ್ತಿದ್ರೆ ಅದನ್ನು ನೋಡ್ಕೊಂಡೆಲ್ಲ ಮಾಡ್ತೀವಲ್ವ. ಬಟ್ ನೀವೆಲ್ಲ ಎಷ್ಟು ಹೊಸಬರು ಅಂತ ಹೇಳಿದ್ರೆ ಆ ಥರ ಇನ್ಫಾರ್ಮೇಷನ್ ಇಲ್ಲ. ಸೊ ನಾನಿಲ್ಲಿ ಎಕ್ಸ್ಪೋಸ್ ಆಗಿಬಿಡ್ತೀನಿ, ಬಿಕಾಸ್ ಐ ಕಮ್ ವಿತ್ ನೋ ಪ್ರಿಪ್ರೇಷನ್. ಸೊ ನಿಮ್ಗೆ ಅದೇ ಕೇಳ್ತಾ ಇದ್ದೆ, ಗೊತ್ತಾ, ನಿಮಗೆ ನರ್ವಸ್ನೆಸ್ ಇರುತ್ತಾ ಇಂಟರ್ವ್ಯೂಸ್ ಹೋದಾಗ ಅಂತೆಲ್ಲ. ಬಿಕಾಸ್ ನನ್ನ ಥಾಟ್ ಪ್ರೊಸೆಸ್ ಏನು ಅಂದರೆ, ಪ್ರಶ್ನೆ ಕೇಳೋದು ಸುಲಭ, ಉತ್ತರ ಕೊಡೋದೇ ಕಷ್ಟ ಅಂತ. ಸೊ ಇವತ್ತು ನನಗೆ ಪ್ರಶ್ನೆ ಕೇಳೋದು ಕಷ್ಟನೇ. ಬಟ್ ಹಾಗಾಗಿನೇ ನಾನು ಏನು ಅಂದ್ಕೊಂಡೆ ಅಂದರೆ, ಒಂದು ಕಾನ್ವರ್ಸೇಷನ್ ಆಗಿ ಇಟ್ಕೊಂಬೋಣ, ಮೋರ್ ದೆನ್ Q&A ಆಸ್ ಸಚ್, ಆ್ಯಂಡ್ ವಿಲ್ ಸಿ ವೇರ್ ದಟ್ ಗೋಸ್ ಅಲ್ವಾ. ಸೊ ಅರ್ಜುನ್ ಅವರೇ, ಆ್ಯಸ್ ದಿ ಡೈರೆಕ್ಟರ್ ಆಫ್ ದಿಸ್ ಫಿಲ್ಮ್, ಒಂದ್ಸಲ ನಿಮ್ಮ ತಂಡವನ್ನು ಪರಿಚಯ ಮಾಡಿಕೊಡ್ತೀರಾ? ಖಂಡಿತ ಸರ್. ಅಕ್ಷಯ್ ಕಾರ್ಕಳ, ಅವನು ರಂಗಭೂಮಿ ಕಲಾವಿದನಾಗಿದ್ದ. ಈಗ ನಮ್ಮ ಸಿನಿಮಾದಲ್ಲಿ ಒನ್ ಆಫ್ ದ ಲೀಡ್ ಆ್ಯಕ್ಟರ್ ಆಗಿ ಪರ್ಫಾರ್ಮ್ ಮಾಡಿದ್ದಾನೆ. ರಾಮ್ ಮೂಲತಃ ಶಿರ್ಸಿ ಅವನು ಕೂಡ ಮುಂಚೆಯಿಂದನು ಶಾರ್ಟ್ ಫಿಲ್ಮ್ಸ್ ಆ್ಯಂಡ್ ಇದೆಲ್ಲ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡಿ ಪ್ರಾಕ್ಟೀಸಸ್ ಮಾಡೇ ಇವಾಗ ಮೊದಲನೇ ಅವನ ಕನ್ನಡ ಸಿನಿಮಾ. ಸೊ ಅವನು ಕೂಡ ಒನ್ ಆಫ್ ದ ಲೀಡ್. ಆ್ಯಂಡ್ ಶ್ರುತಿ ಚಂದ್ರಶೇಖರ್ ಹೆಬ್ರಿ ಅವರು, ಸೊ ಅವರು ಕೂಡ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಇದು ಅವರ ಸೆಕೆಂಡ್ ಫಿಲ್ಮ್ ಆ್ಯಸ್ ಅ ಲೀಡ್ ಆ್ಯಕ್ಟ್ರೆಸ್. ಶೋರ್. ನೀವೆಲ್ಲ ಮೀಟ್ ಆಗಿದ್ದು ಹೇಗೆ? ನಾನು ಅಕ್ಷಯ್ ಎಲ್ಲ ಮುಂಚೆಯಿಂದನೂ ಕಾಲೇಜ್ ಫ್ರೆಂಡ್ಸು. ಅಂದರೆ PU-ನಲ್ಲಿ ನಾವೆಲ್ಲ ಕಾಲೇಜ್ ಮೇಟ್ಸ್. ಆ್ಯಂಡ್ ಊರ್ನವನು ಕೂಡ. ರಾಮ್ ನನ್ನ ಇಂಜಿನಿಯರಿಂಗ್ ಕಾಲೇಜ್ ಮೇಟ್. ಸೊ ಶ್ರುತಿ ನಮ್ಮ ಟೀಮ್ಗೆ ಆಡಿಷನ್ ಮುಖಾಂತರನೇ ಬಂದಿತ್ತು. ಓಕೆ, ವೆರಿ ನೈಸ್. ಆ್ಯಂಡ್ ನೀವು ಹೇಳಿದ್ರಿ ನಿಮ್ದು ಆಲ್ರೆಡಿ ಒಂದು ಫಿಲ್ಮ್ ರಿಲೀಸ್ ಆಗಿದೆ ಅಂತ. ವೆರಿ ನೈಸ್. ಅದು ಟಾಕ್ ಅಬೌಟ್ ದಟ್ ಫಿಲ್ಮ್. ಅಂದರೆ ಫಿಲ್ಮ್ ಹೆಸರೇನಿತ್ತು, ಆ್ಯಂಡ್ ಅದರ ಪ್ರಾಸ್ಪೆಕ್ಟ್ಸ್ ಏನಾಯ್ತು, ಅದರ ರಿಸಲ್ಟ್ಸ್ ಏನಾಯಿತು? ಅದರ ಹೆಸರು ಒಂಟಿ ಬಂಟಿ ಲವ್ ಸ್ಟೋರಿ ಅಂತ, ನನ್ನ ಫಸ್ಟ್ ಫಿಲಮ್. ಹೀಗೇ ಆಡಿಷನ್ ಮುಖಾಂತರ ಅಂದರೆ ಫಸ್ಟ್ ಅದು ಶಾರ್ಟ್ ಫಿಲಮ್ ಅಂತ ಹೋಗಿ ಮತ್ತೆ ಓಕೆ ದೊಡ್ಡ ಫಿಲಮ್ ಮಾಡುವ ಅಂತ ಹೇಳಿ ಮತ್ತೆ ಮಾಡಿರುವಂಥ ಫಿಲಮ್. ಅದು ಆಲ್ವೇಸ್ ಸ್ಪೆಷಲ್ ಆಗಿರುತ್ತೆ, ಬಿಕಾಸ್ ನಾನು ಫಸ್ಟ್ ಸ್ಟೆಪ್ ಇಟ್ಟಿರುವಂಥದ್ದು. ಸೊ ಇಡೀ ಬೆಂಗಳೂರು ಊರಲ್ಲಿ ಎಲ್ಲ 1 ವೀಕ್ ಓಡ್ತು. ಮತ್ತೆ ಅದೇ ಊರವರನ್ನು ಸ್ವಲ್ಪ ಥಿಯೇಟ್ರಿಗೆ ಕಳಿಸೋದು ಕಷ್ಟ ಆಗಿ ಮತ್ತೆ ಮುಂದೆ ಹೋಗಲಿಲ್ಲ. ಬಟ್ ಇಟ್ ವಾಸ್ ಸೋ ಗುಡ್. ಬಟ್ ಅದು ಒಂದು ಕಾಲೇಜ್ ಕಥೆ ಆಗಿತ್ತಾ? ಅದೊಂದು ಲವ್ ಸ್ಟೋರಿ ಆಗಿತ್ತು. ಆ್ಯಂಡ್ ಯು ಪ್ಲೇಡ್ ದಿ ಹೀರೋಯಿನ್. ಎಸ್. ಓಕೆ. ವಾಟ್ ಇಸ್ ಸೋ ಬ್ಯೂಟಿಫುಲ್ ಗೊತ್ತಾ, ಈ ಒಂದು ಫಸ್ಟ್ ಆಫ್ ಆಲ್ ನಿಮ್ಗಳೆಲ್ಲ ನೋಡಿದ್ರೆ ನನಗೆ ಅಸೂಯೆ ಆಗುತ್ತಿದ್ದೆ. ಐ ಕ್ಯಾನ್ ಆಲ್ರೆಡಿ ಫೀಲ್ ದಿ ಜನರೇಷನ್ ಗ್ಯಾಪ್ ಹಿಯರ್. ಬಟ್ ವಾಟ್ ಇಸ್ ಸೋ ಬ್ಯೂಟಿಫುಲ್ ಇಸ್, ಒಂದು ಹೊಸ ತಂಡ, ಆ್ಯಂಡ್ ನಿಮ್ಮೆಲ್ಲರ ಕನ್ನಡನೇ ಒಂದು ರೀತಿಯ ಏನಂತ ಹೇಳಿದ್ರೆ, ಇಟ್ಸ್ ಅ ಗ್ರೇಟ್ ಮಿಕ್ಸ್ ಆಫ್ ದಿ ಡಿಫ್ರೆಂಟ್ ಕನ್ನಡ ಡಯಲೆಕ್ಟ್ಸ್. ಆ್ಯಂಡ್ ಅದನ್ನು ನೋಡಿ ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಅದೇ ಕನ್ನಡದ ಬೇರೆ ಬೇರೆ ಡಯಲೆಕ್ಟ್ಸ್ನ ಒಂದು ಬ್ಯೂಟಿಫುಲ್ ಮಿಕ್ಸ್, ರೈಟ್? ಆ್ಯಂಡ್ ಅದೇ ಇವರು ಈಗಷ್ಟೇ ಹೇಳ್ತಾ ಇದ್ರು ದಟ್ ಕೆಲವೊಮ್ಮೆ ಕನ್ಫ್ಯೂಷನ್ ಆಗ್ತಾ ಇತ್ತು ಅವರಿಗೆ ಅಂತ. ಸೊ ಈಗ ನೀವು ಬೆಂಗಳೂರಿನಲ್ಲಿ ಈ ರೀತಿಯ ಒಂದು ಇಂಟರ್ವ್ಯೂಸ್ ಕೊಡಬೇಕಾದ್ರೆ ನಿಮ್ಮ ಕನ್ನಡವನ್ನು ಬದಲಾಯಿಸ್ಕೋಬೇಕಾಗತ್ತಾ? ಇಲ್ಲ, ನಮಗೆ ಯೂಶ್ವಲ್ ಏನು ಸ್ಲ್ಯಾಂಗ್ ನಮಗೂ ಗೊತ್ತಿಲ್ಲ, ನಾವು ಆ ಸ್ಲ್ಯಾಂಗ್ ಎಲ್ಲ ಮಿಕ್ಸಾಗಿ ಏನು ಮಾತಾಡ್ತಿದ್ದೀವಿ ಅಂತ. ಯೂಶ್ವಲ್ ನಾವು ಕ್ಯಾಶುವಲ್ ಹೇಗೆ ಫ್ರೆಂಡ್ಸ್ ಜೊತೆ ಮಾತಾಡ್ತೀವಿ ಅದೇ ಸ್ಲ್ಯಾಂಗ್ನ ಯೂಸ್ ಮಾಡ್ತಾ ಇದ್ವಿ. ಶೋರ್. ಅಂದರೆ ಬೆಂಗಳೂರಿಗೆ ನಾವೇನು ಹೊಸಬ್ರಲ್ಲ, ಬಂದಾಗ ಇಲ್ಲಿನ ಭಾಷೆಗೆ ತಕ್ಕ ನಾವು ಚೇಂಜಸ್ ಮಾಡಕ್ಕೆ ಹೋಗ್ತೀವಿ. ಎಲ್ಲಿ ಮಟ್ಟಿಗೆ ಅದು ರೀಚ್ ಆಗುತ್ತೆ ಗೊತ್ತಿಲ್ಲ. ಬೆಂಗಳೂರು ಕನ್ನಡ ಅನ್ನೋಯಿಂಗ್ಲಿ. ಬಟ್ ಊರಿಗೆ ಹೋದಾಗ ಪ್ರಾಪರ್ ಆಗಿ ನಾವು ಮಂಗಳೂರು ಕನ್ನಡನೇ ಮಾತಾಡ್ತೀವಿ ಅವ್ರ ಜೊತೆ. ಇಲ್ಲ, ನಾನು ಅದೇ ಹೇಳ್ತಾ ಇದ್ದಿಲ್ಲ, ಸಬ್ಕಾನ್ಷಿಯಸ್ಲಿ ಪ್ರತಿಯೊಬ್ಬರು ಮಾಡ್ತಾರೆ, ಗೊತ್ತಾಗಲ್ಲ ಅಷ್ಟ. ಇವಾಗ ನೀವು ನನ್ನ ಜೊತೆ 2-3 ದಿನ ಇದ್ರೆ ಲೈಕ್ ಯು ಗೆಟ್ ಇನ್ಫ್ಲುಯೆನ್ಸ್ ಬೈ ಮೈ ಸ್ಲ್ಯಾಂಗ್ ಆ್ಯಂಡ್ ಐ ಗೆಟ್ ಇನ್ಫ್ಲುಯೆನ್ಸ್ ಬೈ ಯುವರ್ ಸ್ಲ್ಯಾಂಗ್. ಕರೆಕ್ಟ್. ಸರಿ, ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಲ್ಲ. ಈಗ ಇಸ್ ದಿಸ್ ದ ರೈಟ್ ಟೈಮ್ ಟು ಎಂಟರ್ ದ ಫಿಲ್ಮ್ ಇಂಡಸ್ಟ್ರಿ? ಒಂದು, ಬಿಕಾಸ್ ಈಗ ಬಡ್ಜೆಟ್ಸ್ ಇನ್ಕ್ರೀಸ್ ಆಗಿದೆ, ಆ್ಯಂಡ್ ಯಾವ ಚಿತ್ರಗಳು ಸಕ್ಸಸ್ಫುಲ್ ಆಗ್ತಾ ಇದೆ ಅಂತ ನೋಡಿದ್ರೆ ನಾವು ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋದು ನಿಜ ಅಂತ ನೋಡೋದಾದರೆ ಈ ಬಿಗ್ ಬಡ್ಜೆಟ್ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಈ ರೀತಿಯದ್ದು ಸಕ್ಸಸ್ಫುಲ್ ಆಗ್ತಾ ಇದೆ. ಅಲ್ಲಿ ಇಲ್ಲಿ ಎಸ್ಪೆಷಲಿ ಕನ್ನಡದಲ್ಲಿ ಹೊಸ ನಿರ್ದೇಶಕರ ಚಿತ್ರಗಳ ಸಕ್ಸಸ್ ಕೂಡ ಚೆನ್ನಾಗಿದೆ. ಶಾಕಾಹಾರಿ ತಗೊಳ್ಳಿ, ಬ್ಲಿಂಕ್ ತಗೊಳ್ಳಿ, ಏನೋ ಆ ರೀತಿಯದ್ದು ಸಕ್ಸಸ್ಫುಲ್ ಆಯಿತೋ ಬಿಡ್ತೋ ಅದು ಎರಡನೇ ವಿಚಾರ. ಬಟ್ ಅಟ್ಲೀಸ್ಟ್ ಒಳ್ಳೆ ಚಿತ್ರಗಳು ಬರ್ತಾ ಇದೆ ಹೊಸ ನಿರ್ದೇಶಕರಿಂದ, ಹೊಸ ತಂಡಗಳಿಂದ. ಸೊ ಇಷ್ಟು ವೋಲಟೈಲ್ ಆಗಿ, ಇಷ್ಟು ಡೈನಾಮಿಕ್ ಆಗಿ ಇರುವಾಗ ಈ ಒಂದು ಇಂಡಸ್ಟ್ರಿಗೆ ನೀವೆಲ್ಲರೂ ಬರ್ತಾ ಇದ್ದೀರಲ್ಲ, ಯಾವ ಧೈರ್ಯದಿಂದ ಬರ್ತಾ ಇದ್ದೀರಿ ಸರ್? ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರ್ತಿದೆ. ರಕ್ಷಿತ್ ಸರ್ ಆಗಲಿ, ರಿಷಬ್ ಸರ್ ಆಗಲಿ, ಯಸ್ ಸರ್ ಆಗಲಿ, ಆಲ್ರೆಡಿ ಒಂದು ಟಾಪ್ ಲೆವೆಲಲ್ಲಿ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗಾಗಲಿ, ಇಂಡಿಯನ್ ಸಿನಿಮಾಸ್ಗಾಗಲಿ. ಬಟ್ ಅದ್ರ ಕೆಳಗಿನ ಪೋರ್ಷನ್ಗಳು ಲೈಕ್
ಅವ್ರಿಗೆ ಮತ್ತೆ ಕೆಳಗೆ ಬಂದು ಆ ಲೆವೆಲಲ್ಲಿ ಸಿನಿಮಾ ಮಾಡೋಕ್ಕಾಗಲ್ಲಲ್ವಾ, ಏನಿದ್ರು ಅವ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಒಂದಷ್ಟು ಹೊಸ ಮುಖಗಳ ಅಗತ್ಯ ಇದೆ. ಆ್ಯಂಡ್ ಅಲ್ಲಿ ಈ ಪೋರ್ಷನ್ ಕಾಂಟ್ರಿಬ್ಯೂಟ್ ಮಾಡೋ ಪ್ರಯತ್ನದಲ್ಲಿ ನಾವಿದ್ದೀವಿ. ಅದು ಅದೇ ಅಗೈನ್ ಅದು ವರ್ಕೌಟ್ ಆಗೋದು ಹೇಗಂದರೆ ಜನಗಳು ನೋಡಿ ಮೆಚ್ಚಿದಾಗ ನಾವು ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ನಮ್ಗೆ ಆಗ್ಬೋದು, ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀವಿ ಅಂತ ಅನಿಸ್ಬೋದು. ಸರ್ ನನ್ನ ನಾಲೆಜ್ ಪ್ರಕಾರ ಅಂದರೆ ನಾನೇನು ಸಿನಿಮಾಸ್ ನೋಡ್ಕೊಂಡು ಬಂದಿದ್ದೀನಿ ಟಿ ವಿನಲ್ಲಿ, ಅದರ ಪ್ರಕಾರ ಒಂದು ಇಂಡಸ್ಟ್ರಿ ಅನ್ನೋದು ಯಾವಾಗಲೂ ಟ್ರೆಂಡ್ ಚೇಂಜ್ ಆಗ್ತಾನೆ ಇರುತ್ತೆ. ಸ್ಟೀರಿಯೋ ಟೈಪ್ ಆದಾಗ ಇಂಡಸ್ಟ್ರಿಗೆ ಯಾವ್ಯಾವಾಗ ಒಂದೇ ಥರದ ಸಿನಿಮಾಗಳು ಬರ್ತಾ ಇದೆ, ಜನರು ಬೇರೆ ಥರದ ಸಿನಿಮಾನ ಡೆಫಿನೆಟ್ಲಿ ಇಷ್ಟಪಡ್ತಾರೆ. ಬಿಗ್ ಬಜೆಟ್ ಸಿನಿಮಾಸ್ಗೆ ಆಗಿರೋದೇ ಕನ್ನಡದಲ್ಲಿ ಚಿಕ್ಕ ಸ್ಕೇಲ್ ಇದು ಕಮರ್ಷಿಯಲ್ ಸಿನಿಮಾಸ್ನ ಅದೇ ರೆಗ್ಯುಲರ್ ಪ್ಯಾಟರ್ನ್ ರೀಮೇಕ್ಸ್ ಇದನ್ನು ಇದೇ ಹೋಗ್ತಾಯಿತ್ತು. ಆಡಿಯನ್ಸ್ ಅದನ್ನು ನೋಡಿ ನೋಡಿ ಬೋರ್ ಆಯ್ತು. ಇದು ಲಿಟರಲಿ ಹೇಗೆ ಅಂದರೆ ನಾವು ಡೈಲಿ ಬಿರಿಯಾನಿ ತಿಂದರೆ ಹೇಗಾಗುತ್ತೆ ಆ ಥರ. ಬಟ್ ಇವ್ರು ಹೇಳ್ದಂಗೆ ಇವಾಗ ಅವರು ನಮ್ಮ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಲಿಗೆ ತೊಗೊಂಡೋಗಿ ಬೇರೆ ಇಂಡಸ್ಟ್ರಿಯವ್ರು ತಿರುಗಿ ನೋಡೋ ಥರ ಮಾಡಿದ್ರು. ಆ್ಯಂಡ್ ಫಸ್ಟ್ ಟೈಮ್ ಮೇ ಬಿ KGFನ ಯಶ್ ಆ ಥರ ಮಾಡ್ತಾರೆ ಅಂತ ಹೇಳಿದಾಗ ಯಾರೂ ನಂಬಿರಲಿಲ್ಲ. ಆಗಲ್ಲ ಈ ಕನ್ನಡದಿಷ್ಟೇ ಅಂತಲೇ ಟಾಕ್ಸ್ ಇತ್ತು. ಆ್ಯಂಡ್ ನನಗೆ ಅನಿಸೋದು ಇವಾಗ ದೊಡ್ಡ ದೊಡ್ಡ ಫಿಲ್ಮ್ಸ್ ಏನೋ ಬರ್ತಾ ಇದೆ. ಆ್ಯಂಡ್ ಹಾಗಂತ ಈಗ ಜನರು ಬರೀ ದೊಡ್ಡ ಫಿಲ್ಮ್ಸ್ನೇ ನೋಡ್ತಾರೆ. ಚಿಕ್ಕ ಸಿನಿಮಾಸ್ ನೋಡೋಕ್ಕೆ ಯಾಕೆ ಬರ್ತಾ ಇಲ್ಲ ಅಂದರೆ ಚೆನ್ನಾಗಿರೋ ಚಿಕ್ಕ ಸಿನಿಮಾಸ್ ಮುಂಚೆ ಥರ ಬರ್ತಾ ಇಲ್ಲ ಅಥವಾ ಕಮ್ಮಿ ಆಗಿದೆ. ಸೊ ನನ್ನ ಪ್ರಕಾರ ಈಗ ಜನರು ಈಗ ತುಂಬ ದೊಡ್ಡ ಲೆವೆಲಲ್ಲಿ ಲಾರ್ಜ್ ಸ್ಕೇಲಲ್ಲಿ ಮಾಡಿರೋದು ಎಲ್ಲದು ಪ್ಯಾನ್ ಇಂಡಿಯಾ ಹಿಟ್ ಆಗಲ್ಲ. ಅಂದರೆ ಏನೋ ಮಾಡಿರ್ತಾರೆ ಬಟ್ ಅದು ಕನೆಕ್ಟ್ ಆಗಲ್ಲ ಜನರಿಗೆ. ಸೊ ಜನ ಈಗ ಫೆಡಪ್ ಆಗಿರುವಾಗ ದೇ ವಾಂಟ್ ಸಮ್ ಚೇಂಜ್. ಅದಕ್ಕೇ ನಾವು ದ ನೆಕ್ಸ್ಟ್ ಚೇಂಜ್ ಇನ್ ಕನ್ನಡ ಥ್ರಿಲ್ಲರ್ ಅನ್ನೋದನ್ನು ಯೂಸ್ ಮಾಡಿದ್ವಿ. ಇಲ್ಲಿ ನಾವು ತುಂಬ ದೊಡ್ಡ ವಿಷಯ ದೊಡ್ಡ ಸ್ಕೇಲಲ್ಲಿ ಏನೋ ದೊಡ್ಡದಾಗಿ ಹೇಳಿ ಜನರನ್ನ ಕರಿಬೇಕು ಅಂತ ಪ್ರಯತ್ನ ಪಡ್ತಾ ಇಲ್ಲ. ನಾವೇನು ಮಾಡ್ತಾಯಿದ್ವಿ ಅಂದರೆ ತುಂಬ ಸಿಂಪಲ್ ಆಗಿರೋ ಒಂದು ಕಥೆನ ಜನರಿಗೆ ಎಲ್ಲೂ ಡಿಸ್ಟರ್ಬ್ ಆಗದೆ ಇರೋ ಥರ, ಲೈಕ್ ಒಂದು ಕಥೆಯಲ್ಲಿ ಇನ್ವಾಲ್ವ್ ಆಗಿ ನೋಡಿದ್ರೆ ಅವ್ರಿಗೆ ಫಿಲ್ಮ್ ನೋಡ್ತಾ ಇದ್ದೀನಿ ಅಂತ ಅನಿಸ್ಬಾರ್ದು, ಎಲ್ಲೂ ಫಿಲ್ಮಿಂದ ಹೊರಗಡೆ ಬರಬಾರ್ದು. ಸೊ ಆ ಆಸ್ಪೆಕ್ಟ್ಸನ್ನು ನಾವು ತುಂಬ ನೀಟಾಗಿ ಕವರ್ ಮಾಡಿ ಈ ಸಿನಿಮಾನ ಮಾಡಿದ್ದೀವಿ. ಸೊ ಐ ಥಿಂಕ್ ಒಂದು ಸಿನಿಮಾನ ಗೆಲ್ಲಿಸೋದು ಅದೇ ಅಂತ ಅನಿಸುತ್ತೆ. ಸೊ ನೀವು ಹೇಳ್ತಿರೋದು ಇವರ ಉತ್ತರದಿಂದ ತಗೊಳ್ಳೋದಾದರೆ ಶೋರ್ ನಾವು ಹೊಸ ತಂಡನೇ, ಶೋರ್ ನಾವು ಈಗಲೇ ಶುರು ಮಾಡ್ತಿರೋದು, ಶೋರ್ ಇದೇ ಈಗ ಸದ್ಯದ ಇಂಡಸ್ಟ್ರಿ ಪರಿಸ್ಥಿತಿ ಹೀಗಿರುವಾಗಲೇ ನಾವು ಬರ್ತಾ ಇರೋದು. ಬಟ್ ಆ ಒಂದು ಸ್ಪೇಸ್ ಸದಾಕಾಲ ಓಪನ್ ಇದ್ದೇ ಇರುತ್ತೆ. ಹಾಗಾಗಿ ಆ ಒಂದು ಸ್ಪೇಸನ್ನು ಇಲ್ಲ ಸರ್, ಬೇಸಿಕ್ಲಿ ಇವಾಗ ಒಬ್ಬ ಆ್ಯಕ್ಟರ್ ಅಂತ ಅನ್ಸ್ಕೊಳ್ಳೋದಕ್ಕೂ ಒಬ್ಬ ಡೈರೆಕ್ಟರ್ ಅಂತ ಅನ್ಸ್ಕೊಳ್ಳೋದಕ್ಕೋಸ್ಕರ ಮಾತ್ರ ಇಂಡಸ್ಟ್ರಿಗೆ ಬರಬಾರ್ದು. ನನ್ನ ಪ್ರಕಾರ ಕೇಳಿದ್ರೆ ಕನ್ನಡ ಇಂಡಸ್ಟ್ರಿಗೆ ನಾವೇನು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿರಬೇಕು. ಸೊ ಇವಾಗ ಒಂದೇನೋ ಸರಿ ಹೋಗ್ತಾ ಇಲ್ಲ ಅಂತ ಇದ್ದಾಗ ಹೆದರ್ಕೊಂಡು ಮೂಲೆಯಲ್ಲಿ ಕೂತ್ರೆ ಏನೂ ಆಗಲ್ಲ. ಇವಾಗ ನಮಗೆ ಗೊತ್ತು, ನಾನು ಈ ಸಿನಿಮಾನ ನಿರ್ದೇಶಕನಾಗಿ ಮಾಡಿಲ್ಲ ಸರ್, ನಾನೊಬ್ಬ ಕಾಮನ್ ಆಡಿಯನ್ಸ್ ಆಗಿ ಮಾಡಿದ್ದೀನಿ. ಇವಾಗ ನನಗೆ ಸಿನಿಮಾ ನೋಡಬೇಕಾದ್ರೆ ನಾನು ಒಂದಿಷ್ಟು ಚೇಂಜಸ್ ಬರಬೇಕು, ಇದರಲ್ಲಿ ಇದು ಈ ಥರ ಹೋಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತದೆ. ಸೊ ನಾನೇನು ಮಾಡಿದೆ, ಈ ಸಿನಿಮಾನ ನಾನು ನಮಗೆ ಬೇಕಾಗಿರೋ ಥರ ತೆಗೆಯೋದಕ್ಕಿಂತ ಜನರಿಗೆ ಏನು ಬೇಕು ಅನ್ನೋದು ನಾನು ಅರ್ಥಕೊಂಡೆ ಸರ್. ಆಫ್ಕೋರ್ಸ್ ನಮ್ಮ ಕನ್ನಡ ಸಿನಿಮಾದವರು ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾಗಳನ್ನೂ ನೋಡ್ತಾರೆ. ಸೊ ಅವ್ರ ಸ್ಟ್ಯಾಂಡರ್ಡ್ಸ್ ಒಂದೆಲ್ಲೋ ಈ ರೇಂಜಲ್ಲಿದೆ. ಹಾಗಿದ್ದಾಗ ಆ ಸ್ಟ್ಯಾಂಡರ್ಡ್ಸಿಗೆ ಮ್ಯಾಚ್ ಮಾಡಬೇಕು ಅಂದರೆ ನನಗೆ ಗೊತ್ತಿರೋ ಹಾಗೆ ಒಂದೊಳ್ಳೆ ಕಾಂಟೆಂಟ್ ಬರಬೇಕಿತ್ತು, ಕತೆ ಅಷ್ಟು ರಿಫೈನ್ ಆಗಬೇಕಿತ್ತು. ಸೊ ಅದನ್ನು ನಾವು ಕೂತ್ ಮಾಡಿದ್ದೀವಿ. ಅಂದರೆ ವಿ ಹ್ಯಾವ್ ಸ್ಪೆಂಟ್ ಆಲ್ಮೋಸ್ಟ್ 1 ವರ್ಷ ನಾವು ಕತೆ ಮೇಲೆ ಮಾತ್ರ ಫೋಕಸ್ ಮಾಡಿದ್ದೀವಿ. ಸೊ ಹಾಗಿದ್ದಾಗ ಸಿನಿಮಾ ಪ್ರಾಪರ್ ಆಗಿರೋ ಒಂದು ಕಾಂಟೆಂಟ್ ಸಿನಿಮಾ ಬಂದಾಗ ದೇರ್ ಆರ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಒಂದು ಮೊಟ್ಟೆ ಕತೆ ಇರ್ಬೋದು, ರಂಗಿತ ರಂಗ ಇರ್ಬೋದು, ದೇರ್ ಆರ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಸೊ ಸಿನಿಮಾಗಳು ಗೆಲ್ಲುತ್ತೆ ಸರ್. ಅಂದರೆ ಜನರಿಗೆ ನಾವು ಪ್ರತಿ ವಾರ 7 ರಿಂದ 9 ಸಿನಿಮಾ 10 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆ ಮೂಮೆಂಟಲ್ಲಿ ಎಲ್ರಿಗೂ ನಾವು ಬನ್ನಿ ಅಂತ ಕರೀತಾರೆ. ಎಲ್ಲರೂ ಆಫ್ಕೋರ್ಸ್ ಸಿನಿಮಾ ಚೆನ್ನಾಗಿದೆ ಅಂತಲೇ ಕರೆಯೋದು. ಬಟ್ ಸಿನಿಮಾ ನೋಡಿದಾಗ ಅಂದರೆ ಫೇಕಾಗಿ ಪ್ರಮೋಷನ್ಸ್ ಮಾಡಿ, ಫೇಕಾಗಿ ಅಂದರೆ ಸಿನಿಮಾ ಹಿಂಗಿದೆ ಅಂತ ಹಂಗಿದೆ ಅಂತ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿ ಏನು ಸಿನಿಮಾಗೆ ರಿಸಲ್ಟ್ ಬರುತ್ತೋ ಅದರಿಂದನೇ ಪೀಪಲ್ ಇವಾಗ ಅಂದರೆ ಆಡಿಯನ್ಸ್ ಇವಾಗ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ವರ್ಡ್ ಆಫ್ ಮೌತ್ ಚೆನ್ನಾಗಿ ಬರಬೇಕು. ಅಂದರೆ ಅವರು ನಾವು ಪ್ರಮೋಷನ್ ಮಾಡೋದಲ್ಲ, ಜನರು ಪ್ರಮೋಷನ್ ಮಾಡಬೇಕು. ಸಿನಿಮಾ ಈ ಥರ ಇದೆ ನೋಡಪ್ಪ ಅಂತ ಇನ್ನೊಬ್ನಿಗೆ ಹೇಳಬೇಕು. ಸೊ ಆ ಥರ ಸಿನಿಮಾ ಮಾಡಬೇಕು ಅಂತ ನಾವು ಪ್ರತ್ಯರ್ಥನ ಮಾಡಿದ್ದೀವಿ ಸರ್. ಶೋರ್ ನೀವಿಬ್ಬರೂ ಸೇರಿ ಬರ್ದಿರೋದಿಲ್ಲ, ಬೇಸ್ ಸ್ಟೋರಿ ಯಾವೊಂದಿತ್ತು. ಸೊ ಅದನ್ನು ನಾವು ಮತ್ತೆ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಥರ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತ ವಿ ಹ್ಯಾವ್ ವರ್ಕ್ ಟುಗೆದರ್. ಒಂದು ಫೈನಲ್ ಶೇಪ್ಗೆ ಒಂದು 3-4 ಮೆಂಬರ್ಸ್ ಒಟ್ಟಿಗೆ ಸೇರಿ ವರ್ಕ್ ಮಾಡಿದ್ವಿ. ಬೇಸಿಕ್ ರೈಟರ್ ರಾಮ್. ಶೋರ್ ಅವ್ರು ಹೇಳಿದ ಹಾಗೆ ಆ ಮೂಲ ಕಥೆ ಏನಿತ್ತು ಅದನ್ನು ಹೇಳ್ಬೋದಾ? ಒಂದು ಹೈ ಲೆವೆಲಲ್ಲಿ ಸ್ಪಾಯಿಲ್ ಮಾಡದೆ ಹೇಳಬೇಕು ಅಂದರೆ ಅದು ಇನಿಷಿಯಲ್ ಥಾಟ್ ಬಂದಿರೋದು, ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಸುಮ್ಮನೆ ಎಲ್ಲೋ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾಲೇಜ್ ಬೈಕಲ್ಲಿ
ನನ್ನ ಲೈಫಲ್ಲಿ ಹಿಂಗಾಗ್ಬಿಟ್ರೆ ನಾನು ಯಾವ ಥರ ಫೀಲ್ ಮಾಡ್ಬೋದು, ಸುಮ್ಮನೆ ಇಮ್ಯಾಜಿನ್ ಮಾಡ್ತಾ ಇದ್ದೆ. ಹಿಂಗಾದ್ರೆ ಹಿಂಗೆ ಸುಮ್ಮನೆ ಎಕ್ಸ್ಪ್ರೆಷನ್ ಕೊಡೋದು ಆ ಥರ, ಈ ಥರ ಆದರೆ ನಾನು ಏನು ಮಾಡ್ತೀನಿ ನನ್ನ ಇನ್ಸಿಡೆಂಟು ಅನ್ನೋದನ್ನು. ಸೊ ಆ ಎಮೋಷನ್ಸು ಆಗ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದ್ರ ನೆಕ್ಸ್ಟು ಸರಿ ನಂಗೆ ಅರ್ಥ ಆಗಲಿಲ್ಲ ಈ ಎಮೋಷನ್ಸ್ ಪಾರ್ಟ್ ಅರ್ಥ ಆಗಲಿಲ್ಲ. ಅಂದರೆ ಒಂದು ಮಿಡಲ್ ಕ್ಲಾಸ್ ಹುಡುಗ ಗೊತ್ತಾಯಿತು, ಏನೋ ಒಂದು ನನ್ನ ಜೀವನದಲ್ಲಿ ಆದರೆ ನಾನೇನು ಮಾಡ್ತೀನಿ ಅಂತಲ್ಲ, ಹೇಗೆ ಎಮೋಷನ್ಸ್ ಅಂದರೆ ಇವಾಗ ನಾನು ಅದು ರಿವೀಲ್ ಮಾಡಿದ್ರೆ ಸಿನಿಮಾ ಎಸೆನ್ಸೇ ಹೋಗುತ್ತೆ. ಬಟ್ ವಿದೌಟ್ ರಿವೀಲಿಂಗ್ ಇಟ್ ಹೇಳಬೇಕು ಅಂದರೆ ಇವಾಗ ಒಂದು ಮಿಡಲ್ ಕ್ಲಾಸ್ ಹುಡುಗ, ಸರಿ, ಅವರಿಗೆ ಎಜುಕೇಶನ್ ಆಗಿದಾಗ ಎಜುಕೇಶನ್ ಲೋನ್ ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅಂದರೆ ನಮ್ಮ ಮನೇನ ನಾವು ಕೋರ್ಸ್ನ ಚೇಂಜ್ ಮಾಡಬೇಕು, ನಮ್ಮದು ಮಿಡಲ್ ಕ್ಲಾಸ್, ಅದೆಲ್ಲ ಪ್ರೆಷರ್ ಇರುತ್ತೆ. ಸೊ ಇಷ್ಟೆಲ್ಲ ಇದ್ದು ಒಬ್ಬ ಹುಡುಗನ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ಒಂದು ಇನ್ಸಿಡೆಂಟ್ ಆದರೆ ವಾಟ್ ಸಿಚುವೇಶನ್ ಹಿ ಗೋಸ್ ಥ್ರೂ, ಅಂದರೆ ಅವ್ನು ಮೆಂಟಲಿ ಎಷ್ಟು ಕುಗ್ಬೋದು, ಲೈಕ್ ಆ ಥರದ್ದೊಂದು ಇದನ್ನು ನಾನು ಸುಮ್ಮನೆ ಹಿಂಗೆ ಹೋಗ್ತಾ ಎಲ್ಲ ಸುಮ್ಮನೆ ಫೀಲ್ ಮಾಡ್ಕೊಂಡು ಚೆನ್ನಾಗಿದೆ ಅದು ಅಂತ. ಆಮೇಲೆ ಅದನ್ನು ಅರ್ಜುನ್ ಹೇಳಿದಾಗೆ ನಾವು ಒಂದ್ಸಲ ಪ್ರೊಡಕ್ಷನ್ ಆದಮೇಲೆ, ಅದು ಪ್ರೊಡಕ್ಷನ್ ಆಗ್ತಾ ಇರುವಾಗ ವಾಪಸ್ ಅದ್ರ ಕತೆ ಮೇಲೆ ಕೂತು ಅದು ಸೋಲ್ ಅಂತ ಹೇಳ್ಬೋದು ಸ್ಟೋರಿದು. ನಿಮ್ಮ ಐಡಿಯಾದಲ್ಲಿ ಕ್ರೈಮ್ ಇರಲಿಲ್ಲ, ಲೈಕ್ ಕ್ಲೈಮ್ಯಾಕ್ಸ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ಇನಿಷಿಯಲ್ ಸ್ಟೋರಿ ಟೆಲ್ಲಿಂಗ್ ಕ್ರೈಮ್ ಮಾಡಬೇಕು ಅಂತ ಇತ್ತು. ಬಟ್ ಇಟ್ ವಾಸ್ ವೆರಿ ಲೆಸ್. ಅಂದರೆ ಜಸ್ಟ್ ಒಂದು ಸ್ಟೋರಿ ಟೆಲ್ಲಿಂಗಿಗೆ KGF ಅಲ್ಲಿ ಈಗ ಹೇಗೆ ಸ್ಟೋರಿ ನರೇಷನ್ ಹೋಗ್ತಾ ಅಷ್ಟು ಲೆವೆಲಲ್ಲಿ ಇತ್ತು. ಬಟ್ ದೆನ್ ವಿ ಥಾಟ್ ಇದು ಕಾಲೇಜಸ್ ಇದು ಜಾಸ್ತಿ ಆಗ್ತಾ ಇದೆ, ಆಡಿಯನ್ಸಿಗೆ ಈ ಮೊಮೆಂಟಲ್ಲಿ ಏನು ಇಷ್ಟ ಆಗುತ್ತೆ ನಾವು ಸ್ಕ್ರಿಪ್ಟ್ ಮಾಡಬೇಕಾದ್ರೆ. ಬಿಕಾಸ್ ಇಂಡಸ್ಟ್ರಿ ಜನ ಅಪ್ಡೇಟ್ ಆಗ್ತಾ ಹೋಗ್ತಾರೆ, ಆಡಿಯನ್ಸಿದ ಮೆಚುರಿಟಿ ಲೆವೆಲ್ ಬೆಳೀತಾ ಹೋಗುತ್ತೆ. 10 ವರ್ಷ ಮುಂಚೆ ಮಾಡಿರೋ ಸಿನಿಮಾ ಇವತ್ತು ಔಟ್ಡೇಟ್ ಆಗಿರುತ್ತೆ. ಸೊ ನಾವು ಅದನ್ನು ತುಂಬ ಸ್ಟಡಿ ಮಾಡಿ ಇದನ್ನು ಈ ಫೀಲ್ನ, ಲೈಕ್ ಆ ಕ್ಯಾರೆಕ್ಟರ್ ಏನು ಫೀಲ್ ಮಾಡ್ತಾನೆ ಅದನ್ನು ಜನರಿಗೆ ಇಷ್ಟ ಆಗೋ ಥರ ಹೇಗೆ ತೋರಿಸ್ಬೋದು. ಕರೆಕ್ಟ್. ಈಗ ನೀವಿಬ್ರು ಏನು ಹೇಳಿದ್ರಿ ಅಂದರೆ ಒಂದು ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ ಮಾತಾಡ್ತಿದ್ದೀರಿ. ಅಂದರೆ ನೀವೊಂದು ಬೋಲ್ಡ್ ಸ್ಟೇಟ್ಮೆಂಟ್ನ ಮಾಡಿದ್ರಿ, ವಿಚ್ ಇಸ್ ನಾನು ಇದನ್ನು ಡೈರೆಕ್ಟರ್ ಆಗಿ ಅಪ್ರೋಚ್ ಮಾಡಿಲ್ಲ, ಪ್ರೇಕ್ಷಕನಾಗಿ ಅಪ್ರೋಚ್ ಮಾಡಿದ್ದೀನಿ ಅಂತ. ಸೊ ನನಗೆ ಇದನ್ನು ಹೇಳಿ, ಸದ್ಯಕ್ಕೆ ಕನ್ನಡ ಅಥವಾ ಈಗ ಬರ್ತಿರೋ ಚಿತ್ರಗಳಲ್ಲಿ ಕನ್ನಡ ಆಗಲಿ ಮತ್ತೊಂದು ಭಾಷೆ ಆಗಲಿ, ಪ್ರೇಕ್ಷಕರಾಗಿ ವಾಟ್ ಆರ್ ಸಮ್ ಆಫ್ ದಿ ಕಾಮನ್ ಪ್ರಾಬ್ಲಮ್ಸ್ ಯು ಆರ್ ಸೀಯಿಂಗ್? ಯಾರು ವರ್ಕ್ ಆಗ್ತಾ ಇಲ್ಲ ನಿಮಗೆ? ನನಗೆ ಇವಾಗ ಕೂತಾಗ ಒಂದು ಸಿನಿಮಾ ಫ್ಲೋ ಅಲ್ಲಿ ಹೋಗ್ತಾ ಇದೆ ಸರ್, ಸಡನ್ನಾಗಿ ಒಂದು ಐಟಮ್ ಸಾಂಗ್ ಕಮರ್ಷಿಯಲ್ ಆಗಿ ಬರಬೇಕು, ಈ ಸಾಂಗ್ ಇದ್ದರೆ ನಮಗೆ ಮ್ಯೂಸಿಕ್ ರೈಟ್ ಸಿಗುತ್ತೆ ಅನ್ನೋ ಆಸ್ಪೆಕ್ಟ್ ನನಗೆ ವರ್ಕ್ ಆಗಲಿಲ್ಲ. ಹಾಗೆಯೇ ಸಿನಿಮಾ ಕತೆ ಪ್ರಕಾರ ಒಂದು ಫೈಟ್ ಸೀಕ್ವೆನ್ಸ್ ಬೇಕು. ಆ್ಯಕ್ಚುಲಿ ಫೈಟ್ ಸೀಕ್ವೆನ್ಸು TV ರೈಟ್ಸ್ ಹೋಗೋಕೆ ಹೆಲ್ಪ್ ಆಗುತ್ತೆ ಅಂತ ಎಲ್ಲ ಮಾಡ್ತಾರೆ. ಬಟ್ ನನ್ನನ್ನು ಕೇಳಿದ್ರೆ ಕತೆನಲ್ಲಿ ಅನ್ವಾಂಟೆಡ್ ಫೈಟ್ ಸೀಕ್ವೆನ್ಸ್ ಬೇಡ ಅಂದರೆ ಬೇಡ. ಹೀರೋಗೊಂದು ಬಿಲ್ಡಪ್ ಎಲ್ಲಿ ಬೇಕು ಅಂದರೆ ಕತೆನೇ ಅವನಿಗೆ ಬಿಲ್ಡಪ್ ಆಗಿ ಕನ್ವರ್ಟ್ ಆಗಬೇಕು. ಬಿಟ್ಟರೆ ಪರ್ಪಸ್ಲಿ ಹೀರೋಗೋಸ್ಕರ ಬಿಲ್ಡಪ್ ಸೀನ್ ಇಡಬೇಕು ಅಂತ ಏನು ನಡೆಯುತ್ತೋ ಅದು ನನಗೆ ಇಷ್ಟ ಆಗಲಿಲ್ಲ. ಫೇರ್ ಎನಫ್. ಆದರೆ ಐ ವಾಂಟ್ ಟು ಆ್ಯಡ್, ಲೈಕ್ ಇವಾಗ ಇವ್ರು ಹೇಳಿರೋ ಪ್ರಕಾರ ನಮ್ಮ ಫಿಲ್ಮಲ್ಲಿ ಸಾಂಗೇ ಇಲ್ಲ ಅಂತಲ್ಲ, 4 ಸಾಂಗ್ ಇದೆ. ಬಟ್ ಹಾಗಾದರೆ ಹೌ ವಿ ಆರ್ ಡೂಯಿಂಗ್ ಇಟ್ ಡಿಫ್ರೆಂಟ್ಲಿ. ಆಲ್ರೆಡಿ 2 ಸಾಂಗ್ ರಿಲೀಸ್ ಆಗಿದೆ, ಕಾಲೇಜ್ ಲೈಫ್ ರಿಲೀಸ್ ಆಗಿದೆ. ಸೊ ಇವಾಗ ನಮ್ಮ ಪ್ರಕಾರ ಸಾಂಗ್ನ ಯಾಕೆ ಯೂಸ್ ಮಾಡಬೇಕು ಸಿನಿಮಾದಲ್ಲಿ? ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲದೆ ಇವಾಗ ಒಂದು ಅಕ್ಷಯ್ ಒಂದು ಈ ಥರ ಕ್ಯಾರೆಕ್ಟರ್ ಅಥವಾ ಇವನು ಈ ಥರ ಮನುಷ್ಯ ಅಂತ ನಾವು ಸೀನಲ್ಲಿ ಬರೀಬೇಕಂದ್ರೆ ಮೇ ಬಿ ನಮ್ಗೆ ಆಡಿಯನ್ಸಿಗೆ ತೋರಿಸ್ಲಿಕ್ಕೆ 15 ನಿಮಿಷ ಬೇಕು, ಅಥವಾ ಅವ್ನ ಲೈಫಲ್ಲಿ ಏನಾಯಿತು ಅನ್ನೋದು ತೋರಿಸ್ಲಿಕ್ಕೆ ನಮ್ಗೊಂದು 15-20 ಮಿನಿಟ್ಸ್ ಬೇಕಾಗ್ಬೋದು. ಅದನ್ನು ಸ್ಮಾರ್ಟ್ಲಿ 3 ನಿಮಿಷದಲ್ಲೋ 5 ನಿಮಿಷದಲ್ಲೋ ತೋರಿಸ್ಲಿಕ್ಕೆ ಸಾಂಗ್ಸ್ ಹೆಲ್ಪ್ ಮಾಡುತ್ತೆ. ಸೊ ಆ ಸ್ಟೋರಿನ ನಿಮಗೆ ಕಥೆಯಿಂದ ಹೊರಗಡೆ ಹೋಗದೆ ಫಾಸ್ಟ್ ಫಾರ್ವರ್ಡ್ ಮಾಡೋಕ್ಕೆ ಸಾಂಗ್ಸ್ ಯೂಸ್ ಆಗುತ್ತೆ. ಈಗ ನೀವೇನು ಹೇಳಿದ್ರಿ ಅಂದರೆ TV ಸ್ಯಾಟಲೈಟ್ ರೈಟ್ಗಾಗಿ ನಾನು ಏನನ್ನೂ ಮಾಡಿಲ್ಲ, ಸ್ಯಾಟಲೈಟ್ ರೈಟ್ಸ್ಗಾಗಿ ಅಥವಾ ಡಬ್ಬಿಂಗ್ ರೈಟ್ಸ್ಗಾಗಲಿ ಆ ಥರ ನಮ್ಮದು ಫೋಕಸ್ ಇರಲಿಲ್ಲ ಅಂತ. ಬಟ್ ನಿಮಗೆ ಪ್ರೊಡ್ಯೂಸರ್ಸ್ ಹೆಂಗೆ ಸಿಕ್ಕರು ಮತ್ತೆ? ಸೊ ಅಂದರೆ ಸ್ಯಾಟಲೈಟ್ಗೆ ಹೋಗಬೇಕು ಅಂತಲೇ ಫೈಟ್ ಸೀಕ್ವೆನ್ಸ್ ಆ್ಯಡ್ ಮಾಡಬೇಕು ಅಂತ ಮಾಡಿಲ್ಲ ಅಂತ ಆ ಥರ ಅಂದಿದ್ದು. ಆ್ಯಂಡ್ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳೋದಾದರೆ, ನಾವು ಪ್ರೊಡ್ಯೂಸರ್ಸ್ ಹತ್ರ ಹೋಗಿ ಒಂದು ಹೊಸ ತಂಡ ಹೋಗಿ ಈ ಥರ ಸಿನಿಮಾ ಮಾಡ್ತೀವಿ ಅಂತ ಹೇಳಿದಾಗ ಯಾರೂ ಒಂದು ಇಷ್ಟು ಅಮೌಂಟನ್ನು, ಬಲ್ಕ್ ಅಮೌಂಟನ್ನು ಒಂದು ಸಿನಿಮಾ ಮೇಲೆ ಸುರಿದು ಹಾಳು ಮಾಡೋಕ್ಕೆ ಯಾರಿಗೂ ಇಷ್ಟ ಇರಲ್ಲ ಸರ್. ಸೊ ಯಾತಕ್ಕೋಸ್ಕರ ನಾವು ಪ್ರೊಡ್ಯೂಸರ್ಸ್ ನಮ್ಗೆ ಸಿಕ್ಕಿದ್ರು ಅನ್ನೋದನ್ನು ಇಫ್ ವಿ ಥಿಂಕ್, ನಾವು ಈ ಸಿನಿಮಾ ಏನು, ಈ ಕತೆ ಯಾವ ಥರ ಟ್ರಾವೆಲ್ ಆಗುತ್ತೆ ಅನ್ನೋದನ್ನು ಒಂದು ಚಿಕ್ಕದಾಗಿ ಕ್ರೌಡ್ ಫಂಡ್ ಮಾಡಿಕೊಂಡು, ನಮ್ಮ ಸರ್ಕಲಲ್ಲಿ ಕ್ರೌಡ್ ಫಂಡ್ ಮಾಡಿಕೊಂಡು ಒಂದು ಶೋರಿಲ್ ಥರ ಪ್ರಿಪೇರ್ ಮಾಡ್ಕೊಂಡ್ವಿ. ಆ ಶೋರಿಲ್ನ ಪ್ರೊಡ್ಯೂಸರ್ಸ್ಗೆ ತೋರಿಸಿದ್ವಿ. ಎಷ್ಟು ನಿಮಿಷದ್ದು? 7 minutes. ಇಟ್ಸ್ ಅ ಕಾನ್ಸೆಪ್ಚುವಲ್ ಇದ್ರ ಥರ ಬರುತ್ತೆ. ಬಟ್ ಕಥೆ ಎಂಡ್ ಟು ಎಂಡ್ ಇತ್ತು ಅದರಲ್ಲಿ. ಸೊ ಆ ಎಂಡ್ ಟು ಎಂಡ್ ಕಥೆನ ಮಾಡಿಕೊಂಡು ಅವ್ರಿಗೆ ತೋರಿಸಿದ್ವಿ. ಸೊ ತೋರಿಸ್ಬೇಕಾದ್ರೂ ವಿ ಹ್ಯಾವ್ ಅಪ್ರೋಚ್ ಮೋರ್ ದೆನ್ 40 ಪೀಪಲ್ನ ನಾವು ಅಪ್ರೋಚ್ ಮಾಡಿದ್ದೀವಿ. ಎಲ್ರಿಗೂ ಇಷ್ಟ ಆಗಿತ್ತು. ಬಟ್
4 to 5 ಪೀಪಲ್ ಕೇಮ್ ಟುಗೆದರ್. ಇವಾಗ ಸ್ಯಾಂಡಲ್ವುಡ್ ಫಿಲ್ಮ್ಸ್ನ ನಾಗೇಶ್ ಸರ್ ಅಂತ, ವಿಶಿಷ್ಟ ಫಿಲ್ಮ್ಸ್ನ ಜಯರಾಮ್ ಪ್ರಭು ಸರ್ ಅಂತ, ನಮ್ಮ ಕೋ ಪ್ರೊಡ್ಯೂಸರ್ಸ್ ಆಗಿ ನಿತ್ಯಾನಂದ್ ಪೈ ಸರ್, ಪ್ರೇಮ್ ಕುಮಾರ್ ವಿ ಸರ್, ಕುಮಾರ್ ಸರ್, ಭರತ್ ಕೆ ಶೆಟ್ಟಿ, ಉಮೇಶ್ ಸರ್, ಈ ತರ ಹಲವಾರು ಜನ ನಮ್ಗೆ ಸಪೋರ್ಟ್ ಮಾಡಿದ್ರು. ಅಂದ್ರೆ ಅವ್ರಿಗೆ ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲ. ಈ ಪ್ರೊಡ್ಯೂಸರ್ಸ್ ಯಾರಿದ್ದಾರೋ ವಿ ವೆಂಟ್ ಟು ದೆಮ್, ಪಿಚ್ ಮಾಡಿದ್ವಿ, ಈ ತರ ಇದೆ ಆ್ಯಂಡ್ ಈ ಥರ ಫುಲ್ ಅಮೌಂಟ್ ನಮಗೆ ಅಂದರೆ ಇಷ್ಟು ಪ್ರೊಡಕ್ಷನ್ ಕಾಸ್ಟ್ ಆಗುತ್ತೆ, ಇಷ್ಟು ಪ್ರಮೋಷನ್ಸ್ಗೆ ಮಾಡಬೇಕು ಅಂತ ಇದ್ದೀವಿ. ಸೊ ಇದನ್ನು ಮಾಡಿದ್ರೆ ಅವರು ಪ್ರಾಪರಾಗಿ ನಂಬಿದ್ದು ಕತೆನಾ ಸರ್. ಸೊ ಈ ಕತೆ ಇಷ್ಟು ಚೆನ್ನಾಗಿದೆ, ಇದನ್ನ ಜನರಿಗೆ ತಲುಪಿಸ್ಬೇಕು ಅನ್ನೋ ಥಾಟ್ ಅವ್ರಿಗೂ ಬಂದಿತ್ತು. ಆ್ಯಂಡ್ ದೇ ಆಲ್ಸೋ ವಾಂಟೆಡ್ ಟು ಡೂ ಸಮಥಿಂಗ್ ಗುಡ್ ಫಾರ್ ದ ಇಂಡಸ್ಟ್ರಿ, ದೇ ವಾಂಟೆಡ್ ಟು ಕಾಂಟ್ರಿಬ್ಯೂಟ್ ಫಾರ್ ದ ಇಂಡಸ್ಟ್ರಿ. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ದಮ್. ಯಾರ ಫೇಸಸ್ಸು ಇದರಲ್ಲಿ ಪಾಪ್ಯುಲರ್ ಅಲ್ಲ, ಬಟ್ ದೇ ಕೇಮ್ ಟುಗೆದರ್ ಆ್ಯಂಡ್ ದೇ ಥಾಟ್ ಈ ಥರ ಸಿನಿಮಾ ಮಾಡಿದ್ರು ವರ್ಕ್ ಆಗುತ್ತೆ ಅಂತ ದೇ ಐಡಿಯಾ ಮಾಡಿಕೊಂಡ್ರು. ಸೊ ಹಾಗಾಗಿ ವಿ ಹ್ಯಾವ್ ಟು ಥ್ಯಾಂಕ್ ದಮ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಅವ್ರ ನಂಬಿಕೆ ಸುಳ್ಳಾಗಬಾರ್ದು ಸರ್. ಅಂದರೆ ಸಪೋಸ್ ಈ ಥರ ಸಿನಿಮಾ ಗೆದ್ದರೆ ಇನ್ನೂ ಒಂದಿಷ್ಟು ಜನರಿಗೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಬರೀ ನಮ್ಮ ಆಕ್ಟರ್ಸ್ಗೆ ಮಾತ್ರ ಅಲ್ಲ, ಎಷ್ಟೋ ಲೈಟ್ ಬಾಯ್ಸ್ ಇರ್ಬೋದು, ಎಷ್ಟೋ ಜನ ಅವ್ರ ಫ್ಯಾಮಿಲೀಸ್ಗೂ ಒಂದು ಅರ್ನಿಂಗ್ ಸೋರ್ಸ್ ಅಲ್ವಾ ಸರ್. ಆ್ಯಂಡ್ ದ್ಯಾಟ್ ವಿಲ್ ಹ್ಯಾಪನ್. ಆ್ಯಂಡ್ ಆ್ಯಸ್ ಅ ಟೀಮ್ ವಿ ಮೇಡ್ ಶೋರ್ ದ್ಯಾಟ್ ಎಲ್ಲೂ ಒಂದು ಪ್ರತ್ಯರ್ಥ ಅನ್ನೋ ಸಿನಿಮಾದಿಂದ ಯಾರ ಲೈಫ್ಗೂ ತೊಂದರೆ ಆಗಬಾರ್ದು. ಬೇಸಿಕ್ಲಿ ಅದೇ ಅಲ್ವಾ, ಬೇಸಿಕ್ ನೆಸೆಸಿಟಿ ಅದೇ. ಅಂದರೆ ನಾವು ಗೆಲ್ಲಬೇಕು, ನೋಡೋರ್ಗೂ ಎಂಟರ್ಟೈನ್ ಮಾಡಬೇಕು. ಸೊ ದಿಸ್ ಇಸ್ ದ ಕನೆಕ್ಷನ್ ವಿ ಹ್ಯಾಡ್. ಸೊ ನೀವು ಇದಕ್ಕೆ ಮುಂಚೆ ಶಾರ್ಟ್ ಫಿಲ್ಮ್ಸ್ ಮಾಡಿದ್ರಿ ಅಂತ ಹೇಳಿದ್ರು. ಓಕೆ, ನಾನೇ ಹೀರೋ ಆಗಿದ್ದೆ ಸರ್. ಒಂದರಲ್ಲಿ ಇವನು, ಒಂದರಲ್ಲಿ ಅವನು, ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ನಿಮಗೆ ಇದಕ್ಕೆ ಆಡಿಷನ್ಗೆ ಕರೆ ಬಂದಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಆಡಿಷನ್ ದೇ ಆರ್ ಲುಕಿಂಗ್ ಫಾರ್ ನನಗೆ ಒಬ್ಬ ಫ್ರೆಂಡ್ ಇದ್ದರು, ಹರ್ಷಿತ್ ಸೋಮೇಶ್ವರ ಅಂತ, ಡೈರೆಕ್ಟರ್. ಅವರಿಗೆ ಈ ಟೀಮ್, ಅವರಿಂದ ಒಬ್ಬರು ಈ ಟೀಮಲ್ಲಿ ವರ್ಕ್ ಮಾಡ್ತಿದ್ರು, ಅವ್ರ ಕಡೆಯವರು. ಸೊ ಅವ್ರು ಹೇಳಿದರು, ಕಾರ್ಕಳದಲ್ಲಿ ಹೀಗೆ ಒಂದು ಟೀಮ್ ಉಂಟು, ಒಳ್ಳೆ ಟೀಮ್, ಟ್ರೈ ಮಾಡಿ ನೋಡು, ಆಗ್ಬೋದು ಅಂತ. ಸೊ ಆಡಿಷನ್ ಹೇಗೂ ನಡೀತಿತ್ತಲ್ಲ, ನಂದು ಒಂದು ಇರಲಿ ಅಂತ ಹಾಕಿದ್ದು. ಸೆಲೆಕ್ಟ್ ಆಯಿತು. ಈ ಚಿತ್ರದ ಒಂದು ದೃಶ್ಯವೇ ಕೊಟ್ಟಿದ್ರು ಆಡಿಷನ್ಗೆ? ಇದರದ್ದೇ ಒಂದು 2 pages ಹೀಗೆ ಕಳಿಸಿದ್ರು, ವಿಡಿಯೋ ಮಾಡಿ ಕಳಿಸ್ಲಿಕ್ಕೆ ಅಂತ. ಸೊ ಓಕೆ 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 ನಿಮಗೇನು ಇಂಪ್ರೆಸ್ ಆಯಿತು ಅವ್ರ ಆಡಿಷನ್ ಕ್ಲಿಪ್ಪಲ್ಲಿ? ಆಡಿಷನ್ ಕ್ಲಿಪ್ಪಲ್ಲಿ ತುಂಬ ಕಾನ್ಫಿಡೆಂಟಾಗಿ ಪರ್ಫಾರ್ಮ್ ಮಾಡಿದ್ರು ಸರ್. ಅಂದರೆ ನಾವು ಕ್ಯಾರೆಕ್ಟರ್ಗೆ ಏನು ಬೇಕು ಅಂತ ನಾವು ರೈಟಿಂಗಲ್ಲಿತ್ತು, ಅದರದ್ದೇ ಒಂದು ಭಾಗನ ಅವ್ರಿಗೆ ಎನಾಕ್ಟ್ ಮಾಡೋದಕ್ಕೆ ಕೊಟ್ಟಿದ್ವಿ. ಸೊ ಶಿ ಪರ್ಫಾರ್ಮ್ ಜಸ್ಟ್ ಲೈಕ್ ದ ಕ್ಯಾರೆಕ್ಟರ್ ನೇಮ್ ಪ್ರಿಯಾ. ಸೊ ದಟ್ ಈಸ್ ವೈ ಅವರು ಒಳಗಡೆ ಬಂದರು. ಆ್ಯಂಡ್ ರಾಮ್ ಅವ್ರಿಗೆ ವರ್ಕ್ಶಾಪ್ ಕೊಟ್ಟರು, ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಆಯಿತು ಪರ್ಫಾರ್ಮೆನ್ಸಸ್ ಎಲ್ಲ. ಸೊ ದಟ್ ಈಸ್ ಹೌ ಶಿ ಕೇಮ್ ಇನ್. ವೆರಿ ಗುಡ್, ವೆರಿ ಗುಡ್. ರೈಟ್ಸ್, ಇದನ್ನು ಪದೇ ಹೇಳಬಾರ್ದು, ತಪ್ಪಾಗತ್ತೆ. ಬಟ್ ಇಟ್ಸ್ ಸೋ ಫ್ಯಾಸಿನೇಟಿಂಗ್ ಫಾರ್ ಮೀ ದಟ್ ಆಲ್ ಆಫ್ ಯು ಕೇಮ್ ಟುಗೆದರ್ ಆ್ಯಂಡ್ ಮೇಡ್ ಅ ಫಿಲ್ಮ್. ಅಂದರೆ ಇದು ತುಂಬ ಜನರಿಗೆ ನಂಬಿಕೆ ಕೊಡುತ್ತೆ ದಟ್ ನಾವು ಮಾಡ್ಬೋದು. ಇಲ್ಲ ಸರ್, ಅಂದರೆ ನಾನು ಇವಾಗಷ್ಟೇ ವರ್ಕ್ಶಾಪ್ ಅಂತ ಹೇಳಿದಾಗಲೂ ನಾವು ಸಿನಿಮಾ ಮಾಡಬೇಕು ಅಂತ ಕ್ಯಾಮ್ರಾ ಮುಂದೆ ಹೋಗಿ ಡೈರೆಕ್ಟಾಗಿ ಪರ್ಫಾರ್ಮ್ ಎಲ್ಲ ಮಾಡಿದ್ದಲ್ಲ ಸರ್. 1 ತಿಂಗಳು ವರ್ಕ್ಶಾಪ್ ಮಾಡಿದ್ದೀವಿ. ಆ್ಯಂಡ್ ಇಫ್ ಯು ವಾಚ್ ದ ಫಿಲ್ಮ್, ನಿಮಗೆ ಎಲ್ಲರ ಪರ್ಫಾರ್ಮೆನ್ಸಸ್ಸು ನ್ಯಾಚುರಲ್ ಆಗಿ ಕಾಣುತ್ತೆ. ಎಲ್ಲೂ ನಾಟಕೀಯವಾಗಿ ಅನ್ಸಲ್ಲ, ಅಥವಾ ಇವ್ರಿಗೆ ಪರ್ಫಾರ್ಮ್ ಮಾಡೋಕ್ಕೆ ಬರಲ್ಲ ಅಂತ ಅನ್ಸಲ್ಲ. ಸೊ ಇದ್ರ ಜೊತೆ ಒಂದಿಷ್ಟು ಸುಮಂತ್ ತಲ್ವಾರ್ ಸರ್ ಆಗಿರ್ಬೋದು, ರಮೇಶ್ ಭಟ್ ಸರ್, ನವೀನ್ ಸ್ಕ್ರಿಪ್ಟ್ ಕಳಿಸಿದ್ವಿ, ದೀಪಕ್ ರೈ ಸರ್. ಸೊ ಇವರೆಲ್ಲರೂ ಅವ್ರು ನಮ್ಮ ಜೊತೆ ಜೆಲ್ ಆದ್ರು ಚೆನ್ನಾಗಿ. ಎಕ್ಸಾಕ್ಟ್ಲಿ. ಸೊ ಅವರನ್ನ ಡೈರೆಕ್ಟ್ ಮಾಡೋದು ಹೇಗಿತ್ತು? ಇಟ್ಸ್ ನನ್ನ ಭಾಗ್ಯ ಸರ್ ಅಷ್ಟೇ. ಅಂದರೆ ರಜನಿಕಾಂತ್ ಸರ್ ಜೊತೆ ಆ್ಯಕ್ಟ್ ಮಾಡಿರೋ ಅಂಥ ಆರ್ಟಿಸ್ಟು ವಿಲನ್ ಆಗಿ. ಸೊ ಅವರು ಬಂದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದರೆ ಅವ್ರಿಗೆಲ್ಲೂ ತೊಂದರೆ ಆಗದೆ ಇರೋ ಥರ ನೋಡ್ಕೋಬೇಕು, ಅವರು ಬೇಜಾರಾಗದೇ ಇರೋ ಥರ ನೋಡ್ಕೋಬೇಕು ಅಂತ ಇತ್ತು. ಆ್ಯಂಡ್ ಆ್ಯಕ್ಚುಲಿ ಆಗಿದ್ದು ಅದನ್ನ ಅವ್ರು ಮಾಡಿದ್ರು, ನಮಗೆಲ್ಲೂ ಬೇಜಾರಾಗದೇ ಇರೋ ಥರ ನೋಡ್ಕೊಂಡ್ರು. ಅಂದರೆ ಒಂದು ತುಂಬಿದ ಕೊಳ ತುಳ್ಕಲ್ಲ ಅಂತ ಹೇಗೆ ಹೇಳ್ತಾರೋ ಅದೇ ಥರ. ಅಂದರೆ ದಟ್ ಈಸ್ ದ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ದೇ ಹ್ಯಾವ್. ಅದು ನಮ್ಗೆ ಗೊತ್ತಾಯ್ತು, ಯಾಕೆ ಅಲ್ಲಿವರೆಗೂ ಅಷ್ಟು ಬೆಳೆದಿದ್ದಾರೆ ಅನ್ನೋದು ನಮಗೆ ಗೊತ್ತಾಯ್ತು. ರಮೇಶ್ ಭಟ್ ಸರ್ ಆಗಿರ್ಬೋದು, ಇವಾಗ ನೀವು ಮಾಡಿದ್ರಲ್ಲ, ಈ ಚೇರ್ ನನಗೆ ಸಪ್ರೇಟ್ ಆಗಬೇಡ, ಇನ್ನೊಂದು ಚೇರ್ ಕೊಡಿ ಅನ್ನೋ ಥರನೇ ರಮೇಶ್ ಭಟ್ ಸರ್ಗೆ ಸಪ್ರೇಟ್ ಟ್ರೀಟ್ಮೆಂಟ್ ಬೇಕಾಗಿರಲಿಲ್ಲ. ದೇ ಆಲ್ಸೋ ಕೇಮ್, ನಮ್ಮ ಜೊತೆನೆ ಬಂದು ಕೂತು ಊಟ ಮಾಡಿದ್ರು. ಸೊ ಇವೆಲ್ಲ ನಮ್ಗೇನೆ ಇನ್ಸ್ಪೈರ್ ಆಗುತ್ತೆ. ಅಂದರೆ ಮುಂದಿನ ಜನರೇಷನ್ ಯಾವಾಗ ಬರ್ತಾರೋ ನಾವು ಅಷ್ಟೇ ಸಿಂಪಲ್ ಆಗಿರ್ಬೇಕು ಅನ್ನೋದು ನಮ್ಗೆ ಅರಿವಾಗುತ್ತೆ. ನನಗೆ ಟ್ರೈಲರಲ್ಲಿ ಆ್ಯಕ್ಚುಲಿ ನಂಬಿಕೆ ಕೊಟ್ಟಿದ್ದೂ ಇಂಥ ನಟರು ಕೂಡ ಈ ಚಿತ್ರದಲ್ಲಿದ್ದಾರೆ ಅಂತ ಗೊತ್ತಾದಾಗ, ಎಸ್ಪೆಷಲಿ ರಮೇಶ್ ಭಟ್, ಸುಮನ್ ಅವರಾಗಲಿ, ರಮೇಶ್ ಭಟ್ ಅವರ ಎಕ್ಸ್ಪೀರಿಯನ್ಸ್ ಎಲ್ಲ ಎಂಥದ್ದು, ಆ್ಯಂಡ್ ಅವರ ಶಂಕರ್ನಾಗ್ನ ಒಡನಾಟ ಎಂಥದ್ದು. ಅದರಿಂದ ಏನಾದರೂ ಅಫ್ಕೋರ್ಸ್ ಅವ್ರಿಗೆ
ಈ ಈ ಒಂದು ಅವರ ಫೇಸ್ ಆಫ್ ಲೈಫಲ್ಲಿ ಅದನ್ನೆಲ್ಲ ಶೇರ್ ಮಾಡಲಿಕ್ಕೆ ಅವರಿಗೆ ಪುರ್ಸತ್ತಿದೆಯಾ ಗೊತ್ತಿಲ್ಲ, ಬಟ್ ಎನಿ ಅನೆಕ್ಡೋಟ್ಸ್ ದಟ್ ಇಲ್ಲ ಮಾಡಿದ್ರು ಸರ್. ಅಂದರೆ ನಾವು ಅವ್ರನ್ನ ಶೂಟ್ ವ್ರ್ಯಾಪಪ್ ಆಯ್ತು, ಅವ್ರದ್ದು ಪೋರ್ಷನ್ ವ್ರ್ಯಾಪಪ್ ಆಯಿತು. ಆಮೇಲೆ ಅವ್ರನ್ನ ಬಿಡೋದಕ್ಕೆ ಅಂತ ನಾವು ಕರ್ಕೊಂಡು ಹೋಗ್ಬೇಕಾದ್ರೆ ಆವಾಗ ನಾವು ಕೇಳಿದ್ವಿ, ಸರ್ ನಿಮಗೆ ನಮ್ಮ ಟೀಮಿಂದ ಏನಾದರೂ ನಮ್ಮ ಟೀಮ್ಗೆ ಏನಾದರೂ ಕೊಡೋದಕ್ಕೆ ಫೀಡ್ಬ್ಯಾಕ್ ಇದೆಯಾ ಅಂತ ಕೇಳಿದ್ರು. ಆವಾಗ ಅವರು ಹೇಳಿದ್ರು, ನೋಡಿ ಮುಂಚೆ ಶಂಕರ್ ನಾಗ್ ಸರು ಒಂದು ದಿನಕ್ಕೆ ಇಷ್ಟು ಹೊತ್ತು ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ಆ ಒಬ್ಬ ಪರ್ಸನ್ ಅಷ್ಟು ಮಾಡಿರೋದ್ರಿಂದ ಇಂಡಸ್ಟ್ರಿನಲ್ಲಿ ಒಂದಿಷ್ಟು ಚೇಂಜಸ್ ಬಂತು. ಸೊ ನಿಮ್ಮ ಟೀಮ್ ನಾನು ಏನು ನೋಡ್ತಾ ಇದ್ದೀನೋ, ನಿಮ್ಮ ಟೀಮಲ್ಲಿ ಎಲ್ಲರೂ ಸೇರಿ ಒಂದು ಕನ್ನಡ ಸಿನಿಮಾಗೆ ಈ ಥರ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ನಿಮ್ಮ ಆ್ಯಂಬಿಷನ್ ಏನಿದೆಯೋ ಅದೇ ನಿಮ್ಮನ್ನು ಬೆಳೆಸುತ್ತೆ ಅಂತ ಹೇಳಿದ್ರು. ಸೊ ನಮ್ಗೆ ಆವಾಗ ಒಂದು ಸ್ಯಾಟಿಸ್ಫೈ ಆಯಿತು. ಅಂದರೆ ಓಕೆ, ನಾವೆಲ್ಲೂ ಲ್ಯಾಗ್ ಮಾಡ್ತಾ ಇಲ್ಲ, ಏನು ಬೇಕೋ ಅದನ್ನು ಮಾಡ್ತಾ ಇದ್ದೀವಿ ಅನ್ನೋ ಅರಿವಾಯಿತು ಸರ್. ಸರ್ ಅವರ ಎಕ್ಸ್ಪರ್ಟೈಸ್ ಬಗ್ಗೆ ಹೇಳ್ತೀನಿ. ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಆ್ಯಂಡ್ ಇವ್ರ ಜೊತೆ ಇದ್ದು ಸೀನ್ಸಲ್ಲಿ ನಾನಿದ್ದೆ. ಅವರಿಗೆ ಒಂದು ಸೀನ್ ಹಿಂಗೆ ಅಂತ ಹೇಳಿದೆ. ಅವ್ರ ಪಾತ್ರ ಏನು ಅಂತ ಹೇಳ್ಬೋದಾ? ಅವರು ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವರಿಗೆ ಒಂದು ಸೀನ್ ಸರ್ ಹಿಂಗೆ ಅಂತ ಹೇಳಿದ್ರೆ, ಅವ್ರು ಫಸ್ಟ್ ಕೇಳೋದು ಇದ್ರ ಹಿಂದೆ ಏನಾಯಿತು, ಮುಂದೆ ಏನಾಗುತ್ತೆ, ನಾನು ಯಾಕೆ ಈ ಥರ ರಿಯಾಕ್ಟ್ ಮಾಡಿ. ನಾವು ಹೀಗೆ ಸುಮ್ಮನೆ ಸರ್ ನೀವು ಬೇಜಾರಲ್ಲಿರಬೇಕು ಅಂತ ಹೇಳಿದ್ರೆ ನಾನು ಯಾಕೆ ಬೇಜಾರಲ್ಲಿದ್ದೀನಿ, ಈ ಯೂಸ್ ಟು ಆಸ್ಕ್ ಕ್ವಶನ್ಸ್, ರೈಟ್ ಕ್ವಶನ್ಸ್. ಸೊ ನನಗೆ ಅದು ತುಂಬ ಇನ್ಫ್ಲೂಯೆನ್ಸ್ ಆಯಿತು ಅಂತ ನಾನು ಕಲ್ತ್ಕೊಂಡೆ. ಅಂದರೆ ಈಗ ಇದರಲ್ಲಿ ಫೈನ್ ಕಥೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಿದೆ, ಬಟ್ ನಾವು ಎಲ್ಲೋ ಒಂದು ನಾಲ್ಕು ಏನೋ ಒಂದು ಪ್ಲೇ ಮಾಡ್ತೀವಿ ಅಥವಾ ಏನಂದರೆ ಬರೀ ನಮ್ಮ ಪಾತ್ರ ಡೈರೆಕ್ಟರ್ ಹೇಳಿದ್ದಾರೆ ಇಲ್ಲಿ ಬೇಜಾರಾಗಬೇಕು, ಇಲ್ಲಿ ಖುಷಿಯಾಗಿರಬೇಕು ಅನ್ನೋದಕ್ಕಿಂತ ಯಾಕೆ ಬೇಜಾರಾಗಿದ್ದೀನಿ, ಯಾಕೆ ಖುಷಿಯಾಗಿದ್ದೀನಿ, ಹಿಂದೆ ಮುಂದೆ ಏನಾಗಿದೆ ಕಥೆನಲ್ಲಿ ಅನ್ನೋದನ್ನು ತಿಳ್ಕೊಂಡ್ಬಿಟ್ರೆ ನ್ಯಾಚುರಲಿ ಆಗಿ ಪರ್ಫಾರ್ಮ್ ಮಾಡ್ಬೋದು. ಆ್ಯಂಡ್ ಒನ್ ಟೇಕ್ ಆರ್ಟಿಸ್ಟ್ ಸರ್ ಅವರು. ಯಾವ ಸೀನಲ್ಲೂ ಅವ್ರು ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ ಇಲ್ಲ. ಅಂದರೆ ಅವ್ರ ಮುಂದೆ ನಾವು ಆ್ಯಕ್ಟಿಂಗ್ ನಿಂತಾಗ ನಾವು ಕಳೆದೋಗಿ ಅವ್ರು ಕೊಡೋ ರಿಯಾಕ್ಷನ್ಸ್ಗೆ ನಾವು ಕಳೆದೋಗಿ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿ. ಸಿನಿಮಾದಲ್ಲಿ ಚೆನ್ನಾಗಿ ಕಾಣೋದು ಬೇರೆ, ಈಗ ಲೈವ್ ಆಗಿ ನೋಡ್ತಾ ಇದ್ರೆ ಏನೋ ಒಂದು ಸೀನಲ್ಲಿ ತುಂಬಾ ಕಮ್ಮಿ ಇದ್ರಲ್ಲಿ ಏನಾಗುತ್ತೆ, ಆಕ್ಟರ್ಸ್ ಏನೋ ಆಕ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಫೀಲ್ ಬರಲ್ಲ. ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಿದ್ದಾಗ ಅಥವಾ ಹಿಂದೆ ಮುಂದೆ ಕಥೆಗಳು ಬಂದಾಗ ಬರುತ್ತೆ. ಬಟ್ ರಮೇಶ್ ಭಟ್ ಸರ್ ಏನೋ ಒಂದು ಚಾರ್ಮ್ ಹೇಗೆ ಅಂದ್ರೆ, ಈಗ ಅಲ್ಲೊಂದು ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ನೋಡಿದಾಗ ಅದು ಆಕ್ಟಿಂಗ್ ಅಲ್ಲ, ಇಲ್ಲೇನೋ ಈ ಥರ ಸೀನ್ ಆಗಿದೆ ಅದಕ್ಕೆ ಅವ್ರು ಈ ಥರ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಂಡ್ ನಿಮ್ಮ ತಂದೆನೇ ಹಾಗೆ ಮಾತಾಡಬಹುದು ಅಂತ ಅನ್ಸೋ ರೀತಿಯಲ್ಲಿ ಭಾವನೆ ಆಗ್ಬೋದು. ಇದೆ ಇದೆ. ನಿಮಗೆ ಈ ರೀತಿ ಯಾರಾದರೂ ಹಿರಿಯ ನಟರ ಜೊತೆ ಕೆಲಸ ಮಾಡ್ಲಿಕ್ಕೆ ಸಿಗ್ತಾ ಈ ಚಿತ್ರದಲ್ಲಿ? ಸುಮಂತ್ ಅಲ್ವಾರ್ ಸರ್. ಓ, ಅವ್ರೇನು ಅವ್ರು ನಿಮ್ಮ ತಂದೆ? ನಮ್ಮ ತಂದೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಅವರನ್ನು ಬರೀ ಮೂವೀಸಲ್ಲಿ ಚಿಕ್ಕಂದಿನ ನೋಡಿ ಬಂದದ್ದು ಮಾತ್ರ. ಆ ವಿಲನ್ ಕ್ಯಾರೆಕ್ಟರ್ ಅದೆಲ್ಲ ಮಾಡುವಾಗ ಮುಂಚೆ ಫುಲ್ ಅವರು ನೋಡಿದ್ರೇ ಭಯ ಆಗ್ತಿರೋದು, ಟಿ ವಿಯಲ್ಲಿ ನೋಡುವಾಗಲೇ. ರಿಯಲ್ ಆಗಿ ನೋಡುದಂದ್ರೆ ಮತ್ತು ಸಹ ಭಯ. ಹಾಗೆ ಅನ್ಕೊಂಡಿದ್ದೆ ಭಯ ಆಗ್ಬೋದು ನನಗೆ. ಅವ್ರು ನನಗಿಂತ ಟಾಲ್ ಇದ್ದಾರೆ. ಅವ್ರ ಜೊತೆ ಮಾಡೋದು ಅಂತ ಹೇಳುವಾಗ ಸ್ವಲ್ಪ ಟೆನ್ಷನ್ ಇತ್ತು, ನೋಡಿದ್ರೇ ಭಯ ಆದರೆ ಹೇಗೆ ಅಂತ. ಸೀನಿಯರ್ ಆರ್ಟಿಸ್ಟ್ ಬೇರೆ. ಬಟ್ ಥ್ಯಾಂಕ್ ಗಾಡ್ ನನಗೆ ಭಯ ಆಗಲಿಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ. ಅವ್ರ ಜೊತೆ ಮಿಂಗಲ್ ಆಗಿ ನನಗೆ ಸಹ ಅದೇನು ಫ್ಲೋ ಏನೋ ಗೊತ್ತಿಲ್ಲ ಸಿಕ್ತು. ಆ್ಯಂಡ್ ಭಾರಿ ಖುಷಿ. ಫಸ್ಟ್ ಈಗ ಸೆಕೆಂಡ್ ಮೂವಿಯಲ್ಲಿ ಈ ಥರ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಆ್ಯಕ್ಟ್ ಮಾಡೋದು, ಮತ್ತು ನವೀನ್ ಡಿ ಪಟೇಲ್ ಸರ್ ಅವ್ರ ಜೊತೆ ಫುಲ್ ಗ್ರೇಟ್ಫುಲ್. ಸುಮಂತ್ ಅಲ್ವಾರನ್ನು ಕರೆಯೋ ಸೀನಲ್ಲಿ ಲೈಕ್ ನಾನು ಹೀಗೆ ಮೆಸೇಜ್ ಮಾಡ್ತಾ ಡೈರೆಕ್ಟರ್ ಕಳಿಸ್ದೆ, ಶಶಿಕಾಂತ್ ಕ್ಯಾರೆಕ್ಟರ್ಗೆ ಈ ಆರ್ಟಿಸ್ಟ್ ಓಕೆ. ರಿಪ್ಲೈ ಬಂತು, ಏನು ಬ್ರೋ ರಜನಿಕಾಂತ್ ಸರ್ ಜೊತೆ ವಿಲನ್ ಮಾಡಿದವರು ಅವ್ರು ಬರ್ತಾರ? ನಂಗೊಂದು ಕಾಂಟ್ಯಾಕ್ಟ್ ಸಿಕ್ಕಿತ್ತು, ನೋಡೋಣ ಟ್ರೈ ಮಾಡೋಣ ಅಂದ್ಕೊಂಡು ವಿ ಬೋತ್ ಟ್ರೈಡ್ ಆ್ಯಂಡ್ ಅವರು ಒಪ್ಕೊಂಡು ಬಂದರು. ಬಟ್ ಇದರಲ್ಲಿ ಯಾರನ್ನು ಒಪ್ಸೋದು ಕಷ್ಟವಾಗಿತ್ತು? ಪ್ರೊಡ್ಯೂಸರ್ನ ಒಪ್ಸೋದು. ಈಗ ಆಡಿಯನ್ಸ್ನ ಒಪ್ಸಕ್ ಟ್ರೈ ಮಾಡ್ತಾ ಇದ್ದೇವೆ, ಒಪ್ಪಿದಾರ ಇಲ್ಲ? ಬಟ್ ಅದೇ ನಾವಿಲ್ಲಿ ಏನು ಒಪ್ಸಿದ್ರು ಅದು ವರ್ಕ್ ಆಗಲ್ಲ, ಅವ್ರ ಫಿಲ್ಮ್ ಅನ್ನ ನೋಡಿನೇ ಅದು ವರ್ಕ್ ಆಗಬೇಕು. ಸರಿ, ಈಗ ಸ್ವಲ್ಪ ಬರವಣಿಗೆಯ ಬಗ್ಗೆ ಮಾತಾಡೋಣ. ಇವ್ರದೊಂದು ಮೂಲ ಒಂದು ಐಡಿಯಾ ಇತ್ತು, ಅದರಲ್ಲಿ ಕ್ರೈಮ್ ಇತ್ತು, ಬಟ್ ಅದಕ್ಕೆ ಹೆಚ್ಚು ಒಂದು ಕ್ರೈಮ್ ಥ್ರಿಲ್ಲರ್, ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಆ ಒಂದು ಜಾನ್ರನ್ನ ಕೂಡ ಆ್ಯಡ್ ಮಾಡಿದ್ರಿ ಅಂತ. ನನಗೆ ಒಂದು ಈ ಈ ಈ ಎರಡು ಜಾನ್ರ ಬ್ಲೆಂಡ್ ಇದೆಯಲ್ಲ, ಒಂದು ಲೆಟ್ಸ್ ಎ ಕಮಿಂಗ್ ಆಫ್ ಏಜ್ ಅಥವಾ ಒಂದು ರಾಮ್ ಕಾಮ್ ಝೋನಲ್ಲಿ, ಒಂದು ಕಾಲೇಜ್ ಕಾಮಿಡಿ, ಒಂದು ಕಾಲೇಜ್ ಕೇಪರ್, ಕ್ಯಾಂಪಸ್ ಕೇಪರ್ ಆ ಝೋನಲ್ಲಿ ಒಂದಿದ್ರೆ, ಇನ್ನೊಂದು ಇದು. ಆ ಜಾನ್ರ ಮಿಕ್ಸನ್ನು ನೀವು ಹೇಗೆ ಬರವಣಿಗೆಯಲ್ಲಿ ಹೌ ಡಿಡ್ ಯು ಅಪ್ರೋಚ್ ದಟ್? ಅಂದರೆ ನನಗೇನು ಅನ್ಸುತ್ತೆ ಅಂದರೆ, ನಿಮ್ಮ ಹತ್ರ ನಾನೇ ಕೊಟ್ಬಿಡ್ತಾ ಇದ್ದೀನಿ, ಜಸ್ಟ್ ನಿಮ್ಮ ಸ್ಕ್ರೀನ್ ಪ್ಲೇ ಹೇಗೆ ಮಾಡ್ಕೊಂಡಿದ್ದೀರಿ ಅಂದರೆ, ಫ್ರಮ್ ಹೌ ದಿ ಫಿಲ್ಮ್ ಸ್ಟಾರ್ಟ್ಸ್ ಅದು ನಿಮ್ಮ ಆ್ಯಂಕರ್ ಆದ್ದರಿಂದ ಐ ಥಿಂಕ್ ಇದನ್ನ ಇಂಟರ್ಲೇಸ್ ಮಾಡ್ತಾ ಮಾಡ್ತಾ ಹೋಗ್ಬೋದಿತ್ತೇನೋ. ನಾವು ಆ್ಯಕ್ಚುಲಿ ಸ್ಟೋರಿ ಬರ್ದಾದ್ಮೇಲೆ ಪುನಃ ಒಂದೊಂದು ಸೀನಿಗೆ ಗ್ರಾಫ್ಸ್ ಬರೀತಿದ್ವಿ.
ಅಂದರೆ ಹೆಂಗೆ ಹೋಗ್ತಾ ಇದೆ, ಎಲ್ಲಿ ಬೋರ್ ಆಗ್ತಿದೆಯಾ, ಎಮೋಷ್ನಲ್ ಸೀನ್ಸ್ ಎಲ್ಲಿ ಹೋಗ್ತಾ ಇದೆ, ನಾವೇ ಒಂದು ಆಡಿಯನ್ಸ್ ಥರ ಹೆಂಗೆ ಹೋಗ್ತಾ ಇದೆ ಅಂತ ಥಿಂಕ್ ಮಾಡ್ತಿದ್ದೀವಿ. ನಾನು ಇದನ್ನು ಮೆಟಾಫರಿಕಾಗಿ ಹೇಳಬೇಕು ಅಂದರೆ, ಇವಾಗ ಒಂದು ಊಟ, ನಿಮ್ಗೊಂದು ಊಟ ಕೊಟ್ಟಿದ್ದೀವಿ ವಿಚ್ ಇಸ್ ಸಿನಿಮಾ. ಸೊ ಕಾಲೇಜ್ ಲೈಫ್ ಸ್ಟೋರಿ ಒಂದು ರೈಸ್ ಆ್ಯಂಡ್ ಸಾಂಬಾರು ಅಂತ ಅಂದ್ಕೊಳ್ಳೋಣ. ಸೊ ನಾನು ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ರೈಸ್ ಆ್ಯಂಡ್ ಸಾಂಬಾರೇ ತಿನ್ನಿ ಅಂದರೆ ಯು ವಿಲ್ ಗೆಟ್ ಬೋರ್ಡ್ ಇನ್ ಬಿಟ್ವೀನ್. ಸೊ ನಿಮಗೆ ಸ್ವಲ್ಪ ಉಪ್ಪಿನಕಾಯಿ ಅಥವಾ ಸ್ವಲ್ಪ ಹಪ್ಪಳನೋ, ನಾನ್ ವೆಜಿಟೇರಿಯನ್ ಆದರೆ ಕಬಾಬೋ ಏನೋ ಒಂದು ಬೇಕು. ಸೊ ಹಾಗಂತ ನಾನು ರೈಸೆಲ್ಲ ತೆಗೆದ್ಬಿಟ್ಟು ಬರೀ ಕಬಾಬು ಸೈಡ್ಸೇ ಇಟ್ಬಿಟ್ರೆ ನಿಮ್ಗೆ ಅದನ್ನು ಎಷ್ಟಂತ ತಿಂತೀರಾ? ಸೊ ನೀವೊಂದು ಊಟ ಮಾಡ್ತಿರ್ಬೇಕಾದ್ರೆ ಓಕೆ ಒಂದು 4 ತುತ್ತು ರೈಸ್ ತಿಂದ್ರಿ, ಓಕೆ ಆ ಗ್ರಾಫಲ್ಲಿ ನೋಡಿದ್ವಿ, ಓಕೆ ಇವಾಗ ಒಂದು ಕಬಾಬ್ ಪೀಸ್ ಬೇಕು, ಸೊ ಕಬಾಬ್ ಹಾಕಿದ್ವಿ. ಅಂದರೆ ಸ್ಟೋರಿನ ಮಾತ್ರ ಆಲ್ರೆಡಿ 2 ಶೇಡಲ್ಲಿತ್ತು, ಬಟ್ ಅದನ್ನು ಎಲ್ಲೆಲ್ಲಿ ಬ್ಲೆಂಡ್ ಆಗಬೇಕು ಅನ್ನೋದಲ್ಲ. ಮತ್ತು ಸುಮ್ಮನೆ 2 ಶೇಡ್ ಇಟ್ಕೊಂಡು ಮಾಡಿರುವಂಥದ್ದಲ್ಲ. ಆ್ಯಂಡ್ ಬೋತ್ ಸ್ಟೋರೀಸ್ ಆರ್ ರಿಲೇಟೆಡ್ ಟು ಮಚ್ ಆ್ಯಂಡ್ ಆಡಿಯನ್ಸ್ ಗೆಸ್ ಮಾಡಿರಲ್ಲ. ಸೊ ಆ ಥರ ಇದೆ. ನನಗೆ ಇನ್ನೊಂದು ಹಿಡಿಸಿದ್ದೇನು ಅಂದರೆ, ಟ್ರೈಲರಲ್ಲಿ ಅದೇ ನಾನು ಆಗಲೇ ಹೇಳ್ತಿದ್ದ ಹಾಗೆ ನಿಮ್ಮ ಪಾತ್ರಕ್ಕೂ ಕೂಡ ನೀವು ಇದರಲ್ಲಿ ಒಂದು ಪೊಲೀಸ್ ಪಾತ್ರ ಮಾಡಿದ್ದೀರಿ ಅಲ್ಲ, ಆ್ಯಂಡ್ ಆತ ಇನ್ವೆಸ್ಟಿಗೇಟ್ ಮಾಡೋಕೆ ಬಂದಿದ್ದಾನೆ ಈ ಒಂದು ಆಕ್ಸಿಡೆಂಟ್ ಅಂತ ಅಲ್ವಾ? ಆಕ್ಸಿಡೆಂಟ್ ಅಂತ ಅಲ್ಲಿ ಫಸ್ಟ್ ಏನು ಆ ಜನಗಳು ಸೇರಿರ್ತಾರೆ. ಅಲ್ಲ, ನಾನು ಪ್ರೇಕ್ಷಕನಾಗಿ ಫಿಲ್ಮ್ ಫಸ್ಟ್ ನೋಡ್ಬೇಕಾದ್ರೆ ನನಗೆ ಆಕ್ಸಿಡೆಂಟ್ ಅಂತ ಗೊತ್ತಾಗುತ್ತಲ್ವಾ? ಸೊ ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ ಬರೋದೊಬ್ಬ ಆ ಊರಿಗೆ ಬಂದಂತ ಹೊಸ ಎಸ್ಐ. ಕರೆಕ್ಟ್. ಅಂಡ್ ಅಲ್ಲಿ ಅದ್ರಲ್ಲಿ ನಂಗೆ ಇಷ್ಟ ಆಗಿದ್ದೇನು ಅಂದ್ರೆ, ನಿಮ್ಮ ಪಾತ್ರಕ್ಕೂ ಒಂದು ಎಮೋಷನಲ್ ಔಟ್ಬರ್ಸ್ಟ್ ಆಗುತ್ತೆ ಅಲ್ವಾ? ಟಿಪಿಕಲಿ ನೀವು ಬರೀ ಒಂದು ಪೊಲೀಸ್ ಪಾತ್ರವೇ ಆಗಿದ್ರೆ ಅಂಡ್ ಈ ಕಥೆಯಲ್ಲಿ ಬರೀ ಆ ಕ್ರೈಮನ್ನು ಇನ್ವೆಸ್ಟಿಗೇಟ್ ಮಾಡೋಕೆ, ಆಕ್ಸಿಡೆಂಟ್ನ ಇನ್ವೆಸ್ಟಿಗೇಟ್ ಮಾಡೋಕ್ಕೋ ಏನೋ ಬಂದಿದ್ರೆ ನಿಮಗೆ ಎಮೋಷನಲ್ ಬಾಂಡಿಂಗ್ ಇರಬಾರ್ದು. ಬಟ್ ಇದರಲ್ಲಿ ಇದ್ದ ಹಾಗಿತ್ತು. ಆ ಸಿನಿಮಾ ನೋಡ್ಬೇಕು, ಕತೆ ಹಾಗೆ ಟ್ರಾವೆಲ್ ಆಗುತ್ತೆ. ಅದೇ ನೈಸ್. ಓಕೆ, ಸೊ ಈಗ ಇವರೊಂದು ಊಟದ ಉದಾಹರಣೆ ಕೊಟ್ರಲ್ಲ, ನನಗೆ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಗೊತ್ತಾ ಚಿತ್ರಗಳಲ್ಲಿ, ಆ ಉಪ್ಪಿನಕಾಯಿ ಹಪ್ಪಳ ಅದನ್ನ ಸೇರಿಸ್ಲಿಕ್ಕೆ ಹೋದಾಗ ಅಲ್ಲಿ ಕೆಲವೊಮ್ಮೆ ಅಲ್ಲ, ತುಂಬ ಸಲ ಅಲ್ಲಿ ಎಡವಟ್ಟಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಕಾಮಿಡಿ ಒಂದು ಆ ಒಂದು ದೃಶ್ಯದಲ್ಲಿ ಅಥವಾ ಆ ಒಂದು ಚಿತ್ರದ ಟ್ರೀಟ್ಮೆಂಟ್ಗೇನೆ ಅಲ್ಲಿ ಒಂದು ಡಬಲ್ ಮೀನಿಂಗ್ ಕಾಮಿಡಿ ಬೇಕಾಗಿರ್ಲಿಕ್ಕೆ ಇಲ್ಲ, ಬಟ್ ಅದನ್ನ ಆ್ಯಡ್ ಮಾಡಿರ್ತಾರೆ. ಅದಕ್ಕೆ ಆ್ಯಡ್ ಮಾಡೋದಕ್ಕೆ ಕಾರಣ ಇರುತ್ತೆ ಅವ್ರಿಗೆ ಪಾಪ, ಏನೊಂದು ಸರಿ ಅಲ್ಲಿ ಆಡಿಯನ್ಸ್ ನಗಿಸ್ಬೇಕು ಅನ್ನೋ ಥರದ್ದು. ಈ ಪರ್ಟಿಕ್ಯುಲರ್ ಈ ಉಪ್ಪಿನಕಾಯಿ ಹಪ್ಪಳ ಅದನ್ನು ಸೇರಿಸೋದ್ರಲ್ಲಿ ನಿಮ್ಮ ಜಡ್ಜ್ಮೆಂಟ್ ಹೇಗೆ ಮಾಡ್ತೀರಿ ಅಂತ? ಸರ್, ಬೇಸಿಕ್ಲಿ ಜನರಿಗೊಂದು ಫುಲ್ ಮೀಲ್ಸ್ ಕೊಟ್ಟಾಗ ಅವ್ರು ಹೊಟ್ಟೆ ತುಂಬೋ ಥರ ಊಟ ಕೊಟ್ರೇನೆ ಇಷ್ಟಪಡ್ತಾರೆ. ಸೊ ನಾವು ಹೊಟ್ಟೆ ತುಂಬಷ್ಟು ಊಟ ಕೊಟ್ಬಿಟ್ಟಿದ್ದೀವಿ. ಸೊ ಏನು ಬೇಕೋ ಅವ್ರು ಚೂಸ್ ಮಾಡ್ಕೊಳ್ಬೋದು. ಇವಾಗ ಆಫ್ಕೋರ್ಸ್ ಒಂದು ಸಿನಿಮಾದಲ್ಲಿ 100% ಆಡಿಯನ್ಸ್ನ ಸ್ಯಾಟಿಸ್ಫೈ ಮಾಡುವಂಥ ಸಿನಿಮಾ ಯಾವುದೂ ಇಲ್ಲ. 90%, 95% ಇಷ್ಟ ಆಗುವಂಥ ಸಿನಿಮಾ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಡನ್. ಕೆಲವ್ರಿಗೊಂದು ಉಪ್ಪಿನಕಾಯಿ ಇಷ್ಟ ಆಗಿಲ್ಲದೆ ಇರ್ಬೋದು, ಬಟ್ ಅದು ಇರುತ್ತೆ. ಪ್ಲೇಟಲ್ಲಿ ಒಂದು ಫುಲ್ ಮೀಲ್ಸ್ ಅಂತ ಇದ್ದಾಗ ಯಾವುದೋ ಒಂದು ವೇಸ್ಟ್ ಆಗುತ್ತೆ, ಅಟ್ಲೀಸ್ಟ್ ಒಂದು ಮೆಣಸಿನ್ಕಾಯಿ ಆದರೂ ತೆಗೆದು ಹಾಕೊಂಡಿರ್ತೀವಿ. ಸೊ ಆ ಥರ ಅಂದರೆ ನಾವು ಊಟ ಮಾಡಿದ್ರೆ ಏನು ತಿಂತೀವಿ ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡಿದ್ವಿ ಬೇಸಿಕಲಿ. ಅಂದರೆ ನಾವು ಆಡಿಯನ್ಸ್ ಆಗಿ ನೋಡೋದಾದರೆ, ನನ್ನ ಕತೆ ಅಲ್ಲ, ಈ ಕತೆ ಹಿಂಗೆ ಬರ್ತಾ ಇದೆ, ಇಲ್ಲಿ ಸಡನ್ ಆಗಿ ಇದು ಬರುತ್ತೆ, ನನಗೆ ಇಷ್ಟ ಆಗತ್ತಾ ಇಲ್ಲ. ಆ್ಯಂಡ್ ಇದು ನನ್ನೊಬ್ಬಂದಲ್ಲ, ಲೈಕ್ ರೈಟರ್ಸ್ ಆಗಿ ನಾವು 2 ಮೇಜರ್ ಇದ್ರಿ, ಆ್ಯಂಡ್ ಇನ್ನೊಂದು 4-5 ಜನ, ಇವನ್ ಅಕ್ಷಯ್ ನಾವು ಕರೆದು ಕೂರಿಸ್ಕೊಳ್ತಿದ್ವಿ, ಯಾಕೆ ಖಾಲಿ ಇರ್ತೀವಿ ಅವ್ರು ಕುತ್ಕೋ. ಲೈಕ್ 1% ಅವ್ರು ಆ್ಯಡ್ ಮಾಡೋದು. ಈಗ ಅವ್ರ ಕ್ಯಾರೆಕ್ಟರ್ ಆ್ಯಂಡ್ ಕಥೆನಲ್ಲಿ ಟ್ರಾವೆಲ್ ಆಗೋದ್ರಿಂದ ಅವ್ರಿಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಆ ಕ್ಯಾರೆಕ್ಟರ್ನ ಫೀಲ್ ಮಾಡ್ಕೊಳ್ಳೋಕ್ಕಾಗತ್ತೆ, ಅಥವಾ ಮುಂಚೆನೇ ಹಿ ವಿಲ್ ಬಿ ಪ್ರಿಪೇರ್ಡ್. ಆ್ಯಂಡ್ ಅವರು ಥಿಂಕ್ ಮಾಡ್ತಾರೆ, ಇವಾಗ ನಾನು ಪೊಲೀಸ್ ಆಗಿದ್ದರೆ ಇಲ್ಲಿ ಹಿಂಗೆ ಮಾಡ್ತಿದ್ದೆ, ಅಥವಾ ಈ ಥರ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಿದ್ರು. ಆ 1%ನು ಲೈಕ್ ಇವ್ರು ಹೇಳಿದ್ರು 90% ಇರೋದು 91 ಆಯಿತು. ಆ ಥರ ನಾವು ಒಂದು 4-5 ಜನ ರೈಟರ್ಸ್ ಕುತ್ಕೊಂಡು ಅಂದರೆ ರಿಫೈನ್ ಮಾಡಿ. ಹಾಗೇನೆ ಇಲ್ಲಿ ಪೊಲೀಸ್ ಪ್ರೊಸೀಜರಲ್ ಬಗ್ಗೆ ಏನಾದ್ರು ತಿಳ್ಕೊಬೇಕಾಗಿತ್ತು ಅಂತ? ಹೌದು ಸರ್, ವಿ ಹ್ಯಾವ್ ರಿಸರ್ಚ್. ಅಂದರೆ ಒಂದಿಷ್ಟು ಎಲಿಮೆಂಟ್ಸ್ಗಳಿವೆ. ಪೊಲೀಸ್ಗೆ SIಗೆ ಯೂಶ್ವಲಿ ಬ್ಯಾಂಗ್ಳೂರಲ್ಲಿ ಗನ್ ಎಲ್ಲ ಕೊಡಲ್ಲ, ಬಟ್ ಊರ ಕಡೆ ಸಿನ್ಸ್ ದ ಇನ್ಸ್ಪೆಕ್ಟರ್ ಇರಲ್ಲ, ಒಂದು ಊರಿಗೆ SI ಅಂತ ಅಸೈನ್ ಮಾಡಿರ್ತಾರೆ ರೂರಲ್ ಟೌನ್ಸಲ್ಲೆಲ್ಲ, ಆವಾಗ ಅವ್ರಿಗೆ ಗನ್ಸ್ ಕೊಟ್ಟಿರ್ತಾರೆ. ಸೊ ಈ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡೇ ಮಾಡಬೇಕಾಯ್ತು. ಅಂದರೆ ಸುಮ್ಮನೆ ಆರ್ಟಿಫಿಷಿಯಲ್ ಆಗಿ ಒಂದು ಏನೋ ತೋರ್ಸೋದ್ಕಿಂತ ರಿಸರ್ಚ್ ಮಾಡಿ ಪ್ರಾಪರ್ ಆಗಿ ಇರೋ ಥರ ನ್ಯಾಚುರಲಿಸ್ಟಿಕ್ ಆಗಿ ತೋರಿಸ್ಬೇಕು ಅನ್ನೋದು ಒಂದು. ಸರ್, ನೀವು ಹೇಳಿದ್ರಲ್ಲ ಇವಾಗ ಉಪ್ಪಿನಕಾಯಿ ಬೇಡವಾಗಿತ್ತು ಅಂತ, ಇವಾಗ ನಾವು ಈ ಥರ ಮಿಸ್ಟೇಕ್ಸ್ ಮಾಡಿದ್ರೆ ಅದೇ ನಾವು ರಾಂಗ್ ಟೈಮಲ್ಲಿ ಹಾಕೋ ಉಪ್ಪಿನಕಾಯಿ. ಅಂದರೆ ನಮ್ಮ ಕತೆಗೆ ಚೆನ್ನಾಗಿ ಬರುತ್ತೆ ಅಂತ ಒಬ್ಬ SI ಬಂದು 10 ಜನ ಕೊಡಿತಾನೆ ಅಂತ ನಾವು ಮಾಡಿಬಿಟ್ರೆ, ನಾವು ಅಲ್ಲಿ ಇಂಟೆನ್ಷನಲ್ ಅವ್ರಿಗೆ ರೈಸ್ ಬೇಕು, ನಾವು ಉಪ್ಪಿನಕಾಯಿ ಕೊಡ್ತಾ ಇದ್ದೀವಿ. ಸೊ ಆ ಥರ ನಾವು ಸ್ವಲ್ಪ ಥಾಟ್ ಪ್ರೊಸೆಸ್ಸಲ್ಲಿ. ನನಗೆ ಇದು ಹೇಳಿ, ಈಗ ಅಲ್ಲೇ ನೀವು ಪೋಸ್ಟರಲ್ಲೇ ಹಾಕಿದ ಹಾಗೆ 2 ಜಾನ್ರಾ ಇದೆ, ಬಟ್ ಇದರ ಚಿತ್ರ ಹೇಗೆ
ಅಂತ್ಯವಾಗಬೇಕು, ಅದರ ಮುಕ್ತಾಯ ಹೇಗಾಗಬೇಕು ಅನ್ನೋದು ಯಾವಾಗ ನಿಮಗೆ ಬಂದು ಫಸ್ಟೇ ಬಂದ್ಬಿಟ್ಟಿತ್ತು? ಇಲ್ಲ ಸರ್, ನಾವು ಕ್ಲೈಮ್ಯಾಕ್ಸ್ಗೆ ಒದ್ದಾಡದಷ್ಟು ಯಾರು ಒದ್ದಾಡಿಲ್ಲ. ಅಂದರೆ ಆ ಥರ ವರ್ಕ್ ಮಾಡಿದ್ವಿ, ಎಷ್ಟೋ ಜಗಳ ಮಾಡಿದ್ದೀವಿ, ಒಂದು 3 ದಿವಸ ಮಾತೆಲ್ಲ ಬಿಟ್ಬಿಟ್ಟಿದ್ದೀವಿ. ಸೊ ಆಮೇಲೆ ಇಲ್ಲ ಇದು ಈ ಥರ ಆದರೆ ಪ್ರಾಪರ್ ಆಗಿ ಒಂದು ಎಂಡಿಂಗ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಜಸ್ಟಿಫೈ ದ ಸ್ಕ್ರಿಪ್ಟ್ ಅನ್ನೋ ಥರ ಆದ್ಮೇಲೆ ನಾವೊಂದು ಇವರಿಗೆಲ್ಲ ತಲೆ ಹುಳ ಬಿಟ್ಬಿಟ್ಟಿದ್ವಿ, ಕ್ಲೈಮ್ಯಾಕ್ಸ್ ಹುಡುಕ್ಲೇಬೇಕು ಇಲ್ಲಾಂದ್ರೆ ಸಿನಿಮಾ ಸ್ಟಾರ್ಟ್ ಆಗಲ್ಲ ಅಂತ. ಆ್ಯಂಡ್ ನಮಗೆ ಇವತ್ತು ಕ್ಲೈಮ್ಯಾಕ್ಸ್ ಲಾಕ್ ಆಯಿತು, ಓ ಇವತ್ತು ಚೆನ್ನಾಗಿದೆ ಅಂತ ಅನಿಸ್ತು. ನಾಳೆ ಮತ್ತೆ ಆ ಗ್ರಾಫ್ ನೋಡ್ಕೊಂಡು ಬರ್ತೀವಲ್ಲ, ಅವಾಗ ಇಲ್ಲ ಚೆನ್ನಾಗಿಲ್ಲ, ಈ ಥರ ಆರ್ಟಿಫಿಷಿಯಲ್ ಥರ ಕಾಣ್ತದೆ ಆ ಥರ. ಇವರು ಹೆಂಗಿತ್ತಂದ್ರೆ ಮನೆಗೆ ಹೋಗ್ತಿದ್ರು, ಇವಾಗ ನಾವು ಅವಾಗ ಕ್ಯಾರೆಕ್ಟರ್ಗೆ ಪ್ರಿಪೇರ್ ಆಗಬೇಕು ಅಂತ ನಾನು ಲೀನ್ ಆಗ್ತಿದ್ದೆ, ಇವರು ಸ್ವಲ್ಪ ಜೊತೆಗೆ ಜಿಮ್ಗೆಲ್ಲ ಹೋಗ್ತಿದ್ವಿ. ಅಲ್ಲಿ ಅಂದರೆ ನನಗೆ ಬಲ್ಕ್ ಆಗಬಾರ್ದು, ಕಾಲೇಜ್ ಸ್ಟೂಡೆಂಟ್ ಥರ ಕಾಣಬೇಕು, ಆ ಥರ ಸ್ವಲ್ಪ ಎಕ್ಸಸೈಸು ಡಯಟ್ ಎಲ್ಲ ಆ ಥರ ಮಾಡ್ತಿದ್ವಿ. ಅಲ್ಲಿನೂ ನಾವೇನೋ ಒಂದು ಎಕ್ಸಸೈಸ್ ಮಾಡ್ತಾ ಇರ್ಬೇಕಾದ್ರೆ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಇವನು ಅಕ್ಷಯ್ ಚೆಸ್ಟ್ ಹೊಡಿತಾ ಇರ್ತಾನೆ, ರಾಮ್ಬಾಯಿ ಇಲ್ಲಿ ಹೀಗಾದ್ರೆ ಹೇಗೆ, ಬೇಡ ರಾತ್ರಿ 12 ಗಂಟೆ 1 ಗಂಟೆಗೆ ಮನೇಲಿ ಇರ್ತಾರೆ, ಕಾಲ್ ಮಾಡ್ತಾರೆ, ಅರ್ಜುನ್ ಬಾಯಿ ಇದು ಇಲ್ಲಿ ಹೀಗೆ ಆದರೆ ಹೇಗೆ, ಪ್ರತಿಯೊಬ್ಬರು ಯಾವಾಗೂ ಕಾಲ್ ಮಾಡ್ತಾರೆ. ಆ ಥರ ಒಂದು ದಿನ ಒನ್ ಫೈನ್ ಡೇ ಎಲ್ಲರೂ ಒಂದು ಕ್ಲೈಮ್ಯಾಕ್ಸ್ ಡಿಸೈಡ್ ಮಾಡಿ ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಸೂಪರ್ ಆಗಿದೆ ಅಲ್ಲ ಇದು ಅಂತ ನಮ್ಗೆ ಯಾವಾಗ ಅನ್ನಿಸ್ತೋ ಆವತ್ತು ಕ್ಲೈಮ್ಯಾಕ್ಸ್ ಅದೇ ಎಲ್ಲ ಗ್ರಹನ ಒಂದು ಲೈನ್ ಅಲ್ಲಿ ಸೇರುತ್ತಲ್ವಾ ಆ ಫೀಲಿಂಗ್. ಅದೇ ಜನರಿಗೊಂದು ಕ್ಲೈಮ್ಯಾಕ್ಸ್ ಫೈನಲ್ ಆಗಿ ಒಂದು ಸ್ವೀಟ್ ಕೊಟ್ಟು ಪ್ರಾಪರ್ ಆಗಿ ಒಂದು ಪಾಯಸ ಎಲ್ಲ ಬಡಿಸ್ಬಿಟ್ಟು ಕಳಿಸ್ತೀವಿ. ನಿಮ್ಮ ಕೆಲಸ ಏನಿದ್ದು ಬರೀ ಆಕ್ಟಿಂಗ್ ಮಾಡೋದು, ಇದೆಲ್ಲ ಮಾಡಿದ್ರೆ ಅಂದರೆ ಆ ಇಡೀ ಜರ್ನಿಯಲ್ಲಿ ನಾನು ಇರಲೇ ಇಲ್ಲ. ಒಂದು 15 ಡೇಸ್ ಹಿಂದೆ ನಾನು ಜಾಯ್ನ್ ಆದದ್ದು. ಸೊ ಅದೆಲ್ಲ ಸ್ಟ್ರಗಲ್ ಈಗ ಇವ್ರು ಹೇಳುವಾಗ ನನಗೆ ಅಂತ ಅನಿಸ್ತದೆ, ಬಟ್ ಆ ಇದ್ರಲ್ಲಿ ನಾನು ಇರಲಿಲ್ಲ. ಬಟ್ ನೀವು ಅಫ್ಕೋರ್ಸ್ ಆ ಒಂದು ಚಿತ್ರವನ್ನು ಮಾಡಿದ್ರಿ, ಬಟ್ ನಿಮಗೆ ನಟನೆ ಒಳಗಡೆ ಇಂಟ್ರೆಸ್ಟ್ ಹೇಗೆ ಬಂತು? ಅದು ಚಿಕ್ಕಂದಿಂದ ಇತ್ತು, ಬಟ್ ನಮ್ಮ ಸೈಡ್ ಊರ ಕಡೆ ಎಲ್ಲ ಈ ಫಿಲಮ್ ಅದಕ್ಕೆಲ್ಲ ಸ್ವಲ್ಪ ಹೋಗೋರು ಕಮ್ಮಿ. ಈವನ್ ನನ್ನ ಫ್ಯಾಮಿಲಿಯಲ್ಲಿ ಕೂಡ ಯಾರು ಸಹ ಇಲ್ಲ ಹೋಗುವವರು. ಈಗ ನಂಗೆ ಹೋಗಬೇಕು ಅಂತ ಹೇಳಿದ್ರು ಸಹ ಅದ್ರ ಬಗ್ಗೆ ಹೇಳೋರು ಯಾರು ನಮಗೆ, ಹೀಗಿರಬೇಕು ಹೀಗಿರ್ತದೆ ಏನು ನಾಲೆಡ್ಜ್ ಇಲ್ಲದೆ ಒಂದೇ ಸಲ ನುಗ್ಗೋದು ಭಾರಿ ಕಷ್ಟ. ಕರೆಕ್ಟ್. ಸೊ ಸಾರಿ ಓಕೆ, ಫಸ್ಟಿಂದ ಹೀಗೆ ಇದ್ದು ನನಗೆ ಹೇಳಿದ್ರು ಸಹ ಯಾರಾದ್ರ ಹತ್ರ ಏನಾದರೂ ಈಗ ನನಗೆ ಆ್ಯಕ್ಟಿಂಗ್ ಹೋಗಬೇಕು, ದೇ ವಿಲ್ ಲಾಫ್ ಅಷ್ಟೇ. ಮತ್ತು ಅದಕ್ಕೆ ಎಂತ ಬೇಕು ಎಂತ ಮಾಡಬೇಕು ಹೇಳೋರು ಯಾರೂ ಇರಲಿಲ್ಲ. ದ ರೈಟ್ ಟೈಮ್ ಯಾವತ್ತು ಬರ್ತದೆ ಅಲ್ಲ ಆವಾಗ ಕ್ಯಾಚ್ ಮಾಡಬೇಕು. ಅದು ಯಾವಾಗ ಬಂತು ಅಲ್ಲಿಂದ ಜಂಪ್ ಆದೆ. ಈಗ ಈ ಟೀಮ್ ಓಕೆ, ನಾನು ಪ್ರೈಮರಿ ಹೋಗ್ತಿರುವಾಗಲೇ ತುಂಬ ಅವಾಗೆಲ್ಲ ಎಲ್ಲಿ ಯಾರು ಕ್ಯಾಮ್ರಾ ಹಿಡಿದು ನಿಂತರೂ ಸಹ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ನಾನಿಲ್ಲ ಅಲ್ಲಿ, ನನಗೆ ಕ್ಯಾಮ್ರಾ ಮುಂದೆ ಹೋಗ್ಬೇಕಂತೇನಿಲ್ಲ, ಆದರೂ ಸಹ ನನಗೆ ಭಯ ಆಗುತ್ತೆ. ಇಲ್ಲಿ ಅದೇನೋ ಒಂಥರ ಕನೆಕ್ಷನ್, ಎಲ್ಲಿದ್ದರೂ ಸಹ ನೋಡ್ತಿದ್ದೆ ಸುಮ್ಮನೆ. ನಾನು ಹೋಗೋ ಸ್ಕೂಲಲ್ಲಿ ಆ ಥರ ಶೂಟಿಂಗ್ ಎಲ್ಲ ಬಿಡೋದಿಲ್ಲ, ಎಲ್ಲೋ ರೇರ್ ಅವರು ಒಂದೇ ಪರ್ಮಿಷನ್ ಕೇಳದೆ ಬಂದಿರ್ಬೋದು. ಆ ಟೈಮಲ್ಲಿ ನಾವು ಸ್ಕೂಲಿಗೆ ಹೋಗುವಾಗೆಲ್ಲ ಕ್ಯಾಮ್ರಾ ಹಿಡಿದು ನಿಂತಿದ್ರೆ ಮತ್ತೆ ಅವರನ್ನು ಕಳಿಸ್ತಿದ್ರು, ಅಲ್ಲಿ ಕಳಿಸ್ತಿರ್ಲಿಲ್ಲ. ಹೋಗಿ ನೋಡುವಾಗ ನಾನೇ ಇನ್ನು ನೆಕ್ಸ್ಟ್ ಅಲ್ಲಿ ಹೋಗಬೇಕು. ಸೊ ಇಲ್ಲಿ ಡಗ್ 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 ಸ್ಟಾರ್ಟ್ ಆಗ್ತದೆ. ಅವಾಗ ಅನಿಸ್ತಿತ್ತು ಶಾ ನಾನು ಹೋಗ್ಬೇಕು ಮಾರೆ, ಯಾವಾಗ ಹೇಗೆ ಗೊತ್ತಿಲ್ಲ ಬಟ್ ಹೋಗಬೇಕು ಅಂತ. ಅಲ್ಲಿಂದ ಸ್ಟಾರ್ಟ್ ಆದದ್ದು. ಮತ್ತೆ ಮನೇಲೆಲ್ಲ ಹೇಳಿ ಅವರು ಒಪ್ಪಲಿಲ್ಲ ಸ್ಟಾರ್ಟಿಂಗ್, ಇದು ಆಗೋದಲ್ಲ ನಮಗೆ ಬೇಡ ಬಿಡು ಅಂತ. ಬಟ್ ಇಲ್ಲ, ಕನ್ವಿನ್ಸ್ ಮಾಡಿ ಈಗ ಇಲ್ಲಿದ್ದೇನೆ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ನೀವೇನು ಹೇಳ್ತಾ ಇದ್ರಿ? ಅದೇ ಇವ್ರನ್ನ ಸೆಲೆಕ್ಷನ್, ಹೀರೋಯಿನ್ ಸೆಲೆಕ್ಷನ್ ಪ್ರೋಸೆಸ್ಸೇ ಒಂದು ದೊಡ್ಡ ತಲೆನೋವಾಗಿತ್ತು. ಎಲ್ಲ ಆರ್ಟಿಸ್ಟ್ ಫೈನಲ್ ಆದರೂ ಲಾಸ್ಟ್ವರೆಗೂ ಹೀರೋಯಿನ್ ಫೈನಲ್ ಆಗ್ತಿಲ್ಲ. ಕಾಮಿಡಿನೂ ಇತ್ತು, ಸುಮನ್ ರಮೇಶ್ ಪಟೇಲ್ ಎಲ್ಲ ಆಗಿದ್ದಾರೆ, ಹೀರೋಯಿನ್ ಆಗಿಲ್ಲ. ಸೊ ಹೀರೋಯಿನ್ ಪ್ರಾಸೆಸ್ಸು ಕಾಮಿಡಿ ಇತ್ತು. ಇವಾಗ ಯೂಶ್ವಲಿ ಏನಾಗುತ್ತೆ, ಸಿನಿಮಾದವರು ಅಂದ ತಕ್ಷಣ ಹೊರಗಡೆ ಒಳ್ಳೆ ಒಪಿನಿಯನ್ ಇಲ್ಲ. ಅದು ಹೊಸಬ್ರು ಸಿನಿಮಾ ಅಂದಾಗ ತುಂಬ ಕೆಟ್ಟದಾಗಿದೆ ಒಪಿನಿಯನ್, ಬಿಕಾಸ್ ಎಲ್ಲ ಟೀಮು ಆ ಥರ ಇರಲ್ಲ. ಬಟ್ 10ರಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಟೀಮ್ 1-2 ಟೀಮ್ ಪ್ರೊಫೆಷ್ನಲ್ ಆಗಿ ಕರೆಕ್ಟ್ ಹ್ಯಾಂಡಲ್ ಮಾಡ್ತಾರೆ. ಇವಾಗ ನಾವು ಅವರಿಗೆ ಹೆಂಗೆ ಅರ್ಥ ಮಾಡಿಸೋದು? ನಾವು ಬೇರೆ ಸಿನಿಮಾದವ್ರ ತರ ಅಥವಾ ಎಷ್ಟೋ ಸ್ಟಾರ್ಟ್ ಆಗುತ್ತೆ, ಲೈಕ್ ಸ್ಪೆಸಿಫಿಕ್ಲಿ ಹೊಸಬ್ರ ಸಿನಿಮಾದಲ್ಲಿ ಹೊಸ ಹೀರೋಯಿನ್ಸ್ ಬಂದಾಗ ತುಂಬ ಅನುಭವಿಸ್ಬೇಕಾಗತ್ತೆ, ಅಥವಾ ಲೈಕ್ ದೇ ವಿಲ್ ಸಫರ್ ಅ ಲಾಟ್ ನಾವು ನೋಡಿರೋ ಹಾಗೆ. ಸೊ ಇವ್ರ ಮನೇಲೂ ಅದೇ ರೀಸನಿಗೆ ಮೇ ಬಿ ಸಿನಿಮಾ ಅಂದ ತಕ್ಷಣ ಹುಡುಗಿಯರಿಗೆ ಬ್ಯಾಂಡ್ ನಮ್ಮಷ್ಟು ಕಷ್ಟ ಇರಲ್ಲ. ಇವರು ಆಡಿಷನಿಗೆ ಬಂದಾಗ ಲೈಕ್ ಇಂಟರ್ವ್ಯೂ ತುಂಬ ಸೀರಿಯಸ್ ಹೋಗ್ತಿದ್ದಲ್ಲ, ಸ್ವಲ್ಪ ಕಾಮಿಡಿ ಹೇಳೋಣ ಅಂತ ಇವ್ರು ಆಡಿಷನಿಗೆ ಇವ್ರು ಆಡಿಷನಿಗೆ ಬಂದರು. ವಿಡಿಯೋ ಮಾಡಿ ಕಳಿಸಿದ್ರು, ವಿಡಿಯೋನಲ್ಲಿ ಇಷ್ಟು ಫೇಸ್ ಇತ್ತು, ಆ್ಯಕ್ಟಿಂಗ್ ತುಂಬ ಓಕೆ, ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿದೆ. ನಾವು ಅವರಿಗೆ ಅದೇ ಸೇಮ್ ಹಿಂದೆ ಮುಂದೆ ಏನಾಗಿದೆ ಗೊತ್ತಿಲ್ಲ, ಬಟ್ ಶಿ ಈಸ್ ಪರ್ಫಾರ್ಮಿಂಗ್. ಅವ್ರು ಹಿಂದೆ ಈ ಥರ ಇನ್ಪುಟ್ಸ್ ಕೊಟ್ಟರೆ ಡೆಫಿನೆಟ್ಲಿ ನಮ್ಮ ಕ್ಯಾರೆಕ್ಟರ್ ಪ್ರಕಾರ ಮಾಡ್ತಾರೆ, ಟ್ಯಾಲೆಂಟ್ ಇದೆ ಅಂತ. ಅರ್ಜುನ್ ಮತ್ತು ನಾನು, ಅರ್ಜುನ್ ಅವಾಗ ಇರಲಿಲ್ಲ, ಲೈಕ್ ಬ್ಯಾಂಗ್ಳೂರಲ್ಲಿ ಏನೋ ಬೇರೆ ವರ್ಕಿಗಿದ್ರು. ವಿ ಡಿಸೈಡೆಡ್ ಆ್ಯಂಡ್ ಇವ್ರನ್ನ ಆಫೀಸಿಗೆ ಕರೆಸ್ತೀವಿ. ಇವ್ರು ಬಂದರು, ಇವ್ರ ಕಸಿನ ಯಾರೋ ಬಂದಿದ್ರು. ಹಿಂಗೆ ನಾನು ಇಲ್ಲಿ ಕೂತಿದ್ದೀನಿ, ಇವರಿಬ್ಬರು ಇಲ್ಲಿ ಕೂತಿದ್ದಾರೆ. ನನಗೆ ಏನಂದರೆ ನಾನು ಒಬ್ಬನೇ ಇದ್ದೀನಿ,
ಆ್ಯಂಡ್ ಮನೆಯೇ ಆಫೀಸ್ ಥರ ನಾವು ಮಾಡ್ಕೊಂಡಿದ್ವಿ, ಎಲ್ಲ ಕಡೆ ಕಾಸ್ಟ್ ಕಟ್ ಮಾಡ್ತಾ ಇದ್ವಿ. ಸೊ ಅವರು ಸೋಫಾದಲ್ಲಿ ಕೂತಿದ್ದಾರೆ, ನಾನು ಈ ಥರ ಒಂದು ಚೇರಲ್ಲಿ ಕೂತಿದ್ದೀನಿ. ನನಗೆ ಇವ್ರ ಫೇಸ್ ನೋಡಬೇಕು, ಅಂದರೆ ಇವ್ರ ಎಕ್ಸ್ಪ್ರೆಷನ್ ಸೂಟ್ ಆಗುತ್ತೆ ಅಥವಾ ಇವ್ರು ಹೆಂಗೆ ಕಾಣ್ತಾರೆ ಕ್ಯಾರೆಕ್ಟ್ರಿಗೆ ಅಂತ ನೋಡಬೇಕು. ನಾನು ಹಿಂಗೆ ನೋಡಿದ್ರೆ ಇವ್ರ ಅಣ್ಣ ನನಗೇ ಗುರಾಯಿಸ್ತಿದ್ದಾರೆ, ಏನು ನಾನು ತಿಂದು ಬಿಡ್ತಾನೆ. ಫಸ್ಟ್ ಹೆಂಗೆ ಸ್ಟಾರ್ಟ್ ಮಾಡಿದೆ, ಈ ಥರ ಒಂದು ಸಿನಿಮಾ ಕತೆ ಅಂತೂ ಹೇಳೋಕ್ಕಾಗಲ್ಲ ಸರ್, ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀರಿ, ರಿಪ್ಲೈನೇ ಇಲ್ಲ, ಹೀಗೆ ಪ್ರತ್ಯರ್ಥವೇ ಇಲ್ಲ, ನೋಡೋಕ್ಕೆ ಆಗ್ತಿಲ್ಲ. ಬಟ್ ಅಲ್ಲಿ ನಮ್ಗೆ ಅಡ್ವಾಂಟೇಜ್ ಆಗಿದೆ ಏನಂದರೆ, ಈವನ್ ಬೇರೆ ಆ್ಯಕ್ಟರ್ಸಿಗೆ ನಾವು ಶೋರೀಲ್ ಏನು ಮಾಡಿದ್ವಿ ಅಲ್ವಾ, ಅದು ನಮ್ಗೆ ತುಂಬ ಅಡ್ವಾಂಟೇಜ್ ಆಯಿತು. ಸೊ ನಾನು ಡಿಸೈಡ್ ಮಾಡಿದೆ, ಓಕೆ ಫಸ್ಟ್ ಈ ಶೋರೀಲ್ ನೋಡ್ಕೊಂಬನ್ನಿ ಅಂತ 8 ನಿಮಿಷ ಬಿಟ್ಬಿಟ್ಟೆ. ಶೋರೀಲ್ ನೋಡಿ ಆದಮೇಲೆ ಇವ್ರದ್ದು ಪ್ಲಸ್ ಇವ್ರ ಅಣ್ಣಂದು ಲೈಕ್ ಆ ಒಂದು ರಿಲೀಫ್ ಉಂಟಲ್ಲ, ಅವ್ರ ಮುಖದಲ್ಲಿ ಕಾಣ್ತಿತ್ತು ನನಗೆ, ಓಕೆ ಇವ್ರು ಅಂದರೆ ಏನೋ ಒಂದು ಡೊಂಗಿ ನನ್ನ ಮಕ್ಕಳಲ್ಲ, ಇವರು ಒಂದು ಸಿನಿಮಾ ಮಾಡ್ತಾರೆ, ಕಷ್ಟಪಡ್ತಾ ಇದ್ದಾರೆ, ಆ ರಿಲೀಫಲ್ಲಿ ನೋಡೋಕ್ಕೆ ಸಿಕ್ತು. ಸೊ ಆ ಥರ ಇತ್ತು ಇವ್ರ ಸೆಲೆಕ್ಷನ್. ಎಲ್ಲರನ್ನು ಕನ್ವಿನ್ಸ್ ಮಾಡಿದ್ದು ಶೋರಿಲ್ಲೇ. ಹೇಳ್ತಿರ್ತಾನೆ ಅರ್ಜುನ ನಿನ್ನ ಬ್ರಹ್ಮಾಸ್ತ್ರ ಅಂತ, ಅವರ ಶೋರಿ ಬಿಟ್ಟು we used to manage people. ಬಟ್ ನಿಮ್ಗೆ ಆ ಥರ ಟೆನ್ಷನ್ ಇತ್ತಾ, ಯಾವ ಟೀಮ್ ಜೊತೆ ಸೇರ್ತಾ ಇದ್ದೀನಿ ಅದನ್ನ ಆಲ್ಸೋ ಶೇರ್ ದಟ್, ಹೌ ಡು ಯು ಎಂತ ಅಂದ್ರೆ ಹೌ ಡು ಯು ಗೆಟ್ ಕಾನ್ಫಿಡೆನ್ಸ್, ಹೌ ಡು ಯು ವೆರಿಫೈ ಓಕೆ ಈ ಟೀಮಲ್ಲಿ ನಾನು ಕೆಲಸ. ಅದೇ ಅವ್ರು ಹೇಳಿದ್ರಲ್ಲ ಸ್ವಲ್ಪ ಸೀರಿಯಸ್ ಆಗಿ ನೋಡ್ತಿದ್ರು ಅಂತ, ಅದು ಸ್ವಲ್ಪ ಬೇಕಾಗ್ಬೋದಾ ಅಂತ. ಆ್ಯಕ್ಚುಲಿ ಅದು ಫಸ್ಟ್ ಡೇ ಅಲ್ವಾ, ಅಲ್ಲಿ ಹೋಗಿ ಎಲ್ಲದಕ್ಕೂ ಹ್ಞೂ 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 ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಅದು ಗರ್ಲ್ಸ್ ಗೊತ್ತಿರ್ತದೆ, ಸ್ವಲ್ಪ ನೋಡ್ಕೊಳ್ಬೇಕು. ಹೋದ ತಕ್ಷಣ ಸ್ಟಾರ್ಟಿಂಗಿಗೆ ಕೇಳುವಾಗ ಇವ್ರು ಯಾರು ಅಂತಲೇ ಗೊತ್ತಿಲ್ಲ, ಇವ್ರು ಹೇಳಿದ್ದು ನಾನು ರಾಮ್ ಅಂತ, ಆಯಿತು ರಾಮ್ ಅಷ್ಟೇ ನಂಗೆ ಗೊತ್ತಿರೋದು, ರಾಮ್ ಅಷ್ಟೇ ಮುಗೀತು. ಅದಕ್ಕೆ ಸುಮ್ಮನೆ ಶೋರೆಲ್ಲ ತೋರಿಸಿದ್ರು, ನೋಡಿದ್ವಿ, ಆಯಿತು. ಆವಾಗ ಒಂದು ಸ್ವಲ್ಪ ಓಕೆ ಕಂಟೆಂಟ್ ಚೆಂದ ಇತ್ತು. ಸೊ ನೋಡ್ತಿದ್ವಿ, ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಿದ್ದ ಅಂತ ನನಗೆ ಗೊತ್ತಿಲ್ಲ, ನಾನು ಸ್ಟೋರಿ ಕೇಳ್ತಾ ಇದ್ದೆ, ಇವ್ರು ಹೇಳಿದ ಮೇಲೆ ಗೊತ್ತಾಯಿತು ಹೀಗೆ ಅಂತ. ಟೆನ್ಷನ್ ಇದ್ದೇ ಇರುತ್ತೆ ಮನೆಗೆ ಹೋಗಿ ಹೇಳಿದ ಮೇಲೂ ಸಹ, ಹೇಗೆ ಆಗ್ಬೋದಾ ಏನು ಅಂತ, ಬಿಕಾಸ್ ನನಗೆ ಫಸ್ಟ್ ಡೇ ಗೊತ್ತಿರೋದಿಲ್ಲ ಮುಂದೆ. ಆಯಿತು ಅಂತ ನೆಕ್ಸ್ಟ್ ಇವರು 1-2 ಡೇಸ್ ಬಿಟ್ಟು ಹೇಳಿ ಯಾವ ಕ್ಯಾರೆಕ್ಟರ್ ಅಂತ ಹೇಳಿ ನೆಕ್ಸ್ಟ್ ವರ್ಕ್ಶಾಪಿಗೆ ಕರೆದ್ರು. ಅಲ್ಲಿ ಹೋಗಿ 1 ವೀಕ್ ಕಂಪ್ಲೀಟ್ ಇವ್ರ ಜೊತೆ ನಾನು ವರ್ಕ್ಶಾಪಲ್ಲಿ ಇದ್ದೆ ಅಲ್ಲ, ಆಗನೇ ಗೊತ್ತಾಗ್ತದೆ 1 ವೀಕ್ ಇಸ್ ಎನಫ್ ಹೇಗೆ ಏನು ಅಂತ ನೋಡಲಿಕ್ಕೆ. ಅಲ್ಲಿಂದ ಇಲ್ಲಿ ತನಕ ಅದೇ ಧೈರ್ಯದ ಮೇಲೆ ಕಳಿಸಿದ್ವಿ ನನ್ನನ್ನು. ಐ ಥಿಂಕ್ ನಾವು ಇವ್ರನ್ನ ಸೆಲೆಕ್ಟ್ ಮಾಡಿರೋದಲ್ಲ, ಅವ್ರು ನಮ್ಮನ್ನು ಸೆಲೆಕ್ಟ್ ಮಾಡಿದ್ರು. ಒಂದು ವಾರ ನೋಡಿ, ಓಕೆ ಇದಾರ ಇವರು ಕರೆಕ್ಟಾಗಿ ಸರಿ ಇದ್ದಾರಾ, ಪೊಲೀಸ್ ಹಂಗಿದ್ದಾನೆ. ಇದು ಅವ್ರು ಹೇಳಿದ್ದು ಇನ್ನೊಂದು ತುಂಬ ವ್ಯಾಲಿಡ್ ಪಾಯಿಂಟ್ ಅಂತ ಅನಿಸ್ತು. ಅಂದರೆ ಈಗ ಎಷ್ಟೋ ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಿ ಇದು ಬೇಕಾ, ಇದು ಕಳಿಸ್ಬೋದಾ, ಈ ಪ್ರೊಫೆಷನ್ಗೆ ಕಳಿಸ್ಬಾರ್ದಾ ಅನ್ನೋದಿರುತ್ತಲ್ಲ. ಸೊ ಅಂಥದ್ರಲ್ಲಿ ಮೆಂಟಾರ್ ಅಂತ ಒಬ್ಬರಿರೋದು ತುಂಬ ಮುಖ್ಯವಾಗುತ್ತೆ. ಆ ರೀತಿಯಲ್ಲಿ ಅಗೇನ್ ಲುಕಿಂಗ್ ಅಟ್ ಆಲ್ ಆಫ್ ಯು, ನಿಮ್ಮ ತಂಡಕ್ಕೇನೆ ಒಂದು ಮೆಂಟರ್ ಥರ ಯಾರಾದರೂ ಇದ್ರಾ? ನಮ್ಮ ತಂಡಕ್ಕೆ ಮೆಂಟರ್ ಅಂತ ಇದ್ದಿದ್ದು ಇಂಟೆನ್ಷನ್ ಮಾತ್ರ ಸರ್, ಒಳ್ಳೆ ಸಿನಿಮಾ ಕೊಡಬೇಕು ಅಂತ. ಆ ಇಂಟೆನ್ಷನ್ನೇ ನಮ್ಮನ್ನು ಅಂದರೆ ಕನ್ವಿನ್ಸ್ ಮಾಡ್ತು, ಇದನ್ನು ನಾವು ಮಾಡ್ಬೋದು, ಇದನ್ನು ಈ ಥರ ಮಾಡ್ಬೋದು ಅಂತ. ಆ್ಯಂಡ್ ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಏನು ಮಾಡ್ತಿದ್ವೋ 3 ತಿಂಗಳು ಅಷ್ಟೇ, ಶಾರ್ಟ್ ಫಿಲ್ಮ್ಸ್ ನೋಡಾದ ತಕ್ಷಣ ನಾನು ಅದನ್ನು ಇನ್ನೂ ಹೀಗೆ ಮಾಡ್ಬೋದಿತ್ತು ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಸೊ ವಿ ಫೆಲ್ಟ್ ದನ್, ಯಾವಾಗ ಅದು ಅನಿಸುತ್ತೋ ಆವಾಗಲೇ ನಮಗೆ ಗ್ರೋತ್ ಆಗ್ತಾ ಇದೆ ಅಂತ ಅರಿವಾಗ್ತಿತ್ತು. ಸೊ ಅದರಿಂದ ವಿ ಕೇಮ್ ಅಪ್ ಟುಗೆದರ್ ಆ್ಯಂಡ್ ಥಾಟ್ ಈ ಥರ ಒಂದು ಸಿನಿಮಾ ಮಾಡಿದ್ರೆ ಡೆಫಿನೆಟ್ಲಿ ಜನರಿಗೂ ಇಷ್ಟ ಆಗುತ್ತೆ, ನಮಗೂ ಒಂದು ಮುಂದೆ ಇದಾಗುತ್ತೆ ಅಂತ. ಆ್ಯಂಡ್ ಅವ್ರಿಗಾಗಿರೋ ಪ್ರಾಬ್ಲಮ್ ಫೀಮೇಲ್ಗಾಗಿರೋ ಪ್ರಾಬ್ಲಮ್ ಮಾತ್ರ ಅಲ್ಲ ಸರ್, ನಮ್ಮ ಮನೇಲೂ ಅಷ್ಟೇ. ಒಂದು ಮಿಡಲ್ ಕ್ಲಾಸ್ ಹುಡುಗರಿಗೆ ಜವಾಬ್ದಾರಿ ಅನ್ನೋದಿರುತ್ತೆ. ಸಪೋಸ್ ಈ ಸಿನಿಮಾ ವರ್ಕ್ ಆಗದೆ ನೀನು ಬೀದಿಗೆ ಬಿದ್ದುಬಿಟ್ರೆ ಫ್ಯಾಮಿಲಿ ಅವ್ರಿಗೆ ಅತಿ ಏನೋ ಅನ್ನೋ ಕ್ವಶನ್ಸ್ ಆಫ್ಕೋರ್ಸ್ ಇರುತ್ತೆ. ದಟ್ ಈಸ್ ಅ ಮೇಜರ್ ಫ್ಯಾಕ್ಟ್ ಆಫ್ ಲೈಫ್. ಸೊ ಹಾಗಿದ್ದಾಗ ನಾವು ಹೇಗೆ ಕನ್ವಿನ್ಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ಮನೆಯವ್ರಿಗೆ ಯಾವ ಥರ ಕನ್ವಿನ್ಸ್ ಮಾಡ್ತೀವಿ ಅಂದರೆ, ಒಂದು ನಾವು ಮಾಡ್ತಿರೋ ವರ್ಕ್ಸಿಂದ ಆ್ಯಂಡ್ ನಾವೆಷ್ಟು ಡೆಡಿಕೇಶನ್ ಅದಕ್ಕೆ ಕೊಡ್ತಿದ್ದೀವಿ ಅನ್ನೋದು. ಆಗಲ್ಲ ಸರ್. ಇನ್ನೊಂದೇನಂದರೆ ನಮಗೆ ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ಇನ್ಸ್ಪಿರೇಷನ್ ಅಂದರೆ ನಮ್ಮ ಮನೇಲಿ ಕೇಳಬೇಕಾದ್ರೆ ವಾಟ್ ಈಸ್ ಯುವರ್ ಎಕ್ಸಾಂಪಲ್, ನೀನು ಏನನ್ನು ನೋಡಿ ಈ ಥರ ಮಾಡ್ತಿದ್ದೀಯ ಅಂತ ಹೇಳಿದ್ರೆ, ಊರ ಕಡೆಯಿಂದ ಯಾರಾದರೂ ಹೋಗಿ ಉದ್ಧಾರ ಆಗಿದ್ದಾರ ತೋರಿಸು ಅಂತ ನಂಗೆ ಕೇಳಿದ್ರೆ ನಮ್ಮ ಹೆಸರು ಬರೋದು ರಕ್ಷಿತ್ ಶೆಟ್ಟಿ ಸರ್, ರಿಷಬ್ ಶೆಟ್ಟಿ ಸರ್, ರಾಜ್ಬಿ ಶೆಟ್ಟಿ ಸರ್. ನೋಡಿ ಅವ್ರು ಮಾಡಿದ್ದಾರೆ, ನಮಗೂ ಮಾಡೋಕ್ಕಾಗುತ್ತೆ, ಇಲ್ಲ ಅಂತೇನಿಲ್ಲ. ಕಷ್ಟ ಎಲ್ಲರೂ ಪಡಬೇಕು ಸರ್, ಎಲ್ಲ ಫೀಲ್ಡಲ್ಲೂ ಕಷ್ಟ ಇದ್ದಿದ್ದೆ. ದುಡ್ಡು ಬೇಕು ಅಂದರೆ ಕಷ್ಟಪಡಬೇಕು. ಬಟ್ ನಾವೆಷ್ಟು ಸಿನ್ಸಿಯರಾಗಿ ವರ್ಕ್ ಮಾಡ್ತೀವಿ, ಎಷ್ಟು ಡೆಡಿಕೇಶನ್ ಕೊಡ್ತೀವಿ, ನಾವೇನು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಇಂಡಸ್ಟ್ರಿಗೆ ಅನ್ನೋದ್ರ ಮೇಲೆ ನಮಗೆ ಜನರು ಲೈಫ್ ಕೊಡ್ತಾರೆ ಅನ್ನೋದು ನಮಗೆ ಅರಿವಿತ್ತು. ಸೊ ದಟ್ ಈಸ್ ಹೌ ವಿ ಕೇಮ್ ಅಪ್. ಅಲ್ಲದೆ ನಮ್ಮ ತಂದೆ ತಾಯಿನ ರಿಯಲಿ ತುಂಬ 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 ಥ್ಯಾಂಕ್ ಮಾಡ್ಬೇಕು ಸರ್. ಯಾಕಂದರೆ ಅವರು ನಮ್ಮ ಹಿಂದ್ಗಡೆ ಮಾಡಿರೋಂಥ ಸ್ಯಾಕ್ರಿಫೈಸಿಂದ ನಾವಿಲ್ಲಿ ಕೂತಿದ್ದೀವಿ. ಎಷ್ಟೋ ಒಂದು ಕಡೆಗೆ ನಾವು ಅರ್ನಿಂಗ್ಸ್ ಇಲ್ಲದೆ ಕೂತಿರೋ ದಿನಗಳಿದೆ.
ಮನೆಗೇನು ಕೊಡೋಕ್ಕಾಗಲ್ಲ, ಏನೂ ಆಗಲ್ಲ ಅಂದಾಗ ಅವ್ರಿಗೆ ಸಾಕು ನಿಂದಿದೆಲ್ಲ ಸಿನಿಮಾ ಆಟ ಮುಗಿದು ದುಡ್ದು ಮನೆಗೆ ತಂದು ಹಾಕು ಅಂತ ಹೇಳಿದ್ರೆ ನಮ್ಮ ಕನಸುಗಳೆಲ್ಲೋ ಒಡೆದು ಚೂರು ಆಗಿ ಹೋಗಿರೋದು. ಬಟ್ ಅವರು ಮನಸ್ಸಲ್ಲಿ ಎಷ್ಟೇ ದುಃಖ ಇದ್ರು ನನ್ನ ಈ ಒಂದು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿ. ಅದರಿಂದಾಗಿ ಇವಾಗ ಈ ಸ್ಟೇಜ್ ಅಟ್ಲೀಸ್ಟ್ ಈ ಸ್ಟೇಜಲ್ಲಿ ಇವತ್ತಿನ ದಿನ ಒಂದು ಟೈಮಲ್ಲಿ ನಮಗೆ ಬೈದಿರ್ಬೋದು, ನೀನು ಈ ಫೀಲ್ಡ್ ಹೋಗ್ಬೇಡ, ನಿನಗೆ ಒಳ್ಳೇದಾಗಲ್ಲ ಅಂದರೆ ಕಷ್ಟ ಆಗ್ಬೋದು ಅಂತ ಹೇಳಿರ್ಬೋದು. ಬಟ್ ಇವತ್ತಿಗೆ ನಾನೆಲ್ಲೋ ಒಂದು ಕಡೆ ಸಿನಿಮಾ ವರ್ಕ್ ಮಾಡ್ತಾ ಇದ್ದೀನಿ, ಸಿನಿಮಾ ವಿಷಯವಾಗಿ ಈ ಕಡೆ ಮನೆ ಆ ಕಡೆ ಹೊರಗಡೆ ಹಿತ್ಲಲ್ಲಿದ್ದೀನಿ ಅಂದಾಗ ಒಳಗಡೆ ಇಲ್ಲಿ ಅವರು ಫೋನಲ್ಲಿ ಇನ್ನೊಬ್ರು ಯಾರ ಹತ್ರನೋ ಸಿನಿಮಾ ನನ್ನ ಮಗ ಈ ಥರ ಮಾಡಿದ್ದಾನೆ, ನನ್ನ ಮೊಮ್ಮಗ ಈ ಥರ ಮಾಡಿದ್ದಾನೆ ಅಂತ ಫೋನಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತಿರ್ತಾರೆ. ಇದು ಟಿ ವಿನಲ್ಲಿ ಬರುತ್ತೆ, ಇದು ಇಂಟರ್ವ್ಯೂ ಬರುತ್ತಂತೆ, ಇದೆಲ್ಲ ಹೇಳ್ತಾ ಇರ್ತಾರೆ. ಸೊ ಅದು ಕೇಳಿದಾಗ ಗೊತ್ತಾಗುತ್ತೆ ಸರ್, ದೇ ಆಲ್ಸೋ ವಾಂಟ್ ಅಸ್ ಟು ಗ್ರೋ. ಕರೆಕ್ಟ್. ಅದನ್ನ ಇಂಡೈರೆಕ್ಟ್ ಆಗಿ ಹೇಳಕ್ ಟ್ರೈ ಮಾಡ್ತಾರೆ ಅಷ್ಟೇ. ಶೋರ್. ನೀವು ರಾಜ್, ರಿಷಬ್, ರಕ್ಷಿತ್ ಅಂತ ಹೇಳಿದ್ರಲ್ಲ, ವಿಲ್ ಜಸ್ಟ್ ಗೋ ರೌಂಡ್ ದಿ ಟೇಬಲ್ ಕ್ವಿಕ್ಲಿ. ಸಿನಿಮಾಗೆ ಅಂತ ಬಂದಾಗ ನಿಮ್ಮ ಬಿಗ್ಗೆಸ್ಟ್ ಇನ್ಫ್ಲುಯೆನ್ಸ್ ಅಥವಾ ಇನ್ಸ್ಪಿರೇಷನ್ ಯಾರು ಅಂತ ಹೇಳ್ಬೋದಾ? ಸ್ಟಾರ್ಟಿಂಗ್ ವಿತ್ ಯು. ನನಗೆ ರಕ್ಷಿತ್ ಶೆಟ್ಟಿ ಸರ್. ಯಾಕಂದರೆ ಅವರು ನಮ್ಮ ಮೂವಿ ಅಂದರೆ ಒಂದು ಕರಾವಳಿ ಭಾಗದ ಸ್ಲ್ಯಾಂಗು ಮತ್ತು ಇದನ್ನು ನೇಟಿವಿಟಿನ ಇಟ್ಕೊಂಡು ಒಂದು ಸಿನಿಮಾ ಮಾಡಿ ಒಂದು ಏನು ಒಂದು ಸಿನಿಮಾ ತಂಡದಲ್ಲಿ ಏನು ಕೊಡ್ಬೋದು ಅಂತ, ಸಿನಿಮಾ ಚಿತ್ರರಂಗದಲ್ಲಿ ಏನು ಕೊಡ್ಬೋದು ಅಂತ ಹೇಳಿದ್ರು. ನಮ್ಗೆ ಇವಾಗ ನೋಡಿ, ನಾನು ಮೂಲತಃ ಉಡುಪಿ ಕಾರ್ಕಳದವನು. ನನಗೆ ಬೆಂಗಳೂರಲ್ಲಿ ಬಂದು ಸಿನಿಮಾ ಮಾಡೋದಕ್ಕೆ ನನಗೆ ಒಂದು ಸ್ವಲ್ಪ ಭಯ ಆಗ್ತಿತ್ತು ಇನಿಷಿಯಲ್ ಡೇಸಲ್ಲಿ, ಮುಂಚೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಬೇಕಾದ್ರೆ. ಇವಾಗ ಆ ಭಯ ಏನು ಅಂದರೆ, ನನಗೆ ಅಲ್ಲಿ ಲೊಕೇಶನ್ಸ್ ಎಲ್ಲಿ ಅಂತ ಗೊತ್ತಿಲ್ಲ, ಏನು ಮಾಡಲಿ ನಾನು, ಅಲ್ಲಿ ಯಾರ ಹತ್ರ ಆದರೂ ಹೆಲ್ಪ್ ಕೇಳಿದ್ರೆ ನನಗೆ ಮಾಡ್ತಾರೋ ಇಲ್ವೋ ಅನ್ನೋ ಇದಿತ್ತು. ಸೊ ಇವಾಗ ಊರಲ್ಲೇ ಈ ಥರ ಸಿನಿಮಾ ಮಾಡ್ಬೋದು ಅಂತ ಅವ್ರು ನಮ್ಗೆ ಏನು ಇನ್ಫ್ಲುಯೆನ್ಸ್ ಮಾಡಿದ್ರು, ಅದರಿಂದ ನನಗೊಂದು ಸ್ವಲ್ಪ ಧೈರ್ಯ ಬಂತು. ಓಕೆ, ಇದು ನಾನು ಈ ಶಾರ್ಟ್ನ ನಾನು ಇಲ್ಲಿ ಇಡ್ತೀನಿ, ಯಾರಾದರೂ ಕೇಳಿದ್ರೆ ಪರಿಚಯದಲ್ಲಿ ಸೋಮಣ್ಣ ಇರ್ತಾರೆ, ರಾಘಣ್ಣ ಇರ್ತಾರೆ, ಸೊ ಎಲ್ಲ ಮಾಡಿಕೊಡ್ತಾರೆ ನಮಗೆ. ಸೊ ಈ ಥರ ಒಂದು ಥಿಂಗ್ ಸರ್. ಆನ್ ದಟ್ ನೋಟ್, ಇದು ಶೂಟ್ ಆಗಿರೋದು ನಿಮ್ಮ ಊರ್ ಕಡೆನೆ, ಕರಾವಳಿ ಭಾಗದಲ್ಲೇ ನಡೆದಿದೆ ಕಂಪ್ಲೀಟ್. ಅಂಡ್ ಅದು ನೀವು ಫಿಲಮ್ ಅಲ್ಲಿ ತೋರಿಸೋದು ಹಾಗೇನೆ, ಕಥೆಯಲ್ಲಿ ನಡೆಯೋದು ಇಲ್ಲ ಇಲ್ಲ, ಕಥೆನಲ್ಲಿ ಬಂದಾಗ ಇಟ್ ಈಸ್ ಅ ಇಮ್ಯಾಜಿನರಿ ರೂರಲ್ ಪೋರ್ಷನ್ ಆಸ್ ವೆಲ್ ಆಸ್ ಸಿಟಿ ಪೋರ್ಷನ್. ನಿಮಗೆ ದೊಡ್ಡ ಇನ್ಸ್ಪಿರೇಷನ್ ಅಂದ್ರೆ? ಇವಾಗ ಇನ್ಸ್ಪಿರೇಷನ್ ಅಂದ್ರೆ ಆಬ್ವಿಯಸ್ಲಿ ನನಗೆ ಒಬ್ಬನೇ ಹೋಗಿ ಸಿನಿಮಾ ನೋಡೋ ಹುಚ್ಚು ಸಣ್ಣದಾಗಿ. ಯಾರು ಕಾಲ್ ಮಾಡ್ತಾರೆ, ನಿಮಗೂ ಈ ಇಂಡಸ್ಟ್ರಿಗೆ ಏನೋ ನಂಟಿದ್ದಂಗಿದೆ, ಅಲ್ಲಿ ಪ್ರೊಡಕ್ಷನ್ ಅಂತೀರಾ, ಫಿಲಮ್ ಹುಚ್ಚು ಅಂತೀರಾ? ಇಲ್ಲ ಸರ್, ಅದೇ ಮನೆ ಕಡೆ, ಸಾರಿ, ಮನೆಯಿಂದ ಯಾರಾದ್ರೂ, ಮನೆಯಿಂದ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ನನ್ನ ತಾತ ಒಬ್ರು ನಾನು ಸಣ್ಣ ಒಂದು 6 ವರ್ಷನೋ 7 ವರ್ಷನೋ ಇದ್ದಾಗ ತಾಳಿ ಕಟ್ಟುವ ಶುಭ ವೇಳೆ ಅನ್ನೋ ಸಿನಿಮಾನ ಕಾರ್ಕಳದಲ್ಲಿ ಪ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ನಿನಗೊಂದು ಕ್ಯಾರೆಕ್ಟರ್ ಕೊಡ್ತೀನಿ ಅಂದಿದ್ರು, ಸುಧಾರಾಣಿ ಅವ್ರ ಜೊತೆ. ಬಟ್ ಆ ಕ್ಯಾರೆಕ್ಟರ್ ಸಿಕ್ಕಿಲ್ಲ, ನಾನು ಊರಲ್ಲಿ ಇರಲಿಲ್ಲ ಅಂತ. ಸೊ ಅದಾದ್ಮೇಲೆ ಶೂಟಿಂಗ್ ಎಲ್ಲ ನೋಡ್ತಾ ಇದ್ದೆ, ಶೋಭರಾಜ್ ಅವರೆಲ್ಲ ನಮಗೆ ದೊಡ್ಡ ಎಕ್ಸ್ಪೀರಿಯನ್ಸ್. ಸೊ ಬಹುಶಃ ಅವರು ಇವಾಗಿಲ್ಲ, ನನ್ನ ತಾತ, ತಾಯಿ ಚಿಕ್ಕಪ್ಪ ಅವರು ಒಂದು ತಲೆಗೆ ಹುಳ ಬಿಟ್ಟು ದೊಡ್ಡವನದ್ಮೇಲೆ ಒಂದು ಹೀರೋ ಮಾಡೋಣ ಕಣೋ ಅಂತ ಅಂದಿದ್ರು. ಅಲ್ಲಿ ಎಲ್ಲೋ ಹಿಂಗೆ ಕ್ಯಾಚ್ ಹಾಕೊಂಡಿದ್ದೆ, ಅದು ಇಲ್ಲಿವರೆಗೂ ತಂತು. ಆ್ಯಂಡ್ ನನ್ನ ತಾಯಿ ಬಂದು ರವಿಚಂದ್ರನ್ ಅವ್ರ ಫ್ಯಾನ್. ಅವರು ರವಿಚಂದ್ರನ್ ಯಾವುದೇ ಒಂದು ಸಿನಿಮಾ ಬರಲಿ, ನಮ್ಮ ಕಾರ್ಕಳದಲ್ಲಿ ರಾಧಿಕಾ ಅಂತ ಒಂದು ಥಿಯೇಟ್ರ್ ಇದೆ, ಅಲ್ಲಿ ಹೋಗಿ ನಾವು ಫ್ಯಾಮಿಲಿ ಸಮೇತ ಸಿನಿಮಾ ನೋಡೋದು. ಅದಾದಮೇಲೆ ನನಗೆ ಯಾವ್ದು ಸಿನಿಮಾ ರಿವ್ಯೂಸ್ ಎಲ್ಲ ಬರುತ್ತೋ ಟಿ ವಿ ನೋಡೋಣ, ನಾನು ಒಬ್ಬನೇ ಹೋಗಿ ಸಿನಿಮಾ ನೋಡೋನು. ಆವಾಗ ನಾನು ಫಸ್ಟ್ ನೋಡಿದ್ದು ಸಿಂಪಲ್ ಆಗೋದು ಲವ್ ಸ್ಟೋರಿ, ನಾನು ಒಬ್ಬನೇ ಹೋಗಿ. ದ್ಯಾಟ್ ಫೆಲ್ಟ್ ಮಿ ಲೈಕ್, ಎಸ್, ರಕ್ಷಿತ್ ಶೆಟ್ಟಿ ಅವರು ಹೋಗಿದ್ದಾರೆ, ನಮ್ಮ ಉಡುಪಿ ಅವರು, ನಾನು ಕೂಡ ಟ್ರೈ ಮಾಡ್ಬೋದು. ಇನ್ನೊಂದು ಇನ್ಸ್ಪಿರೇಷನ್ ಅಂತ ಬಂದಾಗ ರಿಷಬ್ ಶೆಟ್ಟಿ ಸರ್, ಯಾವಾಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಆ ಒಂದು ಮಕ್ಕಳನ್ನು ಇಟ್ಕೊಂಡು ಆ ಸಿನಿಮಾದಲ್ಲಿ ಗೆದ್ರು, ಎಸ್, ನಾನು ಅವರನ್ನು ಒಂದು ರೋಲ್ ಮಾಡೆಲ್ ಆಗಿ ತಗೊಳಕ್ಕೆ ನೋಡಿದೆ. ನಿಮಗೆ ಅಗೇನ್ ರಿಪೀಟ್ ಆಗುತ್ತೇನೋ? ಐ ವಿಲ್ ಟೇಕ್ ಓನ್ಲಿ ಒನ್ ನೇಮ್, ರಿಷಬ್ ಶೆಟ್ಟಿ ಸರ್. ರಿಷಬ್ ಶೆಟ್ಟಿ ಸರ್, ನಾಟ್ ಬಿಕಾಸ್ ಆಫ್ ಕಾಂತಾರ, ಆ್ಯಕ್ಚುಲಿ ಕಿರಿಕ್ ಪಾರ್ಟಿ ಅನ್ನೋದೊಂದು ಹ್ಯೂಜ್ ಸಕ್ಸಸ್ ಆಯಿತು. ಆ್ಯಂಡ್ ರಿಷಬ್ ಸರ್ ವಾಸ್ ಡೈರೆಕ್ಟಿಂಗ್ ಇಟ್. ಆ್ಯಂಡ್ ರಿಷಬ್ ಸರ್ ಡಿಡ್ ನಾಟ್ ಗೆಟ್ ದ್ಯಾಟ್ ಹ್ಯೂಜ್ ಲೆವೆಲ್ ರೆಕಾಗ್ನಿಷನ್, ಬಟ್ ಸ್ವಲ್ಪ ಜನರಿಗೆ ಗೊತ್ತಿತ್ತು. ಆ್ಯಂಡ್ ದ ವೇ ಹಿ ಬಿಲೀವ್ಡ್ ಇನ್ ಈ ಸ್ಕ್ರಿಪ್ಟ್, ಅಂದರೆ ಕಿರಿಕ್ ಪಾರ್ಟಿ ಆದಮೇಲೆ ಅವ್ರು ಏನೋ ಒಂದು ಈ ಕಾಲೇಜ್ ಓನರ್ ಸಿನಿಮಾ ಮಾಡ್ತಾರೆ ಅಂದರೆ ಎಷ್ಟೋ ಪ್ರೊಡ್ಯೂಸರ್ ಲೈನಲ್ಲಿ ಇರ್ತಿದ್ರು, ಎಷ್ಟು ಅವ್ರದ್ದು ಲೈಕ್ ಸೇಫ್ ಇದು ಕ್ಲಿಯರ್ ಆಗ್ತಿತ್ತು ವೇ, ಲೈಕ್ ಬದುಕಿಗೆ ಏನು ಬೇಕೋ ಅದನ್ನು ದುಡ್ಡು ಮಾಡ್ಕೊಂಡು ಆರಾಮ್ಸೆ ಮಾಡ್ಬೋದಿತ್ತು. ಬಟ್ ಅವ್ರು ಅದನ್ನು ಮಾಡಿಲ್ಲ. ಹಿ ಕೇಮ್ ಬ್ಯಾಕ್ ಟು ಸ್ಟೆಪ್ 0. ಆ್ಯಂಡ್ ಯಾವುದು ಆರ್ಟಿಸ್ಟ್ ಇಲ್ಲದೆ ಇವ್ರು ಹೇಳಿದಾಗೆ ಒಂದು ಸಿನಿಮಾ ಮಾಡಿದ್ರು ಮಕ್ಕಳನ್ನ ಇಟ್ಕೊಂಡು. ಆ್ಯಂಡ್ ಆ ಸಿನಿಮಾದಲ್ಲಿ ಎಲ್ಲೂ ಬೋರ್ ಆಗಲ್ಲ. ಇವಾಗ ನಾವು ಕಂಪೇರ್ ಮಾಡೋದು ಅಂತಲ್ಲ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅನಂತನಾಗ್ ಸರ್ ಲಾಸ್ಟಿಗೆ ಬರ್ತಾರೆ. ಬಟ್ ಸ್ಟಾರ್ಟಿಂಗಿಂದ ನೀವು ಯಾರು ಆ್ಯಕ್ಟರ್ ಇಲ್ಲ, ಯಾರೂ ಇಲ್ಲ, ಬಟ್ ನೀವು ಒಂದು ಕಥೆನ ನಾವು ಹೆಂಗೆ ಇನ್ವಾಲ್ವ್ ಆಗಿ ಸ್ಟೂಡೆಂಟ್ಸ್ ಆಗಿ ನೋಡ್ತಿದ್ವು ಅಂದರೆ, ಲೈಕ್ ಆ ದಿನ ರಿಷಬ್ ಶೆಟ್ಟಿ ಸರ್ ಹಿಂಗೂ ಫಿಲ್ಮ್ ಮಾಡಿ ಜನರನ್ನ ಕೂರಿಸ್ಬೋದು ಅನ್ನೋದು ನಮ್ಮ ತಲೆಗೆ ಬಂತು. ನಿಮ್ಮ ಇನ್ಸ್ಪಿರೇಷನ್ ಅಂತ ತಗೋಬೋದು, ರೋಲ್ ಮಾಡೆಲ್ ಅಂತ ಚೇಂಜ್ ನನ್ನ ಅಮ್ಮ.
ಶಿ ಇಸ್ ವೆರಿ ಎಕ್ಸ್ಪ್ರೆಸಿವ್. ಹೇಳ್ತಾ ಇರ್ತೇವೆ ನಮ್ಮ ಮನೇಲಿ, ನೀನು ರಂಗಭೂಮಿ ಕಲಾವಿದೆ ಆಗಿರ್ಬೇಕಿತ್ತು ಅಂತ. ಸುಮ್ಮನೆ ಹೀಗೆ ಅವರಿಗೆ ನಾನು ಹೇಳ್ತಾ ಇರ್ತೇನೆ. ಹಾಂ, ಹಾಗೆ ಅದನ್ನು ಬಿಟ್ಟು ಹೋಗೋದಾದ್ರೆ ನನಗೆ ಈಗ ಇವರೇ ಫೇವ್ರೇಟ್, ಇವರೇ ಇನ್ಸ್ಪಿರೇಷನ್ ಅಂತ ಇಲ್ಲ. ಈಗ ನಾನು ಯಾವ್ದಾದ್ರು ಮೂವಿ ನೋಡಿದರೆ ಅದರಲ್ಲಿ ಅವರ ಕ್ಯಾರೆಕ್ಟರ್ ಇಷ್ಟ ಆದರೆ ಅವ್ರು ನನ್ನ ಫೇವ್ರೇಟ್, ಇವ್ರು ನನಗೆ ಇನ್ಸ್ಪಿರೇಷನ್. ಈಗ ನೆಕ್ಸ್ಟ್ ಮೂವಿ ನೋಡಿದೆ, ಇದರಲ್ಲಿ ಅವರು ಚಂದ ಮಾಡಿದ್ದಾರೆ, ಭಾರಿ ಚಂದ ಮಾಡಿದ್ದಾರೆ, ಎಲ್ಲ ಒಳ್ಳೆ ಉಂಟು, ಅವ್ರು ನನ್ನ ಫೇವ್ರೇಟ್. ಹಾಗೆ ಈಗ ಅವರೇ ಅಂತ ಫಿಕ್ಸ್ ಮಾಡಿ ಯಾರನ್ನು ನೋಡೋದಿಲ್ಲ. ಈಗ ಫೇವ್ರೇಟ್ ಅಂತ ಇಟ್ಕೊಂಡ್ರೆ ಅವ್ರು ಯಾವ ಮೂವಿ ಬಂದರೂ ಸಹ ಇಷ್ಟ ಆಗ್ತದೆ ಅಂತ ಅಲ್ಲ. ಈಗ ಅದರಲ್ಲಿ ಅವ್ರು ಒಳ್ಳೆ ಮಾಡಿದರೆ ಬೆಸ್ಟ್, ನನಗೆ ಇವ್ರು ನನ್ನ ಇನ್ಸ್ಪಿರೇಷನ್. ಹೀಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದಾದ್ರು ಮೂವಿ ಬಂತಾ, ಅದು ನನಗೆ ಇಷ್ಟ ಆಯ್ತಾ, ಅದು ಇಷ್ಟ. ಹಾಗೆ ಫ್ಯೂಚರ್ನಲ್ಲೂ ಇದೇ ಉತ್ತರ ಕೊಡಿ, ಬಿಕಾಸ್ ಇಸ್ ದಿ ಮೋಸ್ಟ್ ಪೊಲಿಟಿಕಲಿ ಕರೆಕ್ಟ್ ಆನ್ಸರ್. ಓಕೆ, ವಿ ಆರ್ ಕಮಿಂಗ್ ಟು ಅ ಕ್ಲೋಸ್ ಕ್ವಿಕ್ಲಿ. ಈಗ ಪ್ರತ್ಯರ್ಥ ಅಂತ ನೀವು ಟೈಟಲ್ ಇಟ್ಟಿರೋದು ಕಾರಣಕ್ಕೇನೆ, ಅದು ಕಥೆಯಲ್ಲಿ ಏನಾಗುತ್ತೋ ಅದಕ್ಕೆ ತಕ್ಕಂತೆ ಇಟ್ಟಿರ್ತೀರ. ಬಟ್ ಯು ಆರ್ ಆಲ್ಸೋ ಕಾಲಿಂಗ್ ಇಟ್ ದಿ ನೆಕ್ಸ್ಟ್ ಚೇಂಜ್ ಇನ್ ಕನ್ನಡ ಥ್ರಿಲ್ಲರ್ ಅಂತ. ವಾಟ್ ಇಸ್ ದಟ್? ದ ನೆಕ್ಸ್ಟ್ ಚೇಂಜ್ ಇನ್ ಕನ್ನಡ ಥ್ರಿಲ್ಲರ್. ದಿ ನೆಕ್ಸ್ಟ್ ಚೇಂಜ್ ಇನ್ ಕನ್ನಡ. ಸೊ ಅದನ್ನು ನೀವು ತುಂಬ ಅದು ಒಂದು ಬೋಲ್ಡ್ ಸ್ಟೇಟ್ಮೆಂಟೇ ಅಲ್ವಾ ಹೇಳೋದಕ್ಕೆ. ಅದನ್ನು ನಾನು ಹೇಗೆ ಅರ್ಥ ಮಾಡ್ಕೋಬೇಕು? ನೆಕ್ಸ್ಟ್ ಚೇಂಜ್ ಇನ್ ಕನ್ನಡ ಥ್ರಿಲ್ಲರ್ ಅಂದರೆ, ಯೂಶ್ವಲಿ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಸಸ್ಪೆನ್ಸ್ ಮಾತ್ರ ಇಟ್ಟಿರ್ತೀವಿ, ಅಥವಾ ಒಂದಿಷ್ಟು ಎಲಿಮೆಂಟ್ಸ್ ಇದೆ ಥ್ರಿಲ್ಲರ್ ಮೂವೀಸ್ಗೆ ಅಂತಾನೆ, ಅದನ್ನು ಮಾತ್ರ ಇಟ್ಟಿರ್ತಾರೆ. ಬಟ್ ವಿ ವಾಂಟೆಡ್ ಟು ಬ್ರೇಕ್ ಅ ಪಾತ್ ಇನ್ ಸ್ಟೋರಿ ಟೆಲ್ಲಿಂಗ್. ಥ್ರಿಲ್ಲರ್ ಮೂವಿನ ಈ ಥರನೂ ಹೇಳ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ ಬರಬೇಕಿತ್ತು. ಸೊ ಈ ಥ್ರಿಲ್ಲರ್ ಸಿನಿಮಾದಲ್ಲಿ ಥ್ರಿಲ್ಲರ್ ಯಾವ ಥರ ಹೋಗ್ತಾ ಇರುತ್ತೋ ಅಷ್ಟೇ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ಗಳು ಬರ್ತಾ ಇರುತ್ತವೆ ಮಿಡಲಲ್ಲಿ. ಸೊ ದಟ್ ಇಸ್ ದ ವೇ ದ ನೆಕ್ಸ್ಟ್ ಚೇಂಜ್ ಇನ್ ಕನ್ನಡ ಥ್ರಿಲ್ಲರ್. ಅಂಡರ್ಸ್ಟುಡ್. ನೀವು ಕೆಲಸಕ್ಕೆ ಹೋಗಲೇ ಇಲ್ಲ? ಇಲ್ಲ ಸರ್, ನಾನು ಎಲ್ಲ ಬಿಟ್ಟು ಸಿನಿಮಾ ಮಾಡಬೇಕು ಅಂತಾನೆ ಡಿಸೈಡ್ ಆಗಿದ್ದೆ. ಇಂಜಿನಿಯರಿಂಗ್ ಆದ ಕೂಡಲೇ ಇಂಜಿನಿಯರಿಂಗ್ ಆದಮೇಲೆ ಒಂದು 4 years ವರ್ಕ್ ಮಾಡಿದ್ದೆ ನಾನು ಮನೆಯವ್ರಿಗೋಸ್ಕರ, ಅಂದರೆ ಮನೆಯಲ್ಲಿ ಬೇಕು ಅಂತ. ಸೊ ಅದಾದಮೇಲೆ ಒಂದು ರೈಟ್ ಟೈಮ್ ಇಲ್ಲ, ಇವಾಗ ನಾನು ರಿಸ್ಕ್ ತಗೊಳ್ದೇ ಇದ್ರೆ ನನ್ನ ಲೈಫಲ್ಲಿ ನಾನು ರಿಗ್ರೆಟ್ ಮಾಡ್ಕೊಳ್ತೀನಿ ಅಂತ ನನಗೆ ಅನ್ನಿಸ್ತು. ಆವಾಗ ನೀವು? ನಾನು ಮಣಿಪಾಲ್ ಅಕಾಡೆಮಿ ಫೈರ್ ಎಜುಕೇಷನ್ಲಿ ನನ್ನ M.Com ಮಾಡಿದೆ. ಅದು ಕೂಡ ತಾಯಿಯ ಅವರು ಬಿಗ್ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ ಅಂದಾಗ ಏನಾದರೂ ಮಾಡು, ಒಂದು ಪೋಸ್ಟ್ ಗ್ರಾಜುಯೇಷನ್ ಮಾಡಿಬಿಟ್ಟು, ಓಕೆ ಅಮ್ಮ ನಾನು M.Com ಮಾಡ್ತೀನಿ, ಮಣಿಪಾಲ್ಗೆ ಹೋದೆ. ಅದು ಮುಗಿಸ್ಕೊಂಡು ನಾನು CV ರೆಡಿ ಮಾಡಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಇಲ್ಲಿ IT ಕಂಪ್ನಿ ಇಲ್ಲಿ ಇದ್ದಾರೆ. ಬಟ್ ನಾನು ಡೈರೆಕ್ಟಾಗಿ ಆರ್ಬಿಟ್ಟೆ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಆರ್ಬಿಟ್ಟೆ. ಓಕೆ, ಸಸ್ಟೈನ್ ಆಗಬೇಕಲ್ಲ ಇಂಡಸ್ಟ್ರಿಯಲ್ಲಿ ಅಂತ. ನಾನು ನನ್ನ ಕಸಿನ್ಸ್ ಇಬ್ಬರು ಸೇರಿ ಒಂದು ಮಂಗಳೂರಲ್ಲಿ ಸಿನಿಮಾಗೆ ಲೈಟ್ಸ್ ಮತ್ತೆ ಕ್ಯಾಮ್ರಾಸ್ ಪೂರೈಕೆ ಮಾಡುವಂತ ಒಂದು ಕಂಪ್ನಿನ ಹುಟ್ಟಾಕಿದ್ವಿ. ಇವಾಗ ಅದು ಪ್ರೆಸೆಂಟ್ಲಿ ರನ್ ಆಗ್ತಿದೆ ಒಂದು ಸೈಡ್, ಆ್ಯಂಡ್ ಅದರಿಂದ ನಮ್ಮ ಮೂವಿಗೂ ತುಂಬಾನೇ ಹೆಲ್ಪ್. ಬರ್ತೀನಿ ನಾನು ನಿಮಗೆ, ಬಟ್ ಅವ್ರನ್ನ ಕೇಳಬೇಡ. ನೀವು ಓದ್ ಮುಗಿಸಿದ ಮೇಲೆ ಇದಕ್ಕೆ ಬಂದ್ಬಿಟ್ರಾ? ನಾನು ಫೈನಲ್ ಇಯರ್ ಡಿಗ್ರಿಲಿ ಇರುವಾಗ ನನಗೆ ಅಲ್ಲಿ ಅದು ಸಿಕ್ಕಿದ್ದು. ಅದನ್ನು ಮಾಡ್ತಾ ಮಾಡ್ತಾ ಎರಡನ್ನೂ ಫಸ್ಟ್ ಅದನ್ನು ಮುಗಿಸ್ಕೊಂಡೆ. ಡಿಗ್ರಿ ಮುಗಿದ ತಕ್ಷಣ ಮತ್ತೆ ಜಾಬಿಗೆ ಅಂತ ಹೋಗಲಿಲ್ಲ. ಮನೇಲಿ ಹೇಳಿದರು ಸ್ವಲ್ಪ ನೋಡು, ಸ್ವಲ್ಪ ಎಂತಾದರೂ ಮಾಡು. ಇಲ್ಲ ನಾನು ಇಲ್ಲೇ ಹೋಗ್ತೇನೆ, ಇಲ್ಲಿ ಆಗಲಿಲ್ಲ ಆದರೆ ಅಲ್ವಾ ಮತ್ತೆ ನೋಡುವ ಅಂಥೇಳಿ, ಟೈಮ್ ಉಂಟು ನೋಡುವ ಅಂಥೇಳಿ ಇಲ್ಲಿಗೆ ಒಂದು 2 years ಕಂಪ್ಲೀಟ್ ಆಯಿತು ಕಾಲೇಜ್ ಮುಗಿದು. ಈಗ ವಾಪಸ್ ಹೋಗಬೇಕಾಗಿಲ್ಲ, ಇನ್ನು ಹೋಗೋ ಹಾಗೆ ಇಲ್ಲ. ಸಾರಿ ಹೇಳಿ. ಸಾರಿ, ಐ ಥಿಂಕ್ ಐ ಆಮ್ ಟೇಕಿಂಗ್ ಲಾಂಗ್ ಟೈಮ್. ಐ ಸಮರೈಸ್ ಇಟ್ ಇನ್ ಶಾರ್ಟ್. ಲೈಕ್ ಈ ಮನುಷ್ಯ ನನಗೆ ದಿನ ಫೋನ್ ಮಾಡೋದು, ಪೇಪರ್ ಹಾಕು ಅಂತ. ಆ್ಯಂಡ್ ಇದನ್ನು ನಾನು 6 ತಿಂಗಳಿಂದ ನೋಡ್ಕೊತಾನೆ, ದಿನ ಹೇಳ್ತಾನೆ ಕನ್ಫರ್ಮ್ ಇವತ್ತು ಹಾಕು. ನನಗೆ ಇವ್ನು ನಂಬ್ಕೊಂಡು ನಾನು ಪೇಪರ್ ಹಾಕಿದ್ರೆ ಏನು ಮಾಡೋದು ನಾನು ಅನ್ನೋ ಥರ ತುಂಬ ಕನ್ಫ್ಯೂಷನ್ಸ್ ಇತ್ತು. ಬಟ್ ಒನ್ ಫೈನ್ ಡೇ ಆಗಿನ್ನೂ ಪ್ರೊಡಕ್ಷನ್ ಫೈನಲ್ ಆಗಿರಲಿಲ್ಲ. ಬಟ್ ಅದೇನೋ ಒಂದು ಟ್ರಿಗರ್ ಮೊಮೆಂಟ್ ಅಂತ ಇರುತ್ತಲ್ಲ, ಆ ಮೊಮೆಂಟಲ್ಲಿ ಅನಿಸಿದೇನೆಂದರೆ ನನಗೆ ಒಂದು 40 years ಆದಾಗ, ಆ್ಯಂಡ್ ದೇರ್ ಆರ್ ಸಮ್ ಟ್ರಿಗರ್ ಪಾಯಿಂಟ್ಸ್. ನನಗೊಂದು 40 years ಆದಾಗ ನಾನೊಂದು 28 yearsಲ್ಲಿ ನನಗೆ ಅವಕಾಶ ಇತ್ತು, ಟ್ರೈ ಮಾಡಿದರೆ ನನಗೆ ಆಗ್ತಿತ್ತು ಅಂತ ನನಗೊಂದು ಕೊರಗಿರಬಾರ್ದು. ಲೈಕ್ ಐ ನೀಡ್ ಟು ಟ್ರೈ, ಏನಾಗುತ್ತೆ ನೋಡೋಣ, ಏನೂ ಆಗಿಲ್ಲ ಅಂದರೆ 2 ವರ್ಷ ಹೋಗುತ್ತೆ ಅಷ್ಟೇ ಅಲ್ವಾ, ಮತ್ತೆ ಶುರು ಮಾಡೋಣ IT-ನಲ್ಲಿ, ನಾನೇ ಮಾಡಿರೋದಲ್ವ, ಆ ಥರ ಒಂದು ಥಾಟ್ ಪ್ರೊಸೆಸ್ ಇತ್ತು. ಸೊ ಐ ಡಿಸೈಡೆಡ್ ಒನ್ ಫೈನ್ ಡೇ, ಓಕೆ ಆಗುತ್ತಾ ಇಲ್ವೋ ಬಿಟ್ಬಿಡೋಣ ಕೆಲಸ, 2 ವರ್ಷ ಟೈಮ್ ಕೊಡೋಣ. ಲೈಕ್ ಐ ಸೇವ್ ಸಮ್ ಅಮೌಂಟ್, 2 ವರ್ಷಕ್ಕೆ ಏನು ಬೇಕೋ ಅದು. ಆ್ಯಂಡ್ ಫ್ರೆಂಡ್ಸ್ ಇದ್ದರು ಒಬ್ವಿಯಸ್ಲಿ ಲೈಕ್ ಹೆಲ್ಪ್ ಮಾಡೋಕ್ಕೆ. ಆ್ಯಂಡ್ ವಾಟ್ ಕೀಪ್ಸ್ ಮೀ ಗೋಯಿಂಗ್ ಈಸ್, ನಾವು ಇದನ್ನು ಸ್ಟಾರ್ಟ್ ಮಾಡಿದಾಗ ನಾವು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಿರೋರೆ, ಲೈಕ್ ನಾವು ಪಾರ್ಟ್ ಟೈಮ್ನು ಕೆಲಸ ಮಾಡ್ತಾಯಿದ್ದೆ ಸ್ವಲ್ಪ. ಆ ಪಾರ್ಟ್ ಟೈಮ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್, ಲೈಕ್ ಅವರು ನಮ್ಗೆ ತುಂಬ ಪರಿಚಯ. ಲೈಕ್ ಅವ್ರ ಜೊತೆ ಸೇರ್ಕೊಂಡಿದ್ದೆ ಏನಕ್ಕಂದರೆ ನಾವು ಸಿನಿಮಾ ಮಾಡೋಕ್ಕೆ ಅಂತ ಬಂದಿದ್ದು. ನನಗೆ ಯಾವ ಥರ ಥಾಟ್ ಪ್ರೊಸೆಸ್ ಇತ್ತಂದರೆ, ಇಲ್ಲಿ ಸೇರಿಕೊಂಡ್ರೆ ಇಲ್ಲೊಂದು 20,000 ಬರ್ತಾಯಿದ್ರೆ ಲೋನ್ ಕ್ಲಿಯರ್ ಆದಮೇಲೆ ನಾನು ಖರ್ಚಿಗೆ ಮನೆಯಿಂದ ದುಡ್ಡು ಕೇಳಬೇಕಂತೇಳಿ ಇಲ್ಲಿ ಮಾಡೋಣ ಅನ್ನೋ ಥರ ಥಾಟ್ ಪ್ರೊಸೆಸ್ ಇತ್ತು. ಅದಕ್ಕೆ ಅಲ್ಲಿ ಸೇರ್ಕೊಂಡಿದ್ದೆ. ಆ್ಯಂಡ್ ಅವ್ರದ್ದು ವಿಷನು ಸೇಮ್ ಇತ್ತು. ಬಟ್ ಸಡನ್ನಾಗಿ ಏನಾಯಿತು, ದೇ ಬೂಮ್ಡ್ ಲೈಕ್ ಎನಿಥಿಂಗ್. ಬಟ್
ವಿ ವೆಂಟ್ ಫಾರ್ ದ ಇನ್ವೆಸ್ಟ್ಮೆಂಟ್ ಆ್ಯಂಡ್ ದಟ್ ಪರ್ಸನ್ ಹೂ ವಾಸ್ ಟಾಕಿಂಗ್ ಪಾಸಿಟಿವ್ಲಿ ನನ್ನ ಮುಂದೆ ಮಾತಾಡ್ತಿದ್ದವರು, ಅವ್ರಿಗೋಸ್ಕರ ತುಂಬ ಕೆಲಸ ಮಾಡಿದ್ವಿ. ಅವರು ನಾನಿರಲಿಲ್ಲ, ಅವರು ಅರ್ಜುನಿಗೆ ಹೇಳ್ತಾರೆ ಇವ್ರನ್ನೆಲ್ಲ ಇಟ್ಕೊಂಡು ಹೆಂಗಪ್ಪ ಸಿನಿಮಾ ಮಾಡ್ತೀಯಾ, ಈ ಥರ ತುಂಬ ಕೇಳಿರೋದಿದೆ. ಬಟ್ ನಮ್ಮ ಹತ್ತಿರದವ್ರು ಈ ಥರ ಹೇಳಿದಾಗ ಒಂದು ಬರುತ್ತೆ ಗಟ್ಸ್, ಲೈಕ್ ಏನಾಗತ್ತಾಗಲಿ ಮಾಡಿ ತೋರಿಸೋಣ ಅನ್ನೋ ಥರ ಬರುತ್ತೆ. ಸೊ ಐ ಥಿಂಕ್ ದೀಸ್ ಆಲ್ ಥಿಂಗ್ಸ್ ಕೀಪ್ ಅಸ್ ಗೋಯಿಂಗ್. ಯಾರು ಆಗಲ್ಲ ಅಂದಾಗ ಯಾಕಾಗಲ್ಲ ಮಾಡಿ ತೋರಿಸ್ತೀವಿ ಅನ್ನೋದೊಂದು ಬರುತ್ತೆ. ಎಕ್ಸಲೆಂಟ್. ಸೊ ಈಗ ಎನಿವೇ 28th Feb ಅಂದರೆ ಈ ಗುರುವಾರ ಮುಂದೆ ಬರೋ ಗುರುವಾರದಲ್ಲಿ ಶುಕ್ರವಾರದಲ್ಲಿ ಈ ಶುಕ್ರವಾರ ರಿಲೀಸ್ ಇದೆ. ರಿಗಾರ್ಡ್ಲೆಸ್ ಆಫ್ ವಾಟ್ ಹ್ಯಾಪನ್ಸ್, ನಿಮ್ಮೆಲ್ಲರ ಜರ್ನಿ ಆಲ್ರೆಡಿ ಸೆಟ್ ಆಗಿದೆ ಅಲ್ಲ, ಲೈಕ್ ವಾಟ್ ಎವರ್ ಇಸ್ ದ ರಿಸಲ್ಟ್ ಆಫ್ ದ ಫಿಲ್ಮ್, ನೀವು ಮುಂದಕ್ಕೆ ಏನು ಮಾಡಬೇಕು, ನೀವು ಫಿಲ್ಮ್ಸೇ ಮಾಡ್ತೀರಾ, ನೀವು ಫಿಲ್ಮ್ಸೇ ಮಾಡ್ತೀರಾ. ಅವರು ಹೇಳಿದ್ರೆ ಇನ್ನು ಹಿಂದೆ ಹೋಗೋ ಮಾತೇ ಇಲ್ಲ ಅಂತ. ಇಲ್ಲ ಸರ್, ನಾನು ಹಾಗಿಲ್ಲ. ನಾನೊಂದು ರೈಟ್ ಇಂಟೆನ್ಷನಿಂದ ಸಿನಿಮಾ ಮಾಡಿದ್ದೀನಿ. ಕನ್ನಡ ಸಿನಿಮಾದಲ್ಲಿ ಈ ಥರ ಒಂದು ಚೇಂಜಸ್ ಬೇಕು, ಈ ಥರ ಮಾಡಬೇಕು ಅಂತ ಮಾಡಿದ್ದೀನಿ. ಆ್ಯಂಡ್ ಜನರು ಎಂಟರ್ಟೈನ್ ಆಗಬೇಕು ಅಂತ ಮಾಡಿದ್ದೀನಿ. ಒಂದು ರೈಟ್ ಎಕ್ಸಾಂಪಲ್ನ ತಗೊಂಡು ಮಾಡಿದ್ದೀನಿ. ಇಂಟೆನ್ಷನ್ ಸೋಲಲ್ಲ ಅಂತ ನಂಬಿದ್ದೀನಿ. ಸಪೋಸ್ ಇದು ವರ್ಕ್ ಆಗಲಿಲ್ಲ ಅಂದರೆ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ಮೈ ಫ್ಯಾಮಿಲಿ. ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೀನಿ, ನಾನು ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅಂತ. ಆ್ಯಸ್ ಅ ಮಿಡಲ್ ಕ್ಲಾಸ್ ಬಾಯ್ ಐ ಹ್ಯಾವ್ ಟು ಗೋ ದೇರ್, ಐ ಹ್ಯಾವ್ ಟು ಬಿ ಫಾರ್ ಮೈ ಫ್ಯಾಮಿಲಿ. ಸೊ ಪ್ರತ್ಯರ್ಥ ವರ್ಕ್ ಆಗಲಿಲ್ಲ ಅಂದರೂ ಕೂಡ ಸಿನಿಮಾ ಯಾವತ್ತು ನಾನು ಇದನ್ನು ಮಾಡಿದೆ ನಾನು ಬಿಟ್ಟೆ ಅನ್ನೋ ರಿಗ್ರೆಟ್ ನನಗೆ ಬೇಡ ಅನ್ನೋದಕ್ಕೋಸ್ಕರ ಸಿನಿಮಾ ಮಾಡಿದ್ದೀನಿ. ಈ ಸಿನಿಮಾ ಚೆನ್ನಾಗಾದರೆ, ಜನರು ಆಶೀರ್ವಾದ ಮಾಡಿದ್ರೆ ಇನ್ನೂ ಸೂಪರ್ ಆಗಿರೋ ಸಿನಿಮಾ ಮಾಡ್ತೀನಿ. ಕನ್ನಡ ಇಂಡಸ್ಟ್ರಿಗೆ ಈ ಥರ ಸಿನಿಮಾಗಳನ್ನ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ತುಂಬ ಆ್ಯಂಬಿಷನ್ ಇದೆ. ಅದಾದರೆ ಮಾಡ್ತೀನಿ. ಅದಾಗಿಲ್ವಾ, ಐ ವಿಲ್ ಗೋ ಬ್ಯಾಕ್, ಫ್ಯಾಮಿಲಿಗೆ ಸಪೋರ್ಟ್ ಕೊಡ್ತಾ ಇರ್ತೀನಿ. ಆ್ಯಂಡ್ ಐ ವಿಲ್ ಬಿಕಮ್ ಅ ಪ್ರೊಡ್ಯೂಸರ್ ಆ್ಯಂಡ್ ಕಮ್ ಒನ್ ಡೇ ಟು ಕನ್ನಡ ಇಂಡಸ್ಟ್ರಿ ಟು ಕಾಂಟ್ರಿಬ್ಯೂಟ್. ಲವ್ಲಿ. ಅಲ್ಲ, ಒಂದು ನೀವು ಆರಂಭದಿಂದ ಏನು ಹೇಳ್ತಿದ್ರೆ ಅಂದರೆ ಕಾಂಟ್ರಿಬ್ಯೂಟ್ ಅನ್ನೋ ವರ್ಡ್ ಯೂಸ್ ಮಾಡ್ತಿದ್ರಿ, ಇವರು ಕೂಡ ಕಾಂಟ್ರಿಬ್ಯೂಟ್ ಅಂತಲೇ ಶುರು ಮಾಡಿದ್ರು. ನಿಮ್ಮ ಹಾದಿ ಏನಾಗಿರುತ್ತೆ ನಟನಾಗೆ? ಇನ್ನು ನೀವು M.Com ಆದಮೇಲೆ CV ತಯಾರು ಮಾಡಲಿಲ್ಲ, ಸೊ ನೀವು ರೆಡಿಯಾಗಿ ಇಲ್ಲ, ಪ್ಯಾರಲಲ್ಲಿ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಅದೇ ಸಾಲಲ್ಲ, ಇನ್ನೇನಾದರೂ ಒಂದು ಸ್ಟಾರ್ಟ್ ಮಾಡ್ತೀನಿ. ಎಸ್, ಅದನ್ನೆಲ್ಲ ಎರಡನ್ನೂ ಕೊಲ್ಯಾಬ್ ಮಾಡಿ ನನ್ನ ಫ್ಯಾಮಿಲಿನ ಸೆಕ್ಯೂರ್ ಆಗಿ ಇಟ್ಕೊಳ್ಳೋದನ್ನ ನೋಡಿ ಅವಕಾಶ ಸಿಕ್ಕಾಗ ಸಿನಿಮಾ ಮಾಡಕ್ಕೆ ಬರ್ತೀನಿ. ದಟ್ಸ್ ಇಟ್. ನೀವಾಗಲೇ ಉತ್ತರ ಕೊಡ್ತಾ ಇದ್ರಿ, ನಾನು ಕಟ್ ಮಾಡಿದೆ. ಇಂಕ ಸಿನಿಮಾ ಅಂದರೆ ಒಂದು ಚಟ. ಆ್ಯಂಡ್ 6 years ಬ್ಯಾಕ್ ನಾವೇನೋ ಒಂದು ಈ ಥರ ಸಿನಿಮಾ ಮಾಡಬೇಕು ಅಂತ ಹೊರಟ್ವಿ. ಆವಾಗ ಏನೂ ಆಗಿಲ್ಲ, ಶಾರ್ಟ್ ಫಿಲ್ಮ್ಸ್ ಮಾಡಿದ್ವಿ. ಅದು ಒಂದಿಷ್ಟು ಜನಕ್ಕೆ ಇಷ್ಟ ಆಯಿತು, ಬಟ್ ಇಟ್ ವಾಸ್ ನಾಟ್ ಅಟ್ ದಿಸ್ ಲೆವೆಲ್ ಬಿಕಾಸ್ ನಮ್ಮ ರಿಸೋರ್ಸ್ ಆ ಥರ ಇತ್ತು. ಬಟ್ ನೋಡಿ ಅದು ಹೆಂಗೆ ಹೇಳ್ಕೊಂಬರ್ತಾರೆ. ಅವಾಗ ಬೇಡ ಈ ಫೀಲ್ಡ್ ಅಂತ ಹೋದವರು ಅದು ಸೆಳಿತಾ ಇರುತ್ತೆ ನನ್ನ ಪ್ರಕಾರ. ಇವಾಗ ಅರ್ಜುನ್ಗೂ ಆಗೋದೇ, ಅಕ್ಷಯ್ಗೂ ಅದೇ. ಲೈಕ್ ಅವರೊಂದು ಟೈಮ್ ತೊಗೊತಾರೆ, ಆಫ್ಟರ್ 2 years ಮತ್ತೆ ಒಂದೇನೋ ಐಡಿಯಾ ಬರುತ್ತೆ, ಅಥವಾ ಮತ್ತೆ ಏನೋ ಇದು ವರ್ಕ್ ಆಗುತ್ತೆ ಅಂತ ಡೆಫಿನೆಟ್ಲಿ ಮತ್ತೆ ಬಂದೇ ಬರ್ತೀವಿ. ನಿನ್ನೆ ಅಷ್ಟೇ ಶ್ರೀಮುರಳಿ ಸರ್ ಅವರು ಒಂದು ಮಾತು ಹೇಳಿದ್ರು. ವೆರಿ ಥ್ಯಾಂಕ್ಫುಲ್ ಟು ಶ್ರೀಮುರಳಿ ಸರ್. ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ರು. ಅವರೊಂದು ಮಾತು ಹೇಳಿದ್ರು, ನೋಡಪ್ಪ ಇಲ್ಲಿ ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದಿದ್ದೆ. ಚಿಕ್ಕ ಲೆವೆಲ್ ಸಿನಿಮಾ ಇರ್ಬೋದು, ದೊಡ್ಡ ಲೆವೆಲ್ ಸಿನಿಮಾ ಇರ್ಬೋದು, ಪ್ರೆಷರ್ ಈಕ್ವಲೆಂಟ್ ಆಗಿ ಇರುತ್ತೆ. ಆ್ಯಂಡ್ ನಾವೆಲ್ಲರೂ ಸರಸ್ವತಿ ತಾಯಿ ಪುತ್ರರು. ಸೊ ಹಾಗಾಗಿ ನಮ್ಮಿಂದ ಏನಾಗುತ್ತೋ ಆ ಡೆಡಿಕೇಶನ್ ನಾವು ಮಾಡೋಣ. ಚೆನ್ನಾಗಾದರೆ ದೇವರು ಯಾವತ್ತೂ ಕೈ ಬಿಡಲ್ಲ, ಜನರು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿದ್ರು. ಆ್ಯಂಡ್ ದಟ್ ಈಸ್ ದ ವೇ. ಅಂದರೆ ಅದು ನಮಗೆ ತುಂಬ ಇನ್ಸ್ಪೈರ್ ಮಾಡ್ತಾ ಆ ವರ್ಡ್ಸ್. ತುಳುವಲ್ಲಿ ಫೇಮಸ್ ಕಾಮಿಡಿಯರ್ ಒಬ್ಬರು ನಂಗೊಂದು ಮಾತು ಹೇಳಿದ್ರು, ನೋಡಕ್ಷಯ್, ಅದು ತುಳುವಲ್ಲಿ ಹೇಳ್ತೇನೆ, ತುಲಾಕ್ಷಯ್ ಬಣ್ಣ ಪಂಪಿನೊಂಜಿ ಸೋಂಕುದ ಲೆಕ್ಕ ಹೊರ ಈ ಮುಟ್ಟ ಎಡಬೊಕ್ಕ ನಿನ್ನ ನೋಗ್ಬಿಡ್ ಪುಷಿ. ಅಂದ್ರೆ ಬಣ್ಣ ಒಮ್ಮೆ ಹಚ್ಕೊಂಡ್ರೆ ಅದು ಸೋಂಕು, ಆಮೇಲೆ ಅದು ಬಿಡೋದೇ ಇಲ್ಲ. ನೀನ್ ಎಷ್ಟು ಸಿನಿಮಾ ಇಂಡಸ್ಟ್ರಿಯಿಂದ ಹೊರಗೆ ಹೋಗ್ತೀವಿ ಅಂತ ಹೇಳ್ಕೊಂಡು ಬಂದು ಇಲ್ಲೇ ಮತ್ತೆ ಹಾಕುತ್ತೆ ಅನ್ನೋ ಅದು ಇವಾಗ ನೆನಪಾಯ್ತು ನನಗೆ ನೀವು ಆ ಕ್ವಶನ್ ಕೇಳಿದಾಗ. ಅದೇ ಇವ್ರು ಹೇಳಿದ್ದು, ನೀವೆಲ್ಲ ಏನೇ ಪ್ಲಾನ್ ಮಾಡಿದ್ರು ವಾಪಸ್ ಬಂದು ಮಾಡ್ತಾರೆ ಡೆಫಿನೆಟ್ಲಿ. ನನಗೆ ಗೊತ್ತು, ಇವನ್ ನಾನು ಏನೋ ಪ್ಲಾನ್ ಮಾಡ್ಕೊಂಡ್ರು ಒಂದು 2-3 ವರ್ಷ ಬಿಟ್ಟು ಮತ್ತೆ ಏನೋ ಐಡಿಯಾ ಬರುತ್ತೆ, ಮತ್ತೆ ಈ ಕಡೆ ಎಳೆಯುತ್ತೆ, ಮತ್ತೆ ಬರ್ತೀವಿ. ಬಟ್ ಪ್ರತ್ಯರ್ಥ ಡೆಫಿನೆಟ್ಲಿ ನಮ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ ಆ ಥರ ಆಗಲ್ಲ. ಯಾಕಂದರೆ ಸಿನಿಮಾ ಚೆನ್ನಾಗಿದೆ. ಆ್ಯಂಡ್ ಆಡಿಯನ್ಸಿಗೆ ಒಂದೇ ರಿಕ್ವೆಸ್ಟು, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಇದೇ ರೀಸನ್, ನೀವು ಓಕೆ ಸಿನಿಮಾ ಹೆಂಗಿದೆ ಅಂತ OTTಲಿ ನೋಡೋಣ ಅಂತ ಕಾದರೆ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ, ನಮಗೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ನೀವು ಆಮೇಲೆ ಸಿನಿಮಾ ಚೆನ್ನಾಗಿದೆ ಅಂತ ನಮ್ಗೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡಿ ಹೇಳ್ಬೋದು, ಎಲ್ಲನೂ ಮಾಡ್ಬೋದು. ಬಟ್ ನಮಗೆ ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೆ ನಮ್ಮ ಮುಖ ನೋಡಿಕೊಂಡು ಒಂದು ಅಮೌಂಟ್ ಹಾಕಿರೋ ಪ್ರೊಡ್ಯೂಸರಿಗೆ ಅವ್ರು ಹಾಕಿದಷ್ಟು ನಾವು ರಿಟರ್ನ್ ತಂದು ಕೊಟ್ಟರೆ ಮಾತ್ರ ಅದೊಂದು ಎಥಿಕಲಿ ಕರೆಕ್ಟ್ ಇರುತ್ತೆ, ಮತ್ತು ನಮ್ಗೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಫಸ್ಟ್ ವೀಕಲ್ಲಿ. ಆ್ಯಂಡ್ ಹೊಸಬ್ರದ್ದಾಗಿರೋದ್ರಿಂದ ನಮಗೆ ವೀಕ್ಸ್ ಹೋಲ್ಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ನೀವು ತುಂಬ ಜನನ ಕರ್ಕೊಂಡು ಬರೋದು ಬೇಡ. ಆ್ಯಂಡ್ ಹೊಸಬ್ರ ಸಿನಿಮಾ ಅಂತ ನಾವು ಸಿಂಪತಿ ತೊಗೊಳ್ತಿಲ್ಲ, ನೀವು ಬಂದು ಸಿನಿಮಾ ನೋಡಿ. ಆ್ಯಂಡ್ ಅಷ್ಟೇ ನಾನು ಕೇಳ್ಕೊಳ್ತಿರೋದು, ಇನ್ನೂ ಜನ ಕರ್ಕೊಂಡ್ಬರಲಿ ಅಂತ ನಾನು ಕೇಳಲ್ಲ. ಯಾಕಂದರೆ ನೀವು ಡೆಫಿನೆಟ್ಲಿ ನೋಡಿದ ಮೇಲೆ ಇನ್ನೊಂದು 4 ಜನ ನೀವು ಕರ್ಕೊ ಬರ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮ್ಮ ಮೂವಿ ಮೇಲಿದೆ. ಆ್ಯಂಡ್
ಇದು ಆ್ಯರೋಗೆನ್ಸಲ್ಲಿ ಹೇಳ್ತಾ ಇಲ್ಲ, ಯು ವಿಲ್ ವಿಟ್ನೆಸ್ ಇಟ್ ಆನ್ 28th. ಸೊ ದಯವಿಟ್ಟು ಇನ್ನೂ ಸಿನಿಮಾ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಆಡಿಯನ್ಸಿಗೆ ಕೇಳ್ತೀವಿ ಸರ್. ಆ್ಯಂಡ್ ನೀವು ಫಿಕ್ಸ್ ಇದೇನೆ? ಸಾರಿ ಕಟ್ ಯು, ಬಟ್ ಯಾರಿಗಾದರೂ ಈಗ ನೀವು ನಟರಾಗಿ ಆ್ಯಂಡ್ ನೀವು ನಟರಾಗಿ ಅಥವಾ ನೀವು ನಟರಾಗಿ ನಿಮ್ಗೆ ಆಲ್ರೆಡಿ ನೆಕ್ಸ್ಟ್ ಫಿಲಮ್ ಏನಾದರೂ ಆಫರ್ಸ್? ಇಲ್ಲ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಉಂಟು. ನಾನು ಥ್ಯಾಂಕ್ಫುಲ್ ಆಗಿರಬೇಕು ನನ್ನ ಅಣ್ಣಂದ್ರಿಗೆ. ಈಗ ಜಾಬಿಗೆ ಹೋಗಬೇಕು ಅಂತ ಆಪ್ಷನ್ ಈಗ 2 years ಆಯಿತು. ಇನ್ಕಮ್ ಬೇಕಲ್ಲ, ನಾನಿಲ್ಲಿ ಬಂದಿದ್ದೇನೆ ಹೌದು, ಅವರಿಬ್ಬರದ್ದು ಸಪೋರ್ಟ್ ಮತ್ತು ಅಮ್ಮ ಸಹ ಫ್ಯಾಮಿಲಿ ಸಪೋರ್ಟ್ ಇಲ್ಲಾಂದರೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ನೀನು ಹೋಗು, ನಿಂದಲ್ಲ ನಾನು ನೋಡ್ಕೋತೇನೆ, ನಿಂಗೆ ಎಲ್ಲಿ ತನಕ ನಿಂಗೆ ಸಕ್ಸಸ್ ನಿಂಗೆ ಓಕೆ ಸೆಟ್ ಆಗ್ತಿ ಅಂತ ಇರ್ತದೋ ಅಲ್ಲಿ ತನಕ ನಾವಿದ್ದೇವೆ, ನೋಡ್ಕೋತೇವೆ. ಅದಕ್ಕೆ ಒಂದು ಸ್ವಲ್ಪ ರಿಲೀಫಲ್ಲಿದ್ದೇನೆ. ನೆಕ್ಸ್ಟ್ ಎಂತ ಬರ್ತದೋ ಅದನ್ನು ಒಳ್ಳೇದಿದ್ರೆ ಅಕ್ಸೆಪ್ಟ್ ಮಾಡ್ತೇನೆ, ಇಲ್ಲಾಂದರೆ ಏನಾದರೂ ನೋಡ್ಕೊಳ್ಳೇಬೇಕು. ಆಬ್ವಿಯಸ್ಲಿ ಅವ್ರ ಮೇಲೆ ಡಿಪೆಂಡ್. ಅಷ್ಟು ಈಗ ಇಲ್ಲಿ ತನಕ ಆಯಿತು ಅಂತ ಮುಂದೆ ಸಹ ಆಗೋದಿಲ್ಲ. ಸೊ ನನ್ನ ರೂಟ್ ನಾನು ನೋಡ್ಕೋಬೇಕಲ್ಲ. ಸೊ ಇಲ್ಲಿ ತನಕ ಆಯಿತು, ಇನ್ನು ಸಕ್ಸಸ್ ಆದರೆ ಮುಂದೆ ಆಯಿತು, ಇಲ್ಲಾಂದರೆ ಬೇರೆ ರೂಟ್ ನೋಡ್ಕೋಬೇಕು. ಬೈ ದ ವೇ ಇದರ ರಿಲೀಸ್ ಪ್ಲಾನ್ ಏನು, ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದು? ಬಾಲು ಕುಮಟಾ ಅವರು ಡಿಸ್ಟ್ರಿಬ್ಯೂಟ್ ರಾಜ್ ಅವರ ಟೀಮ್ ಅವರ? ಹೌದು, SRS ಡಿಸ್ಟ್ರಿಬ್ಯೂಷನ್ ಅವರು. ಸೊ ಆಲ್ಮೋಸ್ಟ್ ಬ್ಯಾಂಗ್ಳೂರ್, ಮೈಸೂರು, ಕರಾವಳಿ, ಕೋಸ್ಟಲ್ ಫುಲ್ಲು ಮತ್ತು ಒಂದಿಷ್ಟು ಇಂಪಾರ್ಟೆಂಟ್ ಸೆಂಟರ್ಸಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಅಂದರೆ ಸಿಂಗಲ್ ಸ್ಕ್ರೀನಲ್ಲೂ ಮಾಡ್ತಾ ಇದ್ದೀವಿ. ಸಿಂಗಲ್ ಸ್ಕ್ರೀನಲ್ಲೂ ಮಾಡ್ತಾ ಇದ್ದೀವಿ. ಬಟ್ ಹ್ಯೂಜ್ ಅಮೌಂಟಲ್ಲಿ ರಿಲೀಸ್ ಮಾಡುವಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಆ್ಯಂಡ್ ಎಲ್ಲ ರೀತಿಯಾದಂಥ ಪ್ರಮೋಷನ್ಸ್ ಮಾಡಬೇಕು ಅಂತ ನಮಗೆ ಗೊತ್ತು, ಜನರಿಗೆ ಸಿನಿಮಾ ರೀಚ್ ಮಾಡಬೇಕು ಅಂತ ಗೊತ್ತು. ಬಟ್ ಅಷ್ಟು ಅಮೌಂಟ್ ನಮ್ಮ ಹತ್ರ ಇಲ್ಲ. ಬಟ್ ನಮ್ಮ ಕೈಯಲ್ಲಿ ಏನಿದೆಯೋ ಆದಷ್ಟು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಹ್ಯಾವ್ ಅ ಗುಡ್ ಬಿಲೀಫ್ ದ್ಯಾಟ್ ಒಂದು ಕೆಟ್ಟ ಸಿನಿಮಾಗೆ 100 ಕೋಟಿ ಪ್ರಮೋಷನ್ ಬಜೆಟ್ ಹಾಕಿದ್ರೆ ಆ ಸಿನಿಮಾ ಓಡಲ್ಲ. ಬಟ್ ಒಂದು ಒಳ್ಳೆ ಸಿನಿಮಾಗೆ ತಕ್ಕ ಮಟ್ಟಿಗೆ ಒಂದು ಪ್ರಮೋಷನ್ ಬಜೆಟ್ ಹಾಕಿದ್ರೆ, ವರ್ಡ್ ಆಫ್ ಮೌತ್ ಸಿಕ್ಕಿದ್ರೆ ಸಿನಿಮಾ ಚೆನ್ನಾಗಾಗುತ್ತೆ ಅಂತ ನಮಗೆ ಗೊತ್ತು. ಸೊ ಹಾಗಾಗಿ ಇದು ಸರ್. ಬ್ಯಾಂಗ್ಳೂರಲ್ಲಿ ಸುಮಾರು ಎಷ್ಟು ಸ್ಕ್ರೀನ್ಸ್ ಅಲ್ಲಿ ಬರ್ಬೋದು? ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಒಂದು 10 to 12 ಸೆಂಟರ್ಸ್ ಅಷ್ಟೇ ಬರುತ್ತೆ. ಆ್ಯಂಡ್ ಇನಿಷಿಯಲಿ ಪಿಕಪ್ ಜನರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೋ ಅದ್ರ ಮೇಲೆ ವಿ ವಿಲ್ ಫ್ಲಕ್ಚುಯೇಟ್. ಬೆಂಗಳೂರಲ್ಲೂ ಯಾರಾದ್ರೂ ಸಿಂಗಲ್ ಸ್ಕ್ರೀನ್ ಬರೋದಿದೆಯಾ? ಆಸ್ ಆಫ್ ನೌ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್ಸ್. ವಿಲ್ ಲೆಟ್ ಯು ನೋ ಸರ್. ಸರಿ. ಬಟ್ ಜಸ್ಟ್ ಟು ರ್ಯಾಪ್ ದಿಸ್ ಅಪ್, ಆಬ್ವಿಯಸ್ಲಿ ಒಳ್ಳೇದಾಗಲಿ ಚಿತ್ರಕ್ಕೆ. ನಂಗೆ ಮತ್ತೆ ಖುಷಿ ಏನು ಅಂದರೆ, ನೀವು ಹೇಳಿದ ಹಾಗೆ ಜಸ್ಟ್ ಒಂದು 2-3 ವರ್ಷದ ಮುಂಚೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡುವಾಗ ಈ ರೀತಿಯದ್ದು ನಮ್ದೊಂದು ಫಿಲಮ್ ಬರುತ್ತೆ ಆ್ಯಂಡ್ ಅದಕ್ಕೊಂದು ಇಂಟರ್ವ್ಯೂವನ್ನು ಕೊಡ್ತೀವಿ, ಅದು ರಿಲೀಸ್ ತಕ್ಕ ತಗೊಂಡು ಹೋಗ್ತೀವಿ ಅಂತ ನಾನು ಯೋಚನೆ ಮಾಡಿದಾಗಲೇ ನನಗೆ ಎಕ್ಸೈಟ್ ಆಗುತ್ತೆ. ಸೊ ಇಟ್ಸ್ ಆಲ್ರೆಡಿ ಅ ಬಿಗ್ ಸಕ್ಸಸ್ ಅಲ್ಲ? ಯಾವುದೇ ಒಂದು ಬ್ಯಾಕಿಂಗ್ ಇಲ್ಲದೆ ಒಂದು ಚಿತ್ರವನ್ನ ಈ ಕಾಲದಲ್ಲಿ ರಿಲೀಸ್ ತನಕ ತಗೊಂಡ್ಬಂದಿದ್ದೀರಿ ಅಂದ್ರೆ ಯು ಶುಡ್ ಆಲ್ ಬಿ ವೆರಿ ಪ್ರೌಡ್ ಆಫ್ ವಾಟ್ ಯು ಹ್ಯಾವ್ ಡನ್ ಸೋ ಫಾರ್. ಆ್ಯಂಡ್ ನೀವೆಲ್ಲರೂ ಬೇರೆ ಯಾವುದೇ ಕೆರಿಯರ್ ಬಗ್ಗೆ ಯೋಚನೆ ಮಾಡದೇ ಇರುವ ಹಾಗೆ ಈ ಚಿತ್ರ ಆಗಲಿ ಪ್ರತ್ಯರ್ಥ. ಅದಕ್ಕೆ ಒಳ್ಳೆ ಉತ್ತರವನ್ನು ಪ್ರೇಕ್ಷಕರೇ ಕೊಡಲಿ. ಆ್ಯಂಡ್ ನೀವು ಹೇಳಿದ ಹಾಗೆ ಅವರು ಆಶೀರ್ವಾದವೂ ಮಾಡಲಿ, ಅವಕಾಶವೂ ಕೊಡಲಿ ಮುಂದೆ ಮಾಡ್ತಾ. ಇಟ್ ವಾಸ್ ಸಚ್ ಅ ನೈಸ್ ಕಾನ್ವರ್ಸೇಷನ್ ದಟ್ ಐ ಹ್ಯಾಡ್. ಆ್ಯಂಡ್ ಲೈಕ್ ಐ ಸೆಡ್, ಇದು ನನಗೆ ಈ ಜನರೇಷನ್ ಗ್ಯಾಪ್ ಇದ್ದಿದ್ದರಿಂದ ನೀವು ಹೋಗ್ತಾ ಮರ್ಸಿದ್ರಿ ಬಿಕಾಸ್ ಆಫ್ ನಿಮ್ಮ ಕಾನ್ಫಿಡೆಂಟ್ ಉತ್ತರಗಳಿಂದ, ನಿಮ್ಮ ಥಾಟ್ಸಿಂದ, ನಿಮ್ಮ ಆಲೋಚನೆಯಿಂದ. ಥ್ಯಾಂಕ್ ಯು ಫಾರ್ ದ ಟೈಮ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.